Hello students, welcome to Focus Study Class 10th YouTube channel. Today we are going to complete one shot of live process. ಅಂದರೆ ನಾವು ಲೈವ್ ಪ್ರೊಸೆಸ್ ಒನ್ ಶಾಟ್ ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಲೈವ್ ಪ್ರೊಸೆಸ್ ಅಂದರೆ ಏನಂತ ಇಂಟ್ರೊಡಕ್ಷನ್ ಇಂತ್ರ ನೋಡೋಣ. ಲೈವ್ ಪ್ರೊಸೆಸ್ ಆರ್ ದ ಬೇಸಿಕ್ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ಲಿವಿಂಗ್ ಆರ್ಗಾನಿಸಮ್ಸ್ ಟು ಮೇಂಟೈನ್ ಆ್ಯಂಡ್ ಕಂಟಿನ್ಯೂ ಲೈಫ್. ಅಂದ್ರೇನು ಲೈವ್ ಪ್ರೊಸೆಸ್ ಅಂದ್ರೇನು ಬೇಸಿಕ್ ಫಂಕ್ಷನ್ಸ್. ಅವು ಎದ್ರ ಏನೇನು ಮಾಡುತ್ತೆ ಬೇಸಿಕ್ ಫಂಕ್ಷನ್ ಅಂದರೆ ಯಾವ್ಯಾವು ಮೇಂಟೈನ್ ಆ್ಯಂಡ್ ಕಂಟಿನ್ಯೂ ಲೈಫ್. ಅಂದರೆ ಮೇಂಟೈನ್ ಅಂದ್ರೇನು ನಮ್ಮ ಬಾಡಿ ಗ್ರೋತ್ನ ಮೇಂಟೈನ್ ಮಾಡೋದು ಮತ್ತು ಕಂಟಿನ್ಯೂ ಲೈಫ್ ಪ್ರೊಸೆಸ್ ಅಂದರೆ ಡೈಜೆಷನ್ನು ನ್ಯೂಟ್ರಿಷನ್ನು ಹಾಗೂ ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್ನ ಡೈಲಿ ಮಾಡಿಕೊಂಡು ಪ್ರೊಸೆಸ್ ಮಾಡೋದಕ್ಕೆ ಏನಂತಾರೆ ಲೈವ್ ಪ್ರೊಸೆಸ್ ಅಂತಾರೆ. ದಿಸ್ ಈಸ್ ಅ ಡೈಲಿ ಪ್ರೊಸೆಸ್. ಈಗ ನಾವು ಲೈವ್ ಪ್ರೊಸೆಸ್ಸಲ್ಲಿ ಯಾವ್ಯಾವ ಲೈವ್ ಪ್ರೊಸೆಸ್ಸಲ್ಲಿ ಯಾವ್ಯಾವ ಸ್ಟೆಪ್ಸ್ ಆಗ್ತವೆ ಅಂತ ನೋಡಿದ್ರೆ ಲೈವ್ ಪ್ರೊಸೆಸ್ಸಲ್ಲಿ ಒಂದು ನ್ಯೂಟ್ರಿಷನ್, ಸೆಕೆಂಡ್ ಒನ್ ರೆಸ್ಪಿರೇಷನ್, ಥರ್ಡ್ ಒನ್ ಟ್ರಾನ್ಸ್ಪೋರ್ಟೇಷನ್, ಫೋರ್ತ್ ಒನ್ ಎಕ್ಸ್ಕ್ರೀಷನ್. ಅಂದರೆ ಲೈವ್ ಪ್ರೊಸೆಸ್ಸಲ್ಲಿ ಇವು 4 ಫಂಕ್ಷನ್ಸ್ ಆಗುತ್ತೆ. ಲೈವ್ ಪ್ರೊಸೆಸ್ ಈಸ್ ಅಬೌಟ್ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಇವು 3 ಲೈವ್ ಪ್ರೊಸೆಸ್ ಕಾಸ್ ಆಗೋದು. ಈಸ್ ಕಾಲ್ಡ್ ಲೈಫ್ ಪ್ರೊಸೆಸ್. ಅಂದರೆ ನಮ್ಮ ಬಾಡಿಯಲ್ಲಿ ಡೈಲಿ ಇವು 4 ಪ್ರೊಸೆಸ್ ಅಕರ್ ಆಗುತ್ತೆ. ಇನ್ನು ನಾವು ಫಸ್ಟ್ ಈಗ ಸ್ಟಡಿ ಮಾಡೋದು ಯಾವುದು ನ್ಯೂಟ್ರಿಷನ್. ಈಗ ನ್ಯೂಟ್ರಿಷನ್ ಅಂದರೆ ಡೆಫಿನೇಷನ್ ಏನಂತ ನೋಡೋಣ. ವಾಟ್ ಈಸ್ ನ್ಯೂಟ್ರಿಷನ್? ಅಂದರೆ ನ್ಯೂಟ್ರಿಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಆರ್ಗನಿಸಮ್ಸ್ ಅಬ್ಟೈನ್ ಫುಡ್ ಆ್ಯಂಡ್ ಯುಟಿಲೈಸ್ ಇಟ್ ಟು ಗೆಟ್ ಎನರ್ಜಿ, ಗ್ರೋತ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ಅಂದರೆ ಏನು ನ್ಯೂಟ್ರಿಷನ್ ತಗೊಳ್ಳೋದು ಅದೊಂದು ಪ್ರೊಸೆಸ್ ವಿಚ್ ಆರ್ಗನಿಸಮ್ಸ್ ಅಬ್ಟೈನ್ ಫುಡ್ ಅಂದರೆ ಅದೊಂದು ಪ್ರೊಸೆಸ್ಸು. ಅದರಿಂದ ಆರ್ಗ್ಯಾನಿಸಮ್ ಏನು ಮಾಡುತ್ತೆ ಫುಡ್ನ ಇಂಟೇಕ್ ಮಾಡುತ್ತೆ ಅಂದರೆ ಒಳಗೆ ತೊಗೊಳುತ್ತೆ ಮತ್ತು ಆ ಇಂಟೇಕ್ ಮಾಡಿರೋ ಫುಡ್ಡನ್ನ ಯುಟಿಲೈಸ್ ಮಾಡ್ಕೊಳುತ್ತೆ ಅಂದರೆ ಯೂಸ್ ಮಾಡ್ಕೊಳ್ಳೋದು. ಯುಟಿಲೈಸ್ ಅಂದ್ರೆ ಏನು ಯೂಸ್ ಮಾಡ್ಕೊಳ್ಳೋದು. ಆ ಫುಡ್ಡನ್ನ ಎನರ್ಜಿ, ಗ್ರೋತ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಈಗ ಎನರ್ಜಿ ಅಂದ್ರೇನು ನಮಗೆ ಎನರ್ಜಿ ಬೇಕಂದ್ರೆ ನಮಗೆ ರಿಕ್ವೈರ್ಮೆಂಟ್ ಏನು ಫುಡ್. ಈಗ ನಮ್ಮ ಬಾಡಿ ಬೆಳವಣಿಗೆ ಆಗಬೇಕಂದ್ರೆ ರಿಕ್ವೈರ್ಮೆಂಟ್ ಯಾವುದು ಗ್ರೋತ್. ರಿಪೇರ್ ಅಂದರೆ ನಮಗೆ ಏನಾರು ಗಾಯ ಆದರೆ ಆ ಪಾರ್ಟಲ್ಲಿ ನ್ಯೂ ಟಿಶ್ಯೂ ಗ್ರೋ ಆಗಬೇಕಂದ್ರೆ ಅದಕ್ಕೆ ರೀಸನ್ ಯಾವುದು ನ್ಯೂಟ್ರಿಷನ್ ಇದ್ರೇ ರಿಪೇರ್ ಆಗೋದು. ಆ್ಯಂಡ್ ಮೇಂಟೆನೆನ್ಸ್ ಅಂದರೆ ನಮ್ಮ ಬಾಡಿ ಫಿಟ್ಟಾಗಿ ಮೇಂಟೈನ್ ಇರಬೇಕಂದ್ರೆ ಏನು ಬೇಕು ನಮಗೆ ನ್ಯೂಟ್ರಿಷನ್ ಬೇಕು. ಆ ನ್ಯೂಟ್ರಿಷನ್ ಎದರಿಂದ ಸಿಗುತ್ತೆ ನಮಗೆ ಫುಡ್ಡಿಂದ. ಇನ್ ನೆಕ್ಸ್ಟ್ ನ್ಯೂಟ್ರಿಷನ್ ಟೈಪ್ಸ್ ಆಫ್ ನ್ಯೂಟ್ರಿಷನಲ್ಲಿ ಯಾವ್ಯಾವ ಟೈಪ್ಸ್ ಇದಾವೆ ಅಂತ ನೋಡೋಕೆ ಹೋದರೆ ಫಸ್ಟ್ ಒನ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಡೆಫಿನೇಷನ್ ನೋಡೋಣ. ಆರ್ಗನಿಸಮ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸ್. ಅಂದ್ರೇನು ಆರ್ಗನಿಸಮ್ಸ್ ತಾನೇ ಸ್ವಂತ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಏನಂತಾರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಾರೆ. ಯಾವ ಆರ್ಗನಿಸಮ್ಸು ಅದರ ಊಟ ತಾನೇ ಪ್ರಿಪೇರ್ ಮಾಡ್ಕೊಳುತ್ತಲ್ಲ ಅದಕ್ಕೆ ಏನಂತಾರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಾರೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಪ್ಲಾಂಟ್ಸ್, ಸಮ್ ಬ್ಯಾಕ್ಟೀರಿಯಾ. ಗ್ರೀನ್ ಪ್ಲಾಂಟ್ಸಲ್ಲಿ ಯಾವ ಪ್ರೊಸೆಸ್ ಆಗುತ್ತೆ ಫೋಟೋಸಿಂಥಸಿಸ್. ಆ ಗ್ರೀನ್ ಪ್ಲಾಂಟ್ಸ್ ಏನು ಮಾಡುತ್ತೆ ತಮ್ಮ ಫುಡ್ ತಾವೇ ಓನಾಗಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ದೇ ಆರ್ ಕಮ್ಸ್ ಅಂಡರ್ ದಿ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಗ್ರೀನ್ ಪ್ಲಾಂಟ್ಸ್. ಸಮ್ ಬ್ಯಾಕ್ಟೀರಿಯಾಸ್ ಅಂದರೆ ಕೆಲವು ಬ್ಯಾಕ್ಟೀರಿಯಾಗಳು ಫಾರ್ ಎಕ್ಸಾಂಪಲ್ ಈಸ್ಟ್ ತನ್ನ ಫುಡ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಈಸ್ ಕಮ್ಸ್ ಅಂಡರ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಈಗ ನಾವು ಗ್ರೀನ್ ಪ್ಲಾಂಟ್ಸಲ್ಲಿ ಆಗೋ ಪ್ರೊಸೆಸ್ ಯಾವುದು ಫೋಟೋಸಿಂಥಸಿಸ್ ಅಂದರೆ ಏನಂತ ನೋಡೋಕೋದ್ರೆ ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಕೇಳಿದರೆ ದ ಪ್ರೊಸೆಸ್ ಬೈ ವಿಚ್ ಪ್ಲಾಂಟ್ಸ್ ಪ್ರಿಪೇರ್ ಫುಡ್. ಅದು ಫುಡ್ ಯಾವ ಫಾರ್ಮಲ್ಲಿ ಇರುತ್ತೆ ಫುಡ್ಡು ಗ್ಲೂಕೋಸ್ ಫಾರ್ಮಲ್ಲಿ ಇರುತ್ತೆ ಯೂಸಿಂಗ್ CO2 ಪ್ಲಸ್ H2O ಪ್ಲಸ್ ಸನ್ಲೈಟ್ ಪ್ಲಸ್ ಕ್ಲೋರೋಫಿಲ್. ಅಂದರೆ ಫೋಟೋಸಿಂಥಸಿಸ್ ಅಂದರೆ ಏನು ದ ಪ್ರೊಸೆಸ್ ಬೈ ವಿಚ್ ಅಂದರೆ ಅದೊಂದು ಪ್ರೊಸೆಸ್ಸು ಬೈ ವಿಚ್ ಪ್ಲ್ಯಾಂಟ್ಸ್ ತಮ್ಮ ಊಟ ತಾವೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನಂತಾರೆ ಫೋಟೋಸಿಂಥಸಿಸ್ ಅಂತಾರೆ. ಈಗ ಆ ಫುಡ್ ಯಾವ ಫಾರ್ಮಲ್ಲಿ ಇರುತ್ತೆ ಗ್ಲೂಕೋಸ್ ಫಾರ್ಮ್ ಅಂದರೆ C6H12O6. ಗ್ಲೂಕೋಸ್ ಫಾರ್ಮುಲಾ ಯಾವುದು C6H12O6. ಈಗ ನಾವು ಈ ಫೋಟೋಸಿಂಥಸಿಸ್ ಓವರ್ ಆಲ್ ಹೇಗೆ ಅಕರ್ ಆಗುತ್ತೆ ಅಂತ ರಿಯಾಕ್ಷನ್ ಇಂತ್ರ ನೋಡೋಕೆ ಹೋದರೆ
ಇಕ್ವೇಷನ್. ಈಗ ನಾವು ಮೊದಲು ಇಕ್ವೇಷನ್ ಫಾರ್ಮಲ್ಲಿ ನೋಡೋಣ, ಆಮೇಲೆ ಬೇರೆದು ಏನೇನು ಕಾಂಪೌಂಡ್ಸ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಫಸ್ಟ್ ನಮಗೆ ಏನೇನು ರಿಕ್ವೈರ್ಮೆಂಟು ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗ್ಬೇಕಂದ್ರೆ ರಿಕ್ವೈರ್ಮೆಂಟ್, ಐ ಆಮ್ ಆಸ್ಕಿಂಗ್ ರಿಕ್ವೈರ್ಮೆಂಟ್ ಅಂದರೆ ಏನೇನು ಬೇಕಂತ. ನಮಗೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಬೇಕಂದ್ರೆ CO2 ಬೇಕು, H2O ಬೇಕು, ಸನ್ಲೈಟ್ ಬೇಕು ಹಾಗೂ ಕ್ಲೋರೋಫಿಲ್ ಬೇಕು. ಈಗ ನಮಗೆ ಪ್ರಾಡಕ್ಟ್ ಏನೇನು ಸಿಗ್ತಿದೆ ಅಂದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ರಿಕ್ವೈರ್ಮೆಂಟ್ ಏನು, CO2, H2O, ಸನ್ಲೈಟ್ ಮತ್ತು ಕ್ಲೋರೋಫಿಲ್. ಈಗ ನಾವು ಅದು ರಿಕ್ವೈರ್ಮೆಂಟ್ ಇದ್ದಿದ್ದು ನಮಗೆ ಏನು ಕೊಡುತ್ತೆ ಅಂದರೆ ಗ್ಲೂಕೋಸ್ C6H12O6 ಫಾರ್ಮ್ ಮಾಡುತ್ತೆ. ಮತ್ತು ಏನು ಕೊಡುತ್ತೆ, ನಮಗೆ ಆಕ್ಸಿಜನ್ ಕೊಡುತ್ತೆ ಆ್ಯಂಡ್ H2O ರಿಲೀಸ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಾವು ಫೋಟೋಸಿಂಥಸಿಸ್ ಎಸೆನ್ಷಿಯಲ್ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ನೋಡೋಕೆ ಹೋದರೆ ಅದರಲ್ಲಿ ಏನಿದೆ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಬೈ ಕ್ಲೋರೋಫಿಲ್. ಇಲ್ಲಿ ಏನು ಮಾಡ್ತಿದೆ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಬೈ ಕ್ಲೋರೋಫಿಲ್ ಅಂದರೆ ಸೂರ್ಯನಿಂದ ಕ್ಲೋರೋಫಿಲ್ ಏನು ಮಾಡ್ತಿದೆ, ಲೈಟ್ನ ಅಬ್ಸರ್ವ್ ಮಾಡ್ಕೋತಿದೆ. ಯಾವುದು ಅಬ್ಸರ್ವ್ ಮಾಡ್ಕೋತಿದೆ, ಕ್ಲೋರೋಫಿಲ್. ಇನ್ನು ನೆಕ್ಸ್ಟ್ ಇಲ್ಲೇನಿದೆ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ATP ಪ್ಲಸ್ NADPH. ಈಗ ನೀವು NADPH ಮತ್ತು ATPಯನ್ನು ಮುಂದೋಗಿ ಒಂದು ಸ್ವಲ್ಪ ಕಲಿತೀರ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಅಂದರೆ ಏನು ನೋಡಿ. ಈಗ ನಾವು ಸನ್ಲೈಟ್ ಇರುತ್ತೆ, ಸನ್ಲೈಟ್ ಎದ್ರ ಮೇಲೆ ಫಾಲ್ ಆಗುತ್ತೆ, ಲೀಫ್ ಮೇಲೆ. ಲೀಫ್ ಸರ್ಫೇಸ್ ಮೇಲೆ ಫಾಲ್ ಆದಾಗ ಇಲ್ಲಿ ಸನ್ಲೈಟ್ ಇದ್ದಿದ್ದು ಕ್ಲೋರೋಫಿಲ್ನ ಸನ್ಲೈಟ್ ಅಬ್ಸರ್ವ್ ಮಾಡ್ಕೋತೆ. ಸನ್ಲೈಟ್ನ ಕ್ಲೋರೋಫಿಲ್ ಇದ್ದಿದ್ದು ಅಬ್ಸರ್ವ್ ಮಾಡ್ಕೋತೆ. ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅದು ಲೈಟ್ ಎನರ್ಜಿ ಇದ್ದಿದ್ದನ್ನ ಕೆಮಿಕಲ್ ಎನರ್ಜಿ ಆಗಿ ಫಾರ್ಮ್ ಮಾಡಿ C6H12O6 ಪ್ರಾಡಕ್ಟ್ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೇ ಗಿವನ್ ದಟ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಅಂದ್ರೇನು, ಲೈಟ್ ಎನರ್ಜಿ ಮೊದಲು ಇರುತ್ತೆ, ಅದು ಕನ್ವರ್ಟ್ ಆಗಿ ಯಾವ ಫಾರ್ಮ್ಗೆ ಆಗುತ್ತೆ, ATP ಅಂದ್ರೇನು, ಅಡೆನೋಸಿನ್ ಟ್ರೈಫಾಸ್ಫೇಟ್. ಇಲ್ಲಿ ಬರೆಸ್ತೀನಿ, ATP ಅಡೆನೋಸಿನ್ ಟ್ರೈಫಾಸ್ಫೇಟ್. ಇದು ನೀವೆಲ್ಲ ಕಂಟಿನ್ಯೂ ಆಗಿ ನೋಡ್ರಿ. ಇಲ್ಲಿ ಇದು ಎಸ್ ಬರಲ್ಲ, ಟ್ರೈಫಾಸ್ಫೇಟ್, ಅಡೆನೋಸಿನ್ ಟ್ರೈಫಾಸ್ಫೇಟ್. ATP ಅಂದರೆ ಫುಲ್ ಫಾರ್ಮ್ ಏನು, ಅಡೆನೋಸಿನ್ ಟ್ರೈಫಾಸ್ಫೇಟ್. ಇನ್ನು ನೆಕ್ಸ್ಟ್ ನಾವು ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ನೋಡೋಕೆ ಹೋದರೆ ಇಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಇಂಟು H++O2 ಅಂದರೆ ಇಲ್ಲಿ ಮೇಲ್ಗಡೆ ರಿಯಾಕ್ಷನ್ ಎಲ್ಲ ನೋಡೋಕೆ ಹೋದರೆ ಇಲ್ಲಿ ಏನು ಫಾರ್ಮ್ ಆಗಿದೆ, ನಮಗೆ O2 ಫಾರ್ಮ್ ಆಗಿದೆ. ಈ H2O ಇಂತ ನಮಗೆ ಸ್ಪ್ಲಿಟ್ ಆಗಿ ಏನು ಫಾರ್ಮ್ ಆಗಿದೆ, O2 ಆ್ಯಂಡ್ H2Oನು ಫಾರ್ಮ್ ಆಗಿದೆ. ಈಗ ಸನ್ಲೈಟ್ ಇದ್ದಿದ್ದು ವಾಟರ್ ಮೇಲೆ ಬಿದ್ದರೆ ಏನಾಗುತ್ತೆ, ಎವಾಪರೇಷನ್ ಪ್ರೊಸೆಸ್ ಟೇಕ್ ಪ್ಲೇಸ್ ಆಗುತ್ತೆ. ಆ ಎವಾಪರೇಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ, ರಿಲೀಸ್ ಆಫ್ H2 ಇನ್ ದ ಫಾರ್ಮ್ ಆಫ್ ವೇಪರ್ಸ್ ಆಗುತ್ತೆ. ಸೊ ದೇ ಗಿವನ್ ಡ್ಯಾಟ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಅಂದರೆ H+ ಮತ್ತು O2 ರಿಲೀಸ್ ಆಗುತ್ತೆ. ಇನ್ನು ಫೋರ್ತ್ ಇವೆಂಟ್ ನೋಡ್ರಿ ಏನಿದೆ, ಅದು ರಿಡಕ್ಷನ್ ಆಫ್ CO2 ಟು ಫಾರ್ಮ್ ಗ್ಲೂಕೋಸ್. ಅಂದರೆ CO2 ಇದ್ದಿದ್ದು ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಮೀನ್ಸ್ CO2 ಇದ್ದಿದ್ದು ಕನ್ವರ್ಟ್ ಆಗಿ ಏನಾಗುತ್ತೆ, ಗ್ಲೂಕೋಸ್ ಆಗುತ್ತೆ. ದ್ಯಾಟ್ ಈಸ್ ಓನ್ಲಿ ದ ಗಿವನ್. ಅಂದ್ರೇನು, CO2 ಇದ್ದಿದ್ದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ರಿಡಕ್ಷನ್ ಆಫ್ CO2 ಟು ಫಾರ್ಮ್ ಗ್ಲೂಕೋಸ್. ಇನ್ನು ನಾವು ನೆಕ್ಸ್ಟ್ ಇಲ್ಲಿ ಲೀಫ್ ಡಯಾಗ್ರಾಮ್ ನೋಡೋಕೆ ಹೋದರೆ ಏನಿದೆ, ಲೀಫ್ ಡಯಾಗ್ರಾಮಲ್ಲಿ ಕ್ಲೋರೋಪ್ಲಾಸ್ಟ್ ಕೊಟ್ಟಿದ್ದಾರೆ, ಗಾರ್ಡ್ ಸೆಲ್ಸ್ ಕೊಟ್ಟಿದ್ದಾರೆ, ಏರ್ ಸ್ಪೇಸಸ್, ವ್ಯಾಕ್ಸಿ ಕ್ಯೂಟಿಕಲ್, ಅಪ್ಪರ್ ಎಪಿಡರ್ಮಿಸ್, ಫ್ಲೋಯಿಮ್ ಝೈಲಮ್ ವ್ಯಾಸ್ಕುಲರ್ ಬಂಡಲ್ಸ್, ಮಿಡ್ರಿಬ್, ಲ್ಯಾಮಿನಾರ್ ಲೀಫ್ ಬ್ಲೇಡ್, ವೇನ್. ನಿಮಗೆ ಇದ್ರ ಮೇಲೆ ಅಷ್ಟು ಕ್ವಶನ್ ಕೇಳಲ್ಲ, ಆದರೆ ನಿಮಗೆ MCQ ಅಲ್ಲಿ ಲೇಬಲಿಂಗ್ ಪಾರ್ಟಲ್ಲಿ ಕ್ವಶನ್ ಕೇಳ್ತಿರ್ಬೋದು. ಸೊ ಇದನ್ನ ಮಿಡ್ರಿಬ್, ಲ್ಯಾಮಿನಾರ್ ಲೀಫ್ ಬ್ಲೇಡ್, ವೇನ್ಸ್, ವ್ಯಾಕ್ಸಿಕ್ಯೂಟಿಕಲ್, ಅಪ್ಪರ್ ಎಪಿಡಮಿಸ್, ಫ್ಲೋಯಿಮ್ ಇವನ್ನೆಲ್ಲ ಏನು ಮಾಡಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ, ಅಂದರೆ ನೆನಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ಲೇಬಲಿಂಗ್ ಕೇಳಿದ್ರೆ ಕೇಳ್ಬೋದು. ಸೊ ರಿಮೆಂಬರ್ ಇಟ್. ಬಟ್ ಇದ್ರ ಮೇಲೆ ಈ ಡಯಾಗ್ರಾಮ್ ಮೇಲೆ ಕ್ವಶನ್ಸ್ ಅಷ್ಟು ಬರಲ್ಲ. ಇನ್ನು ನೆಕ್ಸ್ಟ್ ಯಾವ ಪಾರ್ಟು, ಸ್ಟೊಮ್ಯಾಟ. ಯಾಕಂದರೆ
ಫೋಟೋಸಿಂಥಸಿಸ್ ಪ್ರೊಸೆಸ್ಸಲ್ಲಿ ಮೇನ್ ಪಾರ್ಟ್ ಟೇಕ್ಸ್ ಪ್ಲೇಸ್ ಸ್ಟೊಮ್ಯಾಟ ಇದ್ದಿದ್ದು ಮೇನ್ ಪಾರ್ಟ್ ಟೇಕ್ ಪ್ಲೇಸ್ ಆಗುತ್ತೆ ಸ್ಟೊಮ್ಯಾಟದು. ಸೊ ಲೆಟ್ ಅಸ್ ರೀಡ್ ಅಬೌಟ್ ಸ್ಟೊಮ್ಯಾಟ. Stomata are small pores present mainly on the surface of leaves that helps in exchange of gases and transpiration. ಅಂದ್ರೆ ಏನು, ಇಲ್ಲಿ ಕೊಟ್ಟಿರೋದೇನು, ಗಾಟ್ ಸ್ಟೊಮ್ಯಾಟ ಅಂದ್ರೆ ಏನು, ಸ್ಮಾಲ್ ಪೋರ್ಸ್ ಪ್ರೆಸೆಂಟ್ ಆನ್ ಮೇನ್ಲಿ ಆನ್ ದ ಸರ್ಫೇಸ್ ಆಫ್ ಲೀವ್ಸ್. ಅಂದ್ರೆ ಏನು, ಲೀವ್ ಸರ್ಫೇಸ್ ಮೇಲೆ ಸ್ಮಾಲ್ ಪೋರ್ಸ್ ಪ್ರೆಸೆಂಟ್ ಆಗಿರ್ತವೆ, ಅದಕ್ಕೆ ಏನಂತಾರೆ, ಸ್ಟೊಮ್ಯಾಟ ಅಂತಾರೆ. ಡೆಟ್ ಹೆಲ್ಪ್ಸ್ ಅಂದರೆ ಅದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅದ್ರ ಫಂಕ್ಷನ್ ಏನು, ಸ್ಟೊಮ್ಯಾಟದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಅಂದರೆ ಸ್ಟೊಮ್ಯಾಟೋದ ಫಂಕ್ಷನ್ ಏನು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಈಗ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ರಿಲೀಸಿಂಗ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಅಂದರೆ ನೀರು ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಅದು ಲೀಫ್, ಅದನ್ನು ವಾಟರ್ ವೇಪರ್ ಫಾರ್ಮಲ್ಲಿ ಆವಿಯಾಗಿ ಹೋಗೋದಕ್ಕೆ ಏನಂತಾರೆ, ಟ್ರಾನ್ಸ್ಪಿರೇಷನ್ ಅಂತಾರೆ. ದಟ್ ಈಸ್ ವಾಟ್ ಟ್ರಾನ್ಸ್ಪಿರೇಷನ್. ಇದು ಫಂಕ್ಷನ್ ಏನೇನು ರಿಮೆಂಬರ್ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸ್ಟೊಮ್ಯಾಟ ಫಂಕ್ಷನ್ ಕೇಳ್ತಾರೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟ ಆ್ಯಂಡ್ ವಾಟ್ ಈಸ್ ಸ್ಟೊಮ್ಯಾಟ ಅಂತಲೂ ಕೇಳ್ಬೋದು. ಸೊ ವಾಟ್ ಈಸ್ ಸ್ಟೊಮ್ಯಾಟ, ಎ ಸ್ಮಾಲ್ ಪೋರ್ಸ್ ಪ್ರೆಸೆಂಟ್ ಮೇನ್ಲಿ ಆನ್ ಸರ್ಫೇಸ್ ಆಫ್ ದ ಲೀವ್ಸ್, ಅದಕ್ಕೇನಂತಾರೆ, ಸ್ಟೊಮ್ಯಾಟ ಅಂತಾರೆ. ಇನ್ನು ಅದ್ರ ಫಂಕ್ಷನ್ಸ್ ಏನು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ದ ರಿಲೀಸಿಂಗ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್ ಆರ್ ದ ಲೂಸಿಂಗ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರಿಂಗ್ ವೇಪರ್ಸ್ ಅಂತಲೂ ಅನ್ಬೋದು. ಇನ್ನು ನೆಕ್ಸ್ಟ್ ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡೋಕೆ ಹೋದರೆ ಸ್ಟೊಮ್ಯಾಟೋದು, ಇಲ್ಲಿ ಸ್ಟೊಮ್ಯಾಟೋ ಸ್ಟ್ರಕ್ಚರ್, ಈಗ ಸ್ಟೊಮ್ಯಾಟೋ ಸ್ಟ್ರಕ್ಚರ್ ಬರೋಣ. ಇಲ್ಲಿ 2 ಕಿಡ್ನಿ ಶೇಪ್ಡ್ ಸ್ಟ್ರಕ್ಚರ್ಸ್ ಕಾಣ್ತಿದೆಯಲ್ಲ, ಇದು ನಿಮ್ದು ಏನಂತಾರೆ, ಗಾರ್ಡ್ ಸೆಲ್ಸ್ ಅಂತಾರೆ. ವಾಟ್ ಈಸ್ ಗಾರ್ಡ್ ಸೆಲ್ಸ್ ಅಂತ ಕೇಳಿದ್ರೆ, ದ 2 ಕಿಡ್ನಿ ಶೇಪ್ಡ್ ಆರ್ ಬೀನ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಗಾರ್ಡ್ ಸೆಲ್ಸ್. ಇಲ್ಲಿ ನಿಮ್ಗೆ ಏನು ಮಿಡಲಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಇದಕ್ಕೇನಂತಾರೆ, ಸ್ಟೊಮ್ಯಾಟಲ್ ಪೋರ್ಸ್. ವಾಟ್ ಈಸ್ ಸ್ಟೊಮ್ಯಾಟಲ್ ಪೋರ್ಸ್, ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದಿ 2 ಗಾರ್ಡ್ ಸೆಲ್ಸ್ ಇಸ್ ಕಾಲ್ಡ್ ಸ್ಟೊಮ್ಯಾಟಲ್ ಪೋರ್ಸ್. ಇನ್ನು ನಿಮ್ಮ ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು, ದ ಪಿಗ್ಮೆಂಟ್. ಇದು ಕ್ಲೋರೋಪ್ಲಾಸ್ಟ್ ಏನು, ಪಿಗ್ಮೆಂಟ್. ಇದು ಪ್ರೆಸೆಂಟ್ ಆನ್ ದಿ ಗಾರ್ಡ್ ಸೆಲ್ಸ್. ಎದ್ರ ಮೇಲೆ ಪ್ರೆಸೆಂಟ್ ಇರುತ್ತೆ, ಗಾರ್ಡ್ ಸೆಲ್ಸ್ ಮೇಲೆ ಪ್ರೆಸೆಂಟ್ ಇರುತ್ತೆ ಕ್ಲೋರೋಪ್ಲಾಸ್ಟ್. ಈಗ ನೀವು 2 ಟೈಪ್ಸ್ ಆಫ್ ಸ್ಟೊಮ್ಯಾಟ ಕಲಿಬೋದು. ಯಾವುದು, ಓಪನ್ ಸ್ಟೊಮ್ಯಾಟ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟ. ಅಂದರೆ ಏನಂತ ನೋಡೋಣ. ಈಗ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸನ್ನು ಒಂದ್ಸಲ ಓದೋಣ. ಈಚ್ ಸ್ಟೊಮ್ಯಾಟೋ ಹ್ಯಾಸ್ 2 ಕಿಡ್ನಿ ಶೇಪ್ಡ್ ಗಾರ್ಡ್ ಸೆಲ್ಸ್. ಅದೇ ವಾಟ್ ಈಸ್ ಗಾರ್ಡ್ ಸೆಲ್ಸ್ ಅಂತ ಹೇಳಿದ್ದೀನಿ. ಗಾರ್ಡ್ ಸೆಲ್ಸ್ ಕಂಟೇನ್ ಕ್ಲೋರೋಪ್ಲಾಸ್ಟ್, ಅಂದರೆ ಗಾರ್ಡ್ ಸೆಲ್ಸ್ ಮೇಲೆ ಏನಿರುತ್ತೆ, ಕ್ಲೋರೋಪ್ಲಾಸ್ಟ್ ಇದೆ ಅಂತ ಹೇಳಿದ್ದೀನಿ. ದ ಇನ್ನರ್ ವಾಲ್ಸ್ ಆಫ್ ಗಾರ್ಡ್ ಸೆಲ್ಸ್ ಆರ್ ಥಿಕ್ಕರ್. ಅಂದ್ರೇನು, ಇನ್ನರ್ ವಾಲ್ ಅಂದ್ರೇನು, ಗಾರ್ಡ್ ಸೆಲ್ಸ್ ಒಳಗೆ ಇರೋ ವಾಲು ಥಿಕ್ ಇರುತ್ತೆ, ಅಂದರೆ ದಪ್ಪ ಇರುತ್ತೆ ಅಂತ ಹೇಳಿದ್ದಾರೆ. ಔಟರ್ ವಾಲ್ಸ್ ಥಿನ್ನರ್. ಅಂದ್ರೇನು, ಇಲ್ಲಿ ಡಯಾಗ್ರಾಮ್ ಪ್ರಕಾರ ನಾವು ಹೋದರೆ ಅವ್ರು ಏನಂದಿದ್ದಾರೆ, ಇಲ್ಲಿ ಒಳಗಿರೋ ವಾಲು ಥಿಕ್ ಇರುತ್ತೆ, ಹಾಗೂ ಇಲ್ಲಿ ಹೊರಗೇನು ವಾಲ್ ಇರುತ್ತಲ್ಲ ಅದು ಥಿನ್. ಅಂದ್ರೇನು, ಅಷ್ಟು ದಪ್ಪ ಇರಲ್ಲ. ಇಲ್ಲಿ ಒಳಗೇನಿರುತ್ತೆ, ದಪ್ಪ ಇರ್ತೈತಿ ಅಷ್ಟೇ. ಇನ್ ನೆಕ್ಸ್ಟ್ ಸೆಂಟೆನ್ಸ್ ಏನು ಹೋದರೆ, ಸ್ಟೊಮ್ಯಾಟಲ್ ಪೋರ್ಸ್ ಲೈಸ್ ಬಿಟ್ವೀನ್ ದ ಗಾರ್ಡ್ ಸೆಲ್ಸ್. ಅದೇನು, ಸ್ಟೊಮ್ಯಾಟಲ್ ಪೋರ್ಸ್ ಲೈಸ್ ಬಿಟ್ವೀನ್ ದಿ ಗಾರ್ಡ್ ಸೆಲ್ ಅಂದ್ರೆ ಏನು, ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದಿ 2 ಗಾರ್ಡ್ ಸೆಲ್ಸ್. ಅಷ್ಟೇ. ಇನ್ನು ಫಂಕ್ಷನ್ಸ್ ನೋಡೋಕೆ ಹೋದರೆ ಏನೇನು ಫಂಕ್ಷನು ಇದೇ ಹೇಳಿದೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಅದೇ ಡೀಟೇಲ್ ಆಗಿ ಓದೋಣ. ಗ್ಯಾಸ್ ಎಕ್ಸ್ಚೇಂಜ್, CO2 ಎಂಟರ್ಸ್ ಆ್ಯಂಡ್ O2 ಎಕ್ಸಿಸ್ಟ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಅಂದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗೋವಾಗ CO2 ಏನಾಗುತ್ತೆ, ಸ್ಟೊಮ್ಯಾಟೋ ಪೋರ್ ಒಳಗೆ ಹೋಗುತ್ತೆ, ಆ್ಯಂಡ್ O2 ಇದ್ದಿದ್ದು ಏನಾಗುತ್ತೆ, ಒಳಗಿಂದ ಹೊರಗೆ ಬರುತ್ತೆ. ದಟ್ ಈಸ್ ದ ಪ್ರೊಸೆಸ್. ಯಾವ ಪ್ರೊಸೆಸ್ಸಲ್ಲಿ, ಫೋಟೋಸಿಂಥಸಿಸ್ ಪ್ರೊಸೆಸ್ಸಲ್ಲಿ ಆಗೋ ಫಂಕ್ಷನ್. CO2 ಏನಾಗುತ್ತೆ, ಎಂಟರ್ ಆಗುತ್ತೆ, ಹಾಗೂ O2 ಇದ್ದಿದ್ದು ಎಕ್ಸಿಟ್ ಆಗುತ್ತೆ. ಇನ್ನು ರೆಸ್ಪಿರೇಷನ್ ಆಗುವಾಗ, ಅಂದರೆ ಪ್ಲ್ಯಾಂಟ್ಸು 2 ಟೈಪ್ಸ್, ರೆಸ್ಪಿರೇಷನ್ ಮಾಡುತ್ತೆ, ಫೋಟೋಸಿಂಥಸಿಸ್ ಮಾಡುತ್ತೆ. ಆದರೆ ಅಲ್ಲಿ ಆಗೋ ಪ್ರೊಸೆಸ್ ಅಷ್ಟೇ ಬೇರೆ. ಏನು, ಫೋಟೋಸಿಂಥಸಿಸ್ ಆಗುವಾಗ CO2 ಒಳಗೆ ಹೋಗುತ್ತೆ ಮತ್ತು O2 ಹೊರಗೆ ಬರುತ್ತೆ. ಆದರೆ ರೆಸ್ಪಿರೇಷನ್ ಆಗುವಾಗ ಇದರ ಅಪೋಸಿಟ್, ಫೋಟೋಸಿಂಥಸಿಸ್ ಅಪೋಸಿಟ್ ರೆಸ್ಪಿರೇಷನ್. ಏನಾಗುತ್ತೆ, O2 ಎಂಟರ್ ಆಗುತ್ತೆ ಆ್ಯಂಡ್ CO2 ಹೊರಗೆ ಹೋಗುತ್ತೆ. ಅಂದರೆ CO2 ಔಟ್ಸೈಡ್ ಹೋಗುತ್ತೆ ಹಾಗೂ O2 ಎಂಟರ್ ಆಗುತ್ತೆ ಸ್ಟೊಮ್ಯಾಟೋ ಪೋರ್ಸ್ ಇಂತ್ರ. ಇನ್ನು ನಾವು ಟ್ರಾನ್ಸ್ಪಿರೇಷನ್ ನೋಡೋಕೆ ಹೋದರೆ, ಲಾಸ್ ಆಫ್ ವಾಟರ್ ವೇಪರ್ಸ್ ಫ್ರಮ್ ಲೀವ್ಸ್ ಥ್ರೋ ಸ್ಟೊಮ್ಯಾಟ. ಅಂದರೆ ಅದೇ ಹೇಳಿದೆ, ಲಾಸ್ ಆಫ್ ವಾಟರ್ ವೇಪರ್ಸ್ ಫ್ರಮ್ ಲೀವ್ಸ್ ಥ್ರೋ ಸ್ಟೊಮ್ಯಾಟ. ಸ್ಟೊಮ್ಯಾಟ ಇಂತ್ರ ವಾಟರ್ ವೇಪರ್ ಆಗಿ ಲೂಸ್ ಆಗೋದಕ್ಕೆ ಏನಂತಾರೆ, ಟ್ರಾನ್ಸ್ಪಿರೇಷನ್ ಅಂತಾರೆ.
ಇನ್ ನೆಕ್ಸ್ಟ್ ನೋಡಕ್ಕೆ ಹೋದ್ರೆ ಏನು, ಥರ್ಡ್ ಫಂಕ್ಷನ್ ಅಂದರೆ ಏನು, ಅಂದರೆ ಮೂರನೇ ಫಂಕ್ಷನ್, ಇನ್ನೊಂದು ಫಂಕ್ಷನ್ ಅಂದರೆ ಏನು, ಹೆಲ್ಪ್ಸ್ ಇನ್ ವಾಟರ್ ಮೂಮೆಂಟ್, ಪುಲ್ ಆ್ಯಂಡ್ ಕೂಲಿಂಗ್ ಆಫ್ ದ ಪ್ಲ್ಯಾಂಟ್ಸ್. ಅಂದರೆ ಏನು, ವಾಟರ್ನ ಮೂಮೆಂಟ್ ಅಂದರೆ ವಾಟರ್ ಮೂಮೆಂಟ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಅದೇನು ಮಾಡುತ್ತೆ, ಪ್ಲ್ಯಾಂಟ್ಸ್ನ ಕೂಲ್ ಇಡುತ್ತೆ, ಅಂದರೆ ಅಷ್ಟು ಕೂಲ್ ಟೆಂಪ್ರೇಚರಲ್ಲಿ ಇಡುತ್ತೆ. ಯಾಕಂದರೆ ಪ್ಲ್ಯಾಂಟ್ಸ್ ನೀಡ್ಸ್ ಕೂಲ್ ಟೆಂಪ್ರೇಚರ್ ಅರೌಂಡ್ ದೆಮ್. ಸೊ ನೀವು ಗಿಡದ ಹತ್ರ ಹೋದಾಗ ಅದು ನಿಮಗೆ ಏಕೆ ತಂಪು ಅಂದರೆ ಒಂದು ಸ್ವಲ್ಪ ಕೂಲ್ ಫೀಲ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್ ಟೊಮ್ಯಾಟೊ. ಟೊಮ್ಯಾಟೊ ಏನು ಮಾಡುತ್ತೆ, ವಾಟರ್ ಮೂಮೆಂಟ್ನ ಕಾಸ್ ಮಾಡುತ್ತೆ. ಸೊ ಇನ್ನು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಟೊಮ್ಯಾಟೊ ನೋಡೋಣ. ಈಗ ಓಪನಿಂಗ್ ಟೊಮ್ಯಾಟೊ ನೋಡೋಣ ಫಸ್ಟ್. ಕಂಟ್ರೋಲ್ಡ್ ಬೈ ಟರ್ಗರ್ ಪ್ರೆಷರ್ ಇನ್ ಗಾಡ್ ಸೆಲ್ಸ್. ಅಂದರೆ ಏನು, ಕಂಟ್ರೋಲ್ ಬೈ ಟರ್ಗರ್ ಪ್ರೆಷರ್ ಅಂದರೆ ಏನು, ಟರ್ಗರ್ ಪ್ರೆಷರ್ ಅಂದರೆ ಈಗ ನೀವು ಒಂದು ಇದರಲ್ಲಿ ಪೈಪಲ್ಲಿ ನೀರು ಅದ್ರ ವ್ಯಾಲ್ಯೂಮ್ ಬಿಟ್ಟು ಹೆಚ್ಚು ಫಿಲ್ ಮಾಡ್ತಿದ್ರೆ ಏನಾಗುತ್ತೆ, ವಾಟರ್ ಹೊರಗೆ ಬರುತ್ತೆ. ದಟ್ ಪ್ರೆಷರ್ ಇಸ್ ಕಾಲ್ಡ್ ಟರ್ಗರ್ ಪ್ರೆಷರ್. ಅಂದರೆ ತುಂಬ ಒಳಗೆ ನೀರು ಹೆಚ್ಚಾದಾಗ ಅದು ನೀರು ಏನಾಗುತ್ತೆ, ಹೊರಗೆ ಬರಬೇಕಂತ ಟ್ರೈ ಮಾಡುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ ಟರ್ಗರ್ ಪ್ರೆಷರ್. ಈ ಟರ್ಗರ್ ಪ್ರೆಷರ್ನ ಕಂಟ್ರೋಲ್ ಮಾಡೋದು ಯಾವುದು, ಟೊಮ್ಯಾಟೊ. ಈ ಟರ್ಗರ್ ಪ್ರೆಷರ್ ಇದ್ದಿದ್ದು ಸೆಲ್ ಒಳಗೆ ಕಾಸ್ ಆಗುತ್ತೆ. ಯಾವ ಸೆಲ್ ಒಳಗೆ, ಗಾಡ್ ಸೆಲ್ ಒಳಗೆ. ಇನ್ನು ನೆಕ್ಸ್ಟ್ ನೋಡೋಕ್ಕೋದ್ರೆ, ವೆನ್ ಗಾಡ್ ಸೆಲ್ಸ್ ಸ್ವೆಲ್ ಟರ್ಗಿಡ್ ಪೋರ್ ಓಪನ್ಸ್. ಅಂದ್ರೇನು, ವೆನ್ ಗಾಡ್ ಸೆಲ್ ಸ್ವೆಲ್ ಅಂದ್ರೇನು, ಅದು ನೀರು ಒಳಗಿರೋ ನೀರು ಹೊರಗೆ ಬರಬೇಕಂತ ಟ್ರೈ ಮಾಡುವಾಗ ಅದೇನಾಗುತ್ತೆ, ಗಾಡ್ ಸೆಲ್ಸ್ ಇದ್ದಿದ್ದು ಸ್ವೆಲ್ ಆಗುತ್ತೆ. ಆಗೇನಾಗುತ್ತೆ, ಪೋರ್ ಇದ್ದಿದ್ದು ಓಪನ್ ಆಗುತ್ತೆ. ಅಂದರೆ ನೀರು ಇನ್ನೂ ಹೊರಗೆ ಬಂದಿಲ್ಲ, ಆದರೆ ಒಳಗೆ ಇದೆ. ಈ ಒಳಗೆ ಇದೆ ಅಂದರೆ ನೀರು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿದೆ. ಅಂದಾಗ ಏನಾಗುತ್ತೆ, ಪೋರ್ಸ್ ಇದ್ದಿದ್ದು ಓಪನ್ ಆಗುತ್ತೆ. ಇನ್ನು ನೆಕ್ಸ್ಟು, ವೆನ್ ಗಾಡ್ ಸೆಲ್ಸ್ ಶ್ರಿಂಕ್ ಪ್ಲಾಸಿಡ್. ಟರ್ಗಿಡ್ ಅಪೋಸಿಟ್ ಏನು, ಪ್ಲಾಸಿಡ್. ಟರ್ಗಿಡ್ ಅಂದರೆ ನೀರೆಲ್ಲ ಒಳಗೆ ತುಂಬೋದು, ಪ್ಲಾಸಿಡ್ ಅಂದರೆ ನೀರೆಲ್ಲ ಹೊರಗೆ ಹಾಕೋದು. ಪೋರ್ ಕ್ಲೋಸಸ್ ಅಂದರೆ ಇಲ್ಲಿ ಕೆಳಗೆ ಏನು ಹೇಳ್ತಿರೋದು, ವೆನ್ ಗಾಡ್ ಸೆಲ್ಸ್ ಶ್ರಿಂಕ್ ಅಂದರೆ ಒಳಗಿರೋ ನೀರು ತುಂಬಿರೋ ನೀರೆಲ್ಲ ಹೊರಗೆ ಹಾಕಾದ್ಮೇಲೆ ಏನಾಗುತ್ತೆ, ಪೋರ್ ಇದ್ದಿದ್ದು ಕ್ಲೋಸ್ ಆಗುತ್ತೆ. ಮೀನ್ಸ್ ಪ್ಲಾಸ್ಕಿಡ್ ಅಂದರೆ ಏನು, ಟರ್ಗಿಡ್ ಅಪೋಸಿಟ್ ಪ್ಲಾಸ್ಕಿಡ್. ಅಷ್ಟು ನೆನಪಿಟ್ಕೊಳ್ಳಿ. ಶ್ರಿಂಕ್ ಅಂದರೆ ಏನು, ನೀರು ಒಳಗಿರೋದೆಲ್ಲ ಹೊರಗೆ ಹಾಕಾದ್ಮೇಲೆ ಅದೇನು ಉಳಿತಲ್ಲ ಅದಕ್ಕೆ ಶ್ರಿಂಕ್ ಅಂತಾರೆ. ಅವಾಗ ಟೊಮ್ಯಾಟೊ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ವೆನ್ ಸೆಲ್ಸ್ ಸ್ವೆಲ್ ಟರ್ಗಿಡ್ ಅಂದರೆ ಏನು, ಟರ್ಗಿಡ್ ಸ್ವೆಲ್ ಆದಾಗ ಅಂದ್ರೇನು, ಒಳಗೆ ನೀರು ತುಂಬಿದಾಗ ಟೊಮ್ಯಾಟೊ ಪೋರ್ ಏನಾಗುತ್ತೆ, ಓಪನ್ ಆಗುತ್ತೆ. ಇನ್ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಕೋದ್ರೆ ಏನಿದೆ, ಓಪನಿಂಗ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಲೈಟ್, ವಾಟರ್ ಅವೈಲೇಬಿಲಿಟಿ ಆ್ಯಂಡ್ CO2 ಕಾನ್ಸಂಟ್ರೇಷನ್. ಅಂದರೆ ಓಪನಿಂಗ್ ಆಗೋದು ಬರೀ ವಾಟರ್ ಇಂತ್ರ ಅಲ್ಲ, ಓಪನಿಂಗ್ ಆಗೋದು ಲೈಟ್ ಇಂತ್ರನೂ ಆಗುತ್ತೆ, ವಾಟರ್ ಅವೈಲೇಬಿಲಿಟಿ ಇಂತ್ರನೂ ಆಗುತ್ತೆ, ಮತ್ತು CO2 ಕಾನ್ಸಂಟ್ರೇಷನ್ ಇಂತ್ರನೂ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಏನಿದೆ, ಲೊಕೇಶನ್ ಆನ್ ಲೀವ್ಸ್ ಇದೆ. ಮೋರ್ ಟೊಮ್ಯಾಟೊ ಆನ್ ಲೋವರ್ ಸರ್ಫೇಸ್ ಆಫ್ ಡೈಕಾಟ್ ಟು ರೆಡ್ಯೂಸ್ ವಾಟರ್ ಲಾಸ್. ಅಂದ್ರೇನು, ಇಲ್ಲಿ ಟೊಮ್ಯಾಟೊ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ ದಿಸ್ ಡಯಾಗ್ರಾಮ್ ದೇ ಗಿವನ್ ವೇರ್ ಟೊಮ್ಯಾಟೊ ಇಸ್ ಪ್ರೆಸೆಂಟ್. ಅಂದರೆ ಏನು, ಗಾಡ್ ಸೆಲ್ಸ್ ಎಲ್ಲಿದೆ, ಇಲ್ಲಿದೆ, ಅಂದರೆ ಟೊಮ್ಯಾಟೊನು ಇಲ್ಲೇ ಇರುತ್ತೆ. ವೈ ದೇ ಆಸ್ಕ್ಡ್ ದಟ್, ವೈ ದ ಟೊಮ್ಯಾಟೊ ಆರ್ ಪ್ರೆಸೆಂಟ್ ಅಟ್ ದ ಲೋವರ್ ಎಪಿಡರ್ಮಿಸ್. ಎಪಿಡರ್ಮಿಸಲ್ಲಿ ಗಾಡ್ ಸೆಲ್ಸ್ ಅಂದರೆ ಟೊಮ್ಯಾಟೊ ಹೇಗೆ ಪ್ರೆಸೆಂಟ್ ಇದೆ ಅಂತ ಕೇಳಿದ್ದಾರೆ. ಬಿಕಾಸ್ ಈಗ ಸರ್ಫೇಸ್ ಮೇಲೆ ಇದೆ ಅಂದರೆ ಏನಾಗುತ್ತೆ, ಸನ್ಲೈಟಲ್ಲಿ ಡೈರೆಕ್ಟಾಗಿ ಬೀಳುತ್ತೆ. ಡೈರೆಕ್ಟಾಗಿ ಬಿದ್ದರೆ ಏನಾಗುತ್ತೆ, ವಾಟರ್ ಲಾಸ್ ಇದ್ದಿದ್ದು ಹೆಚ್ಚಾಗುತ್ತೆ. ಈಗ ಕೆಳಗೆ ಲೀಫ್ ಕೆಳಗೆ ಟೊಮ್ಯಾಟೊ ಇದೆ ಅಂದರೆ ಅಲ್ಲಿ ಶ್ಯಾಡೋ ಬೀಳುತ್ತೆ, ಸನ್ಲೈಟ್ ಡೈರೆಕ್ಟಾಗಿ ಬೀಳಂಗಿಲ್ಲ. ಸೊ ದ ವಾಟರ್ ಲಾಸ್ ಕಡಿಮೆ ಆಗುತ್ತೆ, ವಾಟರ್ ಲಾಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದ ಟೊಮ್ಯಾಟೊ ಈಸ್ ಪ್ರೆಸೆಂಟ್ ಇನ್ ಲೋವರ್ ಎಪಿಡರ್ಮಿಸ್. ಇದನ್ನು ನೆನ್ಪಿಟ್ಕೊಳ್ಳಿ, ಕ್ವಶನ್ ಕೇಳಿದ್ರೆ ನಿಮ್ಮ 2025 ಬೋರ್ಡಲ್ಲಿ ಕೇಳ್ತಾರೆ. ಇನ್ನು ನಾವು ನೆಕ್ಸ್ಟ್ ನೋಡೋಕೆ ಹೋದರೆ, ಆಲ್ಮೋಸ್ಟ್ ಈಕ್ವಲ್ ಆನ್ ಬೋತ್ ಸರ್ಫೇಸ್ ಇನ್ ಮೊನೊಕಾಟ್ಸ್. ಅಂದ್ರೆ ಏನು, ಈಗ ಟೊಮ್ಯಾಟೊ ಇದ್ದಿದ್ದು ನಾವು ನೋಡಿದ್ವಿ ಏನು, ಪೂರಾ ಲೋವರ್ ಎಪಿಡಮಿಸಲ್ಲಿದೆ ಟೊಮ್ಯಾಟೊ ಇದ್ದಿದ್ದು. ಇನ್ನು ಮೊನೊಕಾಟ್ಸ್ ಅಂದರೆ ನೀವು 11th ಕೇಳ್ತೀರ. ಮೊನೊಕಾಟ್ಸ್ ಅಂದರೆ ಏನು, ಇಟ್ ಈಸ್ ದ
ಟ್ಯಾಪ್ ರೂಟ್ ಸಿಸ್ಟಮ್ ಆಫ್ ಪ್ಲಾಂಟ್ಸ್. ಅಲ್ಲಿ ಏನಿರುತ್ತೆ, ಸ್ಟೊಮ್ಯಾಟೊ ಇದ್ದಿದ್ದು ಅಪ್ಪರ್ ಎಪಿಡರ್ಮಿಸಲ್ಲೂ ಇರುತ್ತೆ, ಲೋವರ್ ಎಪಿಡರ್ಮಿಸಲ್ಲೂ ಇರುತ್ತೆ. ಸೊ ದೇ ಗಿವನ್ ದಟ್ ಈಕ್ವಲ್ ಆನ್ ಬೋತ್ ಸರ್ಫೇಸಸ್. ಇನ್ನು ನೆಕ್ಸ್ಟ್, ಈಗ ನಾವು ಇಲ್ಲಿ ತನಕ ಏನು ಕಲ್ತ್ವಿ, ಆಟೋಟ್ರೋಪಿಕ್ ಎಲ್ಲ ಕಲ್ತ್ವಿ. ಆಟೋಟ್ರೋಪಿಕ್ ಎಲ್ಲ ಕಲ್ತ್ವಿ. ಇನ್ನು ಏನು ಕಲಿಯೋದು, ಹೆಟ್ರೋಟ್ರೋಪಿಕ್. ಅಂದರೆ ನ್ಯೂಟ್ರಿಷನಲ್ಲಿ 2 ಟೈಪ್ಸ್, ಹೆಟ್ರೋಟ್ರೋಪಿಕ್ ಆ್ಯಂಡ್ ಆಟೋಟ್ರೋಪಿಕ್. ಈಗ ಆಟೋಟ್ರೋಪಿಕ್ ಫಿನಿಶ್ ಆಯಿತು, ಇನ್ನು ಹೆಟ್ರೋಟ್ರೋಪಿಕ್ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಡೆಫಿನೇಷನ್. ಆರ್ಗನಿಸಮ್ಸ್ ಕ್ಯಾನ್ ಮೇಕ್ ದೇರ್ ಓನ್ ಫುಡ್ ಡಿಪೆಂಡ್ ಆನ್ ಅದರ್ಸ್. ಅಂದ್ರೇನು? ಆಟೋಟ್ರೋಪಿಕ್ ಅಂದ್ರೇನು? ದೆಮ್ಸೆಲ್ಫ್ ಫುಡ್ ಪ್ರಿಪೇರ್ ಮಾಡೋದು, ಅಂದರೆ ತಾನೇ ಪ್ರಿಪೇರ್ ಮಾಡೋದು ಫುಡ್ಡು ಆಟೋಟ್ರೋಪಿಕ್. ಹೆಟ್ರೋಟ್ರೋಪಿಕ್ ಅಂದ್ರೇನು? ಬೇರೆ ಪ್ರಾಣಿ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಏನಂತಾರೆ, ಹೆಟ್ರೋಟ್ರೋಪಿಕ್. ಆರ್ಗನಿಸಮ್ಸ್ ಕೆನಾಟ್ ಮೇಕ್ ದರ್ ಓನ್ ಫುಡ್ ಅಂದ್ರೇನು? ಆರ್ಗನಿಸಮ್ಸ್ ತಾನೇ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆದರೆ ಅದು ಏನಾಗುತ್ತೆ, ಡಿಪೆಂಡ್ ಆನ್ ಅದರ್ ಆರ್ಗನಿಸಮ್ಸ್, ಅಂದರೆ ಬೇರೆ ಆರ್ಗನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಹ್ಯೂಮನ್ ಬೀಯಿಂಗ್ಸ್ ನಾವು ಎದ್ರ ಮೇಲೆ ಡಿಪೆಂಡ್ ಇದ್ದೀವಿ, ಪ್ಲಾಂಟ್ಸ್ ಮೇಲೆ. ದಟ್ ಈಸ್ ವಾಟ್ ಎಕ್ಸಾಂಪಲ್ ಆಫ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಏನು, ಹ್ಯೂಮನ್ ಬೀಯಿಂಗ್ಸ್, ಎನಿಮಲ್ಸ್ ಎಲ್ಲ. ಈಗ ನಾವು ಇಷ್ಟೊತ್ತನ ಏನು ನೋಡಿದ್ವಿ, ಆಟೋಟ್ರೋಪಿಕ್ ಮತ್ತು ಆಟೋಟ್ರೋಪಿಕ್ ನೋಡಿದ್ವಿ. ಈಗ ಹೆಟ್ರೋಟ್ರೋಪಿಕಲ್ಲಿ ಟೈಪ್ಸ್ ಬರ್ತವೆ. ಯಾವ್ಯಾವು? ಹೋಲೋಜೋಯಿಕ್, ಸ್ಯಾಪ್ರೋಫಿಟಿಕ್ ಆ್ಯಂಡ್ ಪ್ಯಾರಾಸಿಟಿಕ್. ಒಂದೊಂದಾಗಿ ಡೆಫಿನೇಷನ್ ನೋಡ್ಕೊತ ಹೋಗೋಣ. ಹೋಲೋಜೋಯಿಕ್ ಅಂದ್ರೇನು? ದ ಆರ್ಗನಿಸಮ್ಸ್ ವಿಚ್ ಬ್ರೇಕ್ಸ್ ದ ಕಾಂಪ್ಲೆಕ್ಸ್ ಮೆಟೀರಿಯಲ್ಸ್ ಇಂಟು ಸಿಂಪಲರ್ ಮೆಟೀರಿಯಲ್ಸ್. ಅಂದ್ರೇನು? ಕಾಂಪ್ಲೆಕ್ಸ್ ಮೆಟೀರಿಯಲ್ ಇದ್ದಿದ್ದನ್ನ ಸಿಂಪಲ್ ಮೆಟೀರಿಯಲ್ಸ್ ಆಗಿ ಬ್ರೇಕ್ ಮಾಡೋದಕ್ಕೆ ಏನಂತಾರೆ, ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತಾರೆ. ಇಲ್ಲಿ ಸೈಡಲ್ಲಿ ಬರೆಸ್ತೀನಿ ನೋಡಿ, ಹೋಲೋಜೋಯಿಕ್ ಅಂದ್ರೇನು ಎಲ್ಲ ಅಂತ. ಇಲ್ಲಿ ಬರೆಸ್ತೀನಿ. ಹೋಲೋಜೋಯಿಕ್ ನ್ಯೂಟ್ರಿಷನ್, ಹೋಲೋಜೋಯಿಕ್ ಬರೋದೇನು? ಹೋಲೋಜೋಯಿಕ್ ಅಂದ್ರೇನು? ದ ಆರ್ಗನಿಸಮ್ಸ್ ವಿಚ್ ಬ್ರೇಕ್ಸ್ which breaks the complex food material into simpler form is called Holozoic nutrition. Simpler form and utilize it is called utilize it for energy. Energy is called Holozoic nutrition. Holozoic ನ್ಯೂಟ್ರಿಷನ್. ಇದಕ್ಕೇನಂತಾರೆ, ಹೋಲೋಜೈಕ್ ನ್ಯೂಟ್ರಿಷನ್ ಅಂತಾರೆ. ಇನ್ನು ನೆಕ್ಸ್ಟ್ ಯಾವುದು, ಇಲ್ಲಿ ನಮಗೆ ನೆಕ್ಸ್ಟ್ ಕೊಟ್ಟಿರೋದು ಯಾವುದು, ಸ್ಯಾಪ್ರೋಫಿಟಿಕ್ ಅಂದರೆ ಏನು? ದ ಆರ್ಗನಿಸಮ್ಸ್ ವಿಚ್ ಈಟ್ ದ ಡೆಡ್ ಡಿಕೇಯಿಂಗ್ ಆರ್ಗನಿಸಮ್ಸ್. ಅಂದ್ರೇನು? ಒಂದು ಆರ್ಗನಿಸಮ್ ಇದ್ದಿದ್ದು ಸತ್ತಿರೋ ಪ್ರಾಣಿಯನ್ನು ತಿಂದರೆ ಅದಕ್ಕೇನಂತಾರೆ, ಸ್ಯಾಪ್ರೋಫಿಟಿಕ್ ಅಂತಾರೆ. ಮೀನ್ಸ್ ಸತ್ತಿರೋ ಪ್ರಾಣಿನ ತಿನ್ನೋ ಆರ್ಗನಿಸಮ್ಸ್ ಏನು, ಸ್ಯಾಪ್ರೋಫಿಟಿಕ್. ಈಗ ಸ್ಯಾಪ್ರೋಫಿಟಿಕ್ ಬರೆಯೋಣ. ಸ್ಯಾಪ್ರೋಫಿಟಿಕ್ ಅಂದ್ರೇನು? ಸ್ಯಾಪ್ರೋಫಿಟಿಕ್ ಮೀನ್ಸ್ the organisms which eat which intake
which intake the death decaying dead ಇಲ್ಲಿ ಕೆಳಗೆ ಬರೋಣ dead decaying organism is called saprophytic nutrition. ಇಲ್ಲಿ ನೀವು ನೆನಪಿಟ್ಕೋಬೇಕಿರೋದೇನು ಇಂಪಾರ್ಟೆಂಟ್, ಹೋಲೋಜೈಕಲ್ಲಿ ಏನಾಗುತ್ತೆ ಡೈಜೆಷನ್ ಪ್ರೊಸೆಸ್ಸು ಒಳಗಾಗುತ್ತೆ. ಅಂದರೆ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಇದ್ದಿದ್ದು ಸಿಂಪ್ಲರ್ ಫುಡ್ಡಾಗಿ ಇನ್ಸೈಡ್ ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ ಸ್ಯಾಪ್ರೋಫಿಟಿಕಲಿ ಇದು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಏನು, ದ ಫುಡ್ ದ ಕಾಂಪ್ಲೆಕ್ಸ್ ಅಂದರೆ ಸುಮ್ಮನೆ ಇಷ್ಟು ಬರೀ ಬದಲಿ ದ ಡೈಜೆಷನ್ ಅಂದ್ರೇನು, ಫುಡ್ ಇದ್ದಿದ್ದು ಕಾಂಪ್ಲೆಕ್ಸ್ ಇದ್ದಿದ್ದು ಸಿಂಪ್ಲರ್ ಆಗೋದಕ್ಕೆ ಡೈಜೆಷನ್ ಅಂತಾರೆ. ಡೈಜೆಷನ್ ಕಾಂಪ್ಲೆಕ್ಸ್ ಟು ಸಿಂಪ್ಲರ್ ಕಾಂಪ್ಲೆಕ್ಸ್ ಇದ್ರೆ ಸಿಂಪ್ಲರ್ ಆಗುತ್ತೆ, ಅದಕ್ಕೇನಂತಾರೆ ಡೈಜೆಷನ್ ಅಂತಾರೆ. ಈ ಪ್ರೊಸೆಸ್ಸು ಎಲ್ಲಾಗುತ್ತೆ ಔಟ್ಸೈಡ್ ದಿ ಬಾಡಿ ಟೇಕ್ಸ್ ಪ್ಲೇಸ್ ಆಗಿ ಆಮ್ಯಾಗ ಅಬ್ಸರ್ವ್ ಆಗುತ್ತೆ. ಈಗ ಏನಾಗುತ್ತೆ, ಕಾಂಪ್ಲೆಕ್ಸ್ ಸಿಂಪ್ಲರ್ ಆಗಿ ಔಟ್ಸೈಡ್ ಬ್ರೇಕ್ ಡೌನ್ ಆಗಿ ಅದು ಆಮೇಲೆ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಯಾಪ್ರೋಫಿಟಿಕ್. ಇದು ಪ್ರೊಸೆಸ್ ಆಗೋದಲ್ಲಿ ಸ್ಯಾಪ್ರೋಫಿಟಿಕಲ್ಲಿ. ಇಟ್ ಈಸ್ ಇಂಪಾರ್ಟೆಂಟ್, ರಿಮೆಂಬರ್ ಇಟ್. ಹೋಲೋಜೈಕಲ್ಲಿ ಏನಾಗುತ್ತೆ, ಕಾಂಪ್ಲೆಕ್ಸ್ ಇದ್ದು ಸಿಂಪ್ಲರ್ ಆಗಿ ಇನ್ಸೈಡ್ ಆಗುತ್ತೆ. ಆದರೆ ಸ್ಯಾಪ್ರೋಫಿಟಿಕಲಿ ಔಟ್ಸೈಡೇ ಏನಾಗುತ್ತೆ, ಡೈಜೆಷನ್ ಆಗಿ ಇನ್ಸೈಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಏನು, ಪ್ಯಾರಾಸಿಟಿಕ್. ವಾಟ್ ಈಸ್ ಪ್ಯಾರಾಸಿಟಿಕ್ ನೋಡೋಕ್ಕೋದ್ರೆ, ಪ್ಯಾರಾಸಿಟಿಕ್ ಅಂದರೆ ಏನು, ದ ಆರ್ಗನಿಸಮ್ಸ್ ವಿಚ್ ಈಟ್ ಲಿವಿಂಗ್ ಆರ್ಗನಿಸಮ್ಸ್. ಅಂದ್ರೇನು, ಜೀವಂತಿರೋ ಪ್ರಾಣಿಯಿಂದನೇ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಏನಂತಾರೆ, ಸ್ಯಾಪ್ರೋಫಿಟಿಕ್ ಅಂತಾರೆ. ಫಾರ್ ಎಕ್ಸಾಂಪಲ್ ಲೀಚ್ ಅಂದ್ರೇನು, ಉಣ್ಣಿ. ಅಂದರೆ ಎಮ್ಮೆ ಮೇಲೆ ಆಡಿನ ಮೇಲೆ ಅದು ಇರುತ್ತಲ್ಲ ಉಣ್ಣಿ, ಅದರ ಎಕ್ಸಾಂಪಲ್ ಏನು, ಸ್ಯಾಪ್ರೋಫಿಟಿಕ್. ಅದು ಬಿಕಾಸ್ ಅದು ನ್ಯೂಟ್ರಿಷನ್ ಅಂದ್ರೇನು, ರಕ್ತ ಹೀರ್ಕೊಳ್ತಿರುತ್ತೆ. ವೈ? ಬಿಕಾಸ್ ಇಟ್ ನೀಡ್ಸ್ ನ್ಯೂಟ್ರಿಷನ್. ಅದರಿಂದ ರಕ್ತದಿಂದ ಏನು ಸಿಗುತ್ತೆ, ಅದಕ್ಕೆ ನ್ಯೂಟ್ರಿಷನ್ ಸಿಗುತ್ತೆ. ಅದು ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೋತಿರುತ್ತೆ. ಆದರೆ ಎಮ್ಮೆ ಇದ್ದಿದ್ದು ಸಾಯಂಗಿಲ್ಲ, ಅದು ಏನು, ಸ್ಯಾಪ್ರೋಫಿಟಿಕ್. ಹಿಂಗೆ ನೆನ್ಪಿಡುತ್ತೆ. ಏನು ಪ್ಯಾರಾಸಿಟಿಕ್ ಅಂದ್ರೆ ಏನು, ಪ್ಯಾರಾಸಿಟಿಕ್ ಮೀನ್ಸ್ the organisms which eat or which intake the food from living organisms which it get ನ್ಯೂಟ್ರಿಷನ್ ಡೈರೆಕ್ಟ್ಲಿ. ಅಂದರೆ ಇಲ್ಲೇನು ನ್ಯೂಟ್ರಿಷನ್ ಇದ್ದಿದ್ದು ಡೈರೆಕ್ಟಾಗಿ ಸಿಗುತ್ತೆ, ಏನು ಡೈಜೆಷನ್ ಪ್ರೊಸೆಸ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ನ್ಯೂಟ್ರಿಷನ್ ಸಿಗುತ್ತೆ. ಇಟ್ ಗೆಟ್ ನ್ಯೂಟ್ರಿಷನ್ ಡೈರೆಕ್ಟ್ಲಿ.
ಈಸ್ ಕಾಲ್ಡ್ ಸ್ಯಾಪ್ರೋಫಿಟಿಕ್. ಅಲ್ಲ, ಪ್ಯಾರಾಸಿಟಿಕ್. ಇಟ್ಸ್ ಕಾಲ್ಡ್ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ಹಾಂ, ಕಂಪ್ಲೀಟೆಡ್. ಏನಂತ ತಿಳಿತಲ್ಲ, ಏನು ಪ್ಯಾರಾಸಿಟಿಕ್ ಅಂದ್ರೇನು? ದ ಆರ್ಗಾನಿಸಮ್ಸ್ ವಿಚ್ ಇಂಟೇಕ್ ದ ಫುಡ್ ಫ್ರಮ್ ಲಿವಿಂಗ್ ಆರ್ಗಾನಿಸಮ್ಸ್ ಬೈ ವಿಚ್ ಇಟ್ ಗೆಟ್ ನ್ಯೂಟ್ರಿಷನ್ ಡೈರೆಕ್ಟ್ಲಿ. ಅಂದರೆ ಅಲ್ಲಿ ಡೈಜೆಷನ್ ಪ್ರೊಸೆಸ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ಬ್ಲಡ್ಡಲ್ಲಿ ಏನಾಗಿರುತ್ತೆ, ಅದೇನು ಇರುತ್ತಲ್ಲ ಪ್ರಾಣಿ, ಮೊದಲು ಅದು ಹೀರ್ಕೊಳ್ಳೋದು, ಅದರಲ್ಲಿ ಏನಿರುತ್ತೆ ಕಾಂಪ್ಲೆಕ್ಸ್ ಇದ್ದಿದ್ದು ಸಿಂಪ್ಲರ್ ಆಗಿ ಮೊದಲೇ ಫಾರ್ಮ್ ಆಗಿರುತ್ತೆ. ಆದರೆ ಇದು ಲೀಚ್ ಏನು ಮಾಡುತ್ತೆ, ಅದನ್ನು ಸಿಂಪ್ಲರ್ ಫಾರ್ಮ್ ಇದ್ದಿದ್ದನ್ನ ತನ್ನ ಕಡೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಗೆಟ್ ನ್ಯೂಟ್ರಿಷನ್ ಡೈರೆಕ್ಟ್ಲಿ. ಈಗ ನೀವು ಇದ್ರ ಎಕ್ಸಾಂಪಲ್, ಹೋಲೋಸೈಕ್ ಎಕ್ಸಾಂಪಲ್ ಅದು ನೋಡೋಕೆ ಹೋದರೆ, ಹೋಲೋಸೈಕಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಹ್ಯೂಮನ್ಸ್ ಆ್ಯಂಡ್ ಎನಿಮಲ್ಸ್. ಎನಿಮಲ್ಸ್ ಎರಡೂ ಒಂದೇ. ಮತ್ತು ಫಂಗೈ. ಸ್ಯಾಪ್ರೋಫಿಟಿಕಲ್ಲಿ ಏನು ಬರುತ್ತೆ? ಫಂಗೈ. ಇನ್ನು ನೆಕ್ಸ್ಟ್ ಪ್ಯಾರಾಸಿಟಿಕಲ್ ಎಕ್ಸಾಂಪಲ್ ಯಾವ್ಯಾವು? ಲೈಸ್ ಆ್ಯಂಡ್ ಪ್ಲಾಸ್ಮೋಡಿಯಮ್. ಲೈಸ್ ಮತ್ತು ಪ್ಲಾಸ್ಮೋಡಿಯಮ್. ಲೈಸ್ ಅಂದರೆ ಏನು? ಹುಳುಗಳು. ಇನ್ನು ನೆಕ್ಸ್ಟ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳೋರಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬಿಕಾಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು. ಇಲ್ಲಾಂದರೆ ನಾನು ಟೆಲಿಗ್ರಾಮಲ್ಲಿ ನೋಡಿ ಶೇರ್ ಮಾಡಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಯಾವುದು? ಹೋಲೋಸೈಕ್. ಈಗ ಸ್ಟೆಪ್ ವೈಸ್ ನೋಡ್ಕೊತ ಹೋಗೋಣ. ಸ್ಟೆಪ್ಪಲ್ಲಿ ಏನಿರುತ್ತೆ? ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ಸ್. ಅಂದರೆ ಮೊದಲು ನಾವು ಪಾರ್ಟ್ಸ್ ನೋಡೋಣ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ನೋಡೋಣ. ಈಗ ನಾವು ನೋಡೋಕೆ ಹೋದರೆ ಮೌತ್, ಇಸೋಫ್ಯಾಗಸ್, ಸ್ಟೊಮ್ಯಾಟೊ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್, ಆನಸ್. ಇವು ಏನು ಸ್ಟೆಪ್ಸ್ ಇವೆಲ್ಲ. ಅಂದರೆ ಮೊದಲು ಫುಡ್ ಎಲ್ಲಿ ಎಂಟರ್ ಆಗುತ್ತೆ? ಮೌತಲ್ಲಿ. ಆಮೇಲೆ ನೆಕ್ಸ್ಟ್ ಮೌತ್ ಇಂತ್ರ ಎಲ್ಲಿ ಪಾಸ್ ಆಗುತ್ತೆ? ಇಸೋಫೆಗಸ್ ಇಂತ್ರ ಸ್ಟಮಕ್ ಇಂತ್ರ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಯಾವುದು? ಲಾರ್ಜ್ ಇಂಟೆಸ್ಟೈನ್ ಇಂತ್ರ ಫುಡ್ ಎಲ್ಲಿ ಹೋಗುತ್ತೆ? ರೆಕ್ಟಮ್ ಇಂತ್ರ ಎಲ್ಲಿ ಪಾಸ್ಔಟ್ ಅಂದರೆ ಹೊರಗೆ ಹೋಗುತ್ತೆ? ಆನಸ್ ಇಂತ್ರ ಹೊರಗೆ ಹೋಗುತ್ತೆ. ಇನ್ನು ಸ್ಟೆಪ್ಸ್ ಆಫ್ ಹ್ಯೂಮನ್ ನ್ಯೂಟ್ರಿಷನ್ ಅಂದರೆ ನ್ಯೂಟ್ರಿಷನ್ ಹೇಗೆ ಅಬ್ಸರ್ವ್ ಆಗುತ್ತೆ ಅನ್ನೋದು ನೋಡೋಣ ಹ್ಯೂಮನ್ಸಲ್ಲಿ. ಫಸ್ಟ್ ಸ್ಟೆಪ್, ರಿಮೆಂಬರ್ ದಟ್ ಫಸ್ಟ್ ಸ್ಟೆಪ್. ಮೊದಲ ಸ್ಟೆಪ್ ಯಾವುದು? ಇಂಜೆಕ್ಷನ್ ಅಂದರೆ ಇಂಜೆಕ್ಷನ್ ಅಂತ ನೆನ್ಪಿಟ್ಕೊಳ್ಳಿ. ಇಂಜೆಕ್ಷನ್ ಬೇರೆ, ಇಂಜೆಕ್ಷನ್ ಬೇರೆ. ಸೊ ರಿಮೆಂಬರ್ ಇಟ್. ಇಂಜೆಕ್ಷನ್. ಈಗ ಇಂಜೆಕ್ಷನ್ ಅಂದರೆ ಏನು ನೋಡೋಣ. ಫುಡ್ ಟೇಕನ್ ಇನ್ ಅಂದರೆ ಏನು? ಫುಡ್ ಟೇಕನ್ ಇನ್ ಅಂದರೆ ನಾವು ಫುಡ್ ತಿಂದಿದ್ವಿ ಥ್ರೂ ಮೌತ್. ಅಂದರೆ ಫುಡ್ ನಾವು ಬಾಯಿಂದ ಫುಡ್ ತಿಂದ್ವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಯಾವುದು? ಅದಕ್ಕೇನಂತಾರೆ? ಇಂಜೆಕ್ಷನ್. ಬರೀ ನಾವು ಫುಡ್ನ ಬಾಯಲ್ಲಿ ಹಾಕ್ಕೊಂಡು ಅದನ್ನ ಅಗದು ತಿಂದ್ವಿ ಅಂದ್ರೆ ಏನು? ಅದು ಇಂಜೆಕ್ಷನ್. ತಿನ್ನೋದಲ್ಲ, ಬರೀ ಬಾಯಲ್ಲಿ ಫುಡ್ ಹಾಕೊಳ್ಳೋದೇನು? ಇಂಜೆಕ್ಷನ್. ಅಂದರೆ ಅದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ಡೈಜೆಷನ್ ಅಂದರೆ ಏನು ನೋಡೋಣ. ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಇಂಟು ಸಿಂಪ್ಲರ್ ಫಾರ್ಮ್ಸ್ ಯೂಸಿಂಗ್ ಎನ್ಸೈಮ್ಸ್. ಅಂದರೆ ಏನು? ಡೈಜೆಷನ್, ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಇಂಟು ಸಿಂಪ್ಲರ್ ಫುಡ್. ಅಂದರೆ ನಮ್ಮ ಬಾಯಲ್ಲಿ ನಮ್ಮ ಬಾಯಲ್ಲಿ ಹಾಕೊಳ್ಳೋ ಪ್ರೊಸೆಸ್ ಯಾವುದು? ಇಂಜೆಕ್ಷನ್. ಇನ್ನು ನೆಕ್ಸ್ಟ್ ಡೈಜೆಷನ್ ಪ್ರೊಸೆಸ್ಸಲ್ಲಿ ನೀವು ಬಾಯಲ್ಲಿ ಹಾಕ್ಕೊಂಡಿರೋ ಫುಡ್ಡನ್ನ ನಾವು ಚೀವ್ ಮಾಡ್ತೀವಿ, ಅಂದರೆ ಅಗಿತೀವಿ. ಅಗದಾದ್ಮೇಲೆ ಏನು? ಮೊದಲು ಕಾಂಪ್ಲೆಕ್ಸ್ ಫುಡ್ ಅಂದ್ರೆ ಏನು? ಸಾಲಿಡ್ ಫಾರ್ಮಲ್ಲಿರುತ್ತೆ, ಅಂದರೆ ಗಟ್ಟಿ. ಮೊದಲು ನಾವು ಫಾರ್ ಎಕ್ಸಾಂಪಲ್ ಈಗ ಚಪಾತಿ ತಿನ್ನತ್ತೀರ ಅನ್ಕೋರಿ. ಚಪಾತಿಯನ್ನು ಬಾಯಲ್ಲಿ ಇಟ್ಕೊಂಡಾದ್ಮೇಲೆ ಏನಿರುತ್ತೆ? ಅದು ಮೊದಲು ಬಾಯಲ್ಲಿ ಇಟ್ಕೊಂಡಾಗ ಗಟ್ಟಿ ಇರುತ್ತೆ. ನಾವು ಅದನ್ನ ಅಗದಾದ್ಮೇಲೆ ಏನಾಗುತ್ತೆ? ಅದು ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಆಗಿ ಅದಿದ್ದು ಲಿಕ್ವಿಡ್ ಅಂದ್ರೆ ಏನು? ಸೆಮಿ ಸಾಲಿಡ್ ಫಾರ್ಮಲ್ ಆಗುತ್ತೆ. ಅದೇ ಏನು? ಸೆಮಿ ಸಾಲಿಡ್ ಫಾರ್ಮಲ್ ಆಗೋದೇ ಸಿಂಪ್ಲರ್ ಫಾರ್ಮ್. ಇಟ್ ಈಸ್ ಓನ್ಲಿ ಕಾಲ್ಡ್ ಸಿಂಪ್ಲರ್ ಫಾರ್ಮ್. ಅದು ಆಗೋದು ಯಾವ ಪ್ರೊಸೆಸ್ ಇಂತ್ರ? ಡೈಜೆಷನ್ ಪ್ರೊಸೆಸ್ ಇಂತ್ರ ಅದು ಕಾಸ್ ಆಗುತ್ತೆ. ಅದು ಕಾಸ್ ಆಗ್ಬೇಕಂದ್ರೆ ಏನು? ಅಲ್ಲಿ ಸ್ವಲ್ಪ ಎನ್ಸೈಮ್ಸ್ ರಿಲೀಸ್ ಆಗಿರುತ್ತೆ. ಅದು ಯಾವ ಎನ್ಸೈಮ್ಸ್ ಅಂತ ಕೆಳಗೆ ನೋಡೋಣ. ಈಗ ಡೈಜೆಷನ್ ಪ್ರೊಸೆಸ್ಸಲ್ಲಿ ನಮ್ಮ ಮೌತಲ್ಲಿ ಆಗೋದು ಏನೇನು ಪ್ರೊಸೆಸ್ ನೋಡೋಣ.
ಮೌತಲ್ಲಿ ಸಲೈವರಿ ಅಮೈಲೈಸ್ ಸ್ಟಾರ್ಚ್ ಶುಗರ್. ನಮ್ಮ ಸಲೈವ ಏನಿರುತ್ತಲ್ಲ, ಸಲೈವ ಅಂದರೆ ಏನು, ಎಂಜಿಲು ಮೀನ್ಸ್ ಜೊಲ್. ಅದರಲ್ಲಿ ಏನಾಗಿರುತ್ತೆ, ಸಲೈವ ಅಲ್ಲಿ ಸಲೈವ ಅಮೈಲೈಸ್ ಅಂತ ಎನ್ಸೈಮ್ ಇರುತ್ತೆ. ದಿಸ್ ಎನ್ಸೈಮ್ ಅಂದರೆ ಸಲೈವರಿ ಅಮೈಲೈಸ್ ಹೆಲ್ಪ್ಸ್ ಇನ್ ಕನ್ವರ್ಷನ್ ಆಫ್ ಸ್ಟಾರ್ಚ್ ಇಂಟು ಶುಗರ್. ಅಂದರೆ ನಮ್ಮ ಫುಡ್ಡಲ್ಲಿ ಏನಿರುತ್ತೆ, ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚ್ ಅಂದ್ರೆ ಏನು, C6H12O6 ಇರುತ್ತೆ. ಆ ಸ್ಟಾರ್ಚ್ನ ಗ್ಲೂಕೋಸಾಗಿ ಕನ್ವರ್ಟ್ ಮಾಡೋದು ಯಾವುದು, ಸಲೈವರಿ ಅಮೈಲೈಸ್. ಇದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ MCQ ಅಲ್ಲಿ ಕ್ವಶನ್ ಕೇಳಿದ್ರೆ ಕೇಳ್ತಾರೆ. ವಿಚ್ ಎನ್ಸೈಮ್ ಕನ್ವರ್ಟ್ಸ್ ದ ಸ್ಟಾರ್ಚ್ ಇಂಟು ಶುಗರ್ ಅಂದರೆ ಯಾವ್ದು ಬರುತ್ತೆ, ಸಲೈವರಿ ಅಮೈಲೈಸ್. ರಿಮೆಂಬರ್ ಇಟ್. ಈಗ ನಾವು ಸ್ಟಮಕ್ಕಲ್ಲಿ ಏನೇನಾಗುತ್ತೆ ಅಂತ ನೋಡ್ರೆ, ಸ್ಟಮಕ್ಕಲ್ಲಿ ಮೊದಲು 3 ಟೈಪ್ಸ್ ಆಫ್ ಜ್ಯೂಸಸ್ ಪ್ರೆಸೆಂಟ್ ಇರುತ್ತೆ, ಅಂದರೆ ಲೇಯರ್ಸ್. ಇನ್ನರ್ ಲೇಯರಲ್ಲಿ ಏನಿರುತ್ತೆ, 3 ಟೈಪ್ಸ್ ಆಫ್ ಲೇಯರ್ಸ್ ಇರುತ್ತೆ. ಫಸ್ಟ್ ಲೇಯರಲ್ಲಿ ಏನಿರುತ್ತೆ, HCl ಇರುತ್ತೆ. ಅಂದರೆ 3 ಟೈಪ್ಸ್ ಲೇಯರ್ ಒಳಗೆ ಏನಿರುತ್ತೆ, ಫಸ್ಟ್ ಲೇಯರ್ ಒಳಗೆ HCl ಇರುತ್ತೆ. ಸೆಕೆಂಡಲ್ಲಿ ಪೆಪ್ಸಿನ್ ಅಂತ ಇರುತ್ತೆ. ಇನ್ನು ನೆಕ್ಸ್ಟ್ ಏನಿರುತ್ತೆ, ಮ್ಯೂಕಸ್. ಈಗ HCl ಅಂದರೆ ಏನಂತ ನೋಡ್ರೆ, HCl ಅಂದರೆ ಏನು, ಅಸಿಡಿಕ್. HCl ಫಂಕ್ಷನ್ ಏನು, HCl ಇದ್ದಿದ್ದು ನಮ್ಮ ಫುಡ್ ತಿನ್ನೋವಾಗ ಅದು ಫುಡ್ಡಲ್ಲಿ ಏನಿರುತ್ತೆ, ಸ್ವಲ್ಪ ಬ್ಯಾಕ್ಟೀರಿಯಾಸ್ ಅಂದರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಅದು ಇರುತ್ತೆ. ಆ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡೋದು ಯಾವುದು, HCl. HCl ಏನು ಮಾಡುತ್ತೆ, ಆ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುತ್ತೆ. ಇನ್ನು ಇನ್ನೊಂದು ಫಂಕ್ಷನ್ HClದೇನು, ಅದು HCl ಇದ್ದಿದ್ದು ನಮ್ಮ ಸ್ಟಮಕ್ pHನ ಮೇಂಟೈನ್ ಮಾಡುತ್ತೆ. ನಮ್ಮ ಸ್ಟಮಕ್ pHನ ಮೇಂಟೈನ್ ಮಾಡೋದು ಯಾವುದು, HCl. ಈಗ ನಾವು ತುಂಬ ಬೇಸಿಕ್ ಕೊಡಿದ್ವಿ ಅಂದರೆ ಅಲ್ಲಿ ಏನಾಗುತ್ತೆ, HCl ರಿಲೀಸ್ ಆಗಿ ಅದನ್ನ ಬೇಸ್ ಮಾಡುತ್ತೆ, ಅಂದರೆ ನ್ಯೂಟ್ರಲ್ ಮಾಡುತ್ತೆ. ಇನ್ನು ನಾವು ಪೆಪ್ಸಿನ್ ಫಂಕ್ಷನ್ ನೋಡೋಕ್ಕೋದ್ರೆ ಏನು, ಪೆಪ್ಸಿನ್ ಮೀನ್ಸ್ ಪ್ರೋಟೀನ್ ಇದ್ದಿದ್ದನ್ನ ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡೋದೇ ಪೆಪ್ಸಿನ್. ಪೆಪ್ಸಿನ್ ಇದ್ದಿದ್ದು ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ದ ಪ್ರೋಟೀನ್ಸ್. ಅಂದರೆ ನಮ್ಮ ಫುಡ್ಡಲ್ಲಿ ಏನಿರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಆ ಪ್ರೋಟೀನ್ಸ್ನ ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾವುದು, ಪೆಪ್ಸಿನ್. ಇದು ಅದರ ಫಂಕ್ಷನ್. ಇನ್ನು ಮ್ಯೂಕಸ್ ನೋಡೋಕ್ಕೋದ್ರೆ, ಮ್ಯೂಕಸ್ಸು ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಆಫ್ ಸ್ಟಮಕ್ ವಾಲ್. ಅಂದರೆ ಸ್ಟಮಕ್ದು ಒಂದು ಪ್ರೊಟೆಕ್ಟಿಂಗ್ ಲೇಯರ್. ಇದು ಮ್ಯೂಕಸ್ ಇದ್ದಿದ್ದು. ಈಗ ಈಗ ಒಂದು ಕೇಸ್ ಅಂದ್ರೇನು, HCl ಇದ್ದಿದ್ದು ನಮ್ಮ ಹೊಟ್ಟೆಯಲ್ಲಿ ತುಂಬ ರಿಲೀಸ್ ಆಗಿದೆ. ಅಂದರೆ ಏನು ಕಾಸ್ ಆಗುತ್ತೆ, ನಮಗೆ ಅಸಿಡಿಟಿ ಕಾಸ್ ಆಗುತ್ತೆ. ಅಸಿಡಿಟಿ ಕಾಸ್ ಆದಾಗ ನಮ್ಮ ಸ್ಟಮಕ್ ವಾಲ್ ಇದ್ದಿದ್ದು ಬ್ರೇಕ್ ಡೌನ್ ಆಗೋ ಸಾಧ್ಯತೆ ಭಾಳ ಇದೆ. ಸೊ ಮ್ಯೂಕಸ್ ಲೇಯರ್ ಏನು ಮಾಡುತ್ತೆ, ನಮ್ಮ ಸ್ಟಮಕ್ ವಾಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಮ್ಯೂಕಸ್ದು ಫಂಕ್ಷನ್ ಏನು, ಪ್ರೊಟೆಕ್ಟ್ ಸ್ಟಮಕ್ ವಾಲ್ ಫ್ರಮ್ ಇನ್ಕ್ರೀಸ್ ಆಫ್ HCl ಇನ್ ಸ್ಟಮಕ್. ಅಂದರೆ HCl ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಹೊಟ್ಟೆಗೆ ಪ್ರಾಬ್ಲಮ್ ಕಾಸ್ ಆಗುತ್ತೆ. ಸೊ ಮ್ಯೂಕಸ್ ಪ್ರೊಟೆಕ್ಟ್ಸ್ ಅವರ್ ಸ್ಟಮಕ್ ಫ್ರಮ್ HCl. ಈಗ ನಾವು ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಏನಂತ ನೋಡೋಕ್ಕೋದ್ರೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಪ್ರೊಸೆಸ್ ಯಾವ್ಯಾವ ಆಗುತ್ತೆ ಅಂದರೆ, ಬೈಲ್ ಫ್ರಮ್ ಲಿವರ್ ಅಂದರೆ ಏನು, ಇವೇನು ಬೈಲ್ ಜ್ಯೂಸ್, ಅದರಲ್ಲಿ ಎನ್ಸೈಮ್ಸ್ ಇರುತ್ತೆ. ಏನು ಮಾಡುತ್ತೆ, ಬೈಲ್ ಫ್ರಮ್ ಲಿವರ್ ಇದ್ದಿದ್ದು ಎಮಿಲ್ಸಿಫೈಸ್ ಫ್ಯಾಟ್ಸ್. ಎಮಿಲ್ಸಿಫೈಸ್ ಫ್ಯಾಟ್ಸ್ ಅಂದರೆ ಏನು, ಅದನ್ನ ಬರ್ಕೊಳ್ಳಿ. ಬ್ರೇಕ್ ಡೌನ್ ಆಫ್ large fat molecules into large fat molecules into small fat globules. ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂದ್ರೇನು, ಮಾಲಿಕ್ಯೂಲ್ಸ್ ಅಂದಂಗೆ. ಫ್ಯಾಟ್ ಮಾಲಿಕ್ಯೂಲ್ಸ್ನ ಲಾರ್ಜ್ ಇದ್ದಿದ್ದನ್ನ ಬ್ರೇಕ್ ಡೌನ್ ಆಗಿ ಸ್ಮಾಲ್ ಮಾಡೋದಕ್ಕೆ ಯಾವ ಪ್ರೊಸೆಸ್, ಅದು ಎಮಿಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್. ಈ ಪ್ರೊಸೆಸ್ ಎದರಿಂತ ಆಗುತ್ತೆ, ಬೈಲ್ ಜ್ಯೂಸ್ ಎಲ್ಲಿಂದ ಸೀಕ್ರೆಟ್ ಆಗುತ್ತೆ, ಲಿವರಿಂತ ಬೈಲ್ ಜ್ಯೂಸ್ ಸೀಕ್ರೆಟ್ ಆಗುತ್ತೆ. ರಿಮೆಂಬರ್ ದ್ಯಾಟ್ ಬೈಲ್ ಜ್ಯೂಸ್ ಏನು ಮಾಡುತ್ತೆ, ಎಮಿಲ್ಸಿಫೈಸ್ ಫ್ಯಾಟ್ಸ್. ಅಂದರೆ ಬ್ರೇಕ್ ಡೌನ್ ಆಫ್ ಫ್ಯಾಟ್ಸ್ ಮಾಡೋದು ಯಾವುದು, ಬೈಲ್ ಜ್ಯೂಸ್. ಆ ಬೈಲ್ ಜ್ಯೂಸ್ ಇದ್ದಿದ್ದು ಎಲ್ಲಿಂದ ಸೀಕ್ರೆಟ್ ಆಗುತ್ತೆ, ಲಿವರಲ್ಲಿ ಬೈಲ್ ಜ್ಯೂಸ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಕೇಳ್ತಾರೆ. ಬೈಲ್ ಜ್ಯೂಸ್ ಇದನ್ನ ರಿಮೆಂಬರ್ ಮಾಡಿ, ಬೈಲ್ ಜ್ಯೂಸ್ ಈಸ್ ಸ್ಟೋರ್ಡ್ ಇನ್, ಇದನ್ನ ಇಂಪಾರ್ಟೆಂಟ್ ಕೇಳ್ತಾರೆ. ಬೈಲ್ ಜ್ಯೂಸ್ ಈಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲ್ಯಾಡರ್.
ಗಾಲ್ ಬ್ಲೆಡರಲ್ಲಿ ಏನಾಗಿರುತ್ತೆ, ಇದು ಬೈಲ್ ಜ್ಯೂಸು ಸ್ಟೋರ್ ಆಗಿರುತ್ತೆ ಕರೆ. ಆದರೆ ಏನು ಫಾರ್ಮ್ ಆಗೋದಲ್ಲಿ ಲಿವರಲ್ಲಿ, ಸ್ಟೋರ್ ಆಗೋದಲ್ಲಿ ಗಾಲ್ ಬ್ಲೆಡರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಲಿವರ್ ಇನ್ಸೈಡ್ ಪ್ರೆಸೆಂಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಯಾವುದು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನೋಡೋಕೆ ಹೋದರೆ ಆ್ಯಕ್ಟ್ಸ್ ಆನ್ ಆಲ್ ಫುಡ್ ಕಾಂಪೋನೆಂಟ್ಸ್, ಅಂದರೆ ಆ್ಯಕ್ಟ್ಸ್ ಎಲ್ಲ ಫುಡ್ ಕಾಂಪೋನೆಂಟ್ ಮೇಲೆ ಏನು ಮಾಡುತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸು ಆ್ಯಕ್ಟ್ ಮಾಡುತ್ತೆ. ಈಗ ನಾನು ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಯಾವ್ಯಾವ ಬರ್ತಾವಂತ ಬರೆಸಿದ್ರೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೆನ್ಸ್ ಏನೇನು ಕಂಟೆಂಟ್ ಇರುತ್ತೆ, ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಫಸ್ಟ್ ಒನ್ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ನೆಕ್ಸ್ಟ್ ಟ್ರಿಪ್ಸಿನ್ ಮತ್ತು ಲೈಪೇಸ್. ಈಗ ನಾವು ಎಲ್ಲಾದರೂ ಈಗ ಫಂಕ್ಷನ್ ನೋಡೋಕೆ ಹೋದರೆ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಫಂಕ್ಷನ್ ಏನಾಗುತ್ತೆ, ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಫಂಕ್ಷನ್ ಏನು, ಇಟ್ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ಸ್. ಸ್ಟಾರ್ಚ್ ಇದ್ದಿದ್ದನ್ನ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡೋದು ಅದು ಪ್ಯಾಂಕ್ರಿಯಾಟಿಕ್ ಅಮೈಲೇಸ್. ಸ್ಟಾರ್ಚ್ ಇಂಟು ಸಿಂಪ್ಲರ್ ಶುಗರ್, ಕನ್ವರ್ಟ್ ಮಾಡೋದು ಅದು ಅಮೈಲೈಸ್. ಪ್ಯಾಂಕ್ರಿಯಾಟಿಕ್ ಅಮೈಲೈಸ್ ಇದ್ದಿದ್ದು ಸ್ಟಾರ್ಚ್ ಇಂತ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಟ್ರಿಪ್ಸಿನ್ ಏನು ಕನ್ವರ್ಟ್ ಮಾಡುತ್ತೆ ಅಂದರೆ, ಇದು ಪ್ರೋಟೀನ್ ಇದ್ದಿದ್ದನ್ನ ಇಟ್ ಕನ್ವರ್ಟ್ ಪ್ರೋಟೀನ್ ಇಂಟು ಪೆಪ್ಟೈಡ್ಸ್. ಪ್ರೋಟೀನ್ ಇದ್ದಿದ್ದನ್ನ ಹೇಗೆ ಕನ್ವರ್ಟ್ ಮಾಡುತ್ತೆ, ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ರಿಮೆಂಬರ್, ಇವೆಲ್ಲ ಇಂಪಾರ್ಟೆಂಟ್. ನಿಮ್ಗೆ ಕೇಳಿದ್ರೆ ಮೋಸ್ಟ್ ಆಫ್ ಆಲ್ ಅಷ್ಟು ಕೇಳಲ್ಲ ನಿಮ್ಗೆ ಇದನ್ನ. ಆದರೆ ಒಂದು ವೇಳೆ ಏನಾದ್ರು ನಿಮಗೆ ಪೂರಾ ಡೈಜೆಸ್ಟಿವ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಂದರೆ 5 ಮಾರ್ಕ್ಸಿಗೆ ಇದನ್ನೆಲ್ಲ ಬರೆದ್ರೆ ನಿಮಗೇನು ಮಾರ್ಕ್ಸ್ 5 ಔಟ್ ಆಫ್ 5 ಕೊಡ್ತಾನೆ, ಇಲ್ಲಾಂದರೆ 0 ಕೊಡ್ತಾನೆ ಅಷ್ಟೆ. ಇನ್ನು ನೆಕ್ಸ್ಟ್ ಲೈಪೇಸ್ ನೋಡೋಕೆ ಹೋದರೆ, ಲೈಪೇಸ್ ಏನು ಮಾಡುತ್ತೆ, ಫ್ಯಾಟ್ಸ್ ಇದ್ದಿದ್ದನ್ನ ಬ್ರೇಕ್ ಡೌನ್ ಮಾಡಿ ಏನು ಮಾಡುತ್ತೆ, ಫ್ಯಾಟ್ಸ್ನ ಬ್ರೇಕ್ ಡೌನ್ ಮಾಡಿ ಫ್ಯಾಟಿ ಆ್ಯಸಿಡ್ ಪ್ಲಸ್ ಗ್ಲಿಸೆರಾಲ್ ಫಾರ್ಮ್ ಮಾಡುತ್ತೆ. ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್ನ ಫಾರ್ಮ್ ಮಾಡುತ್ತೆ. ಇವನ್ನ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ರಿಮೆಂಬರ್ ಇಟ್ ಕೇರ್ಫುಲಿ. ಇದು ನೋಟ್ಸ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಹೋಗಿ ಇದನ್ನು ಮಾಡಿ, ಜಾಯ್ನ್ ಆಗಿ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಥರ್ಡ್ ಸ್ಟೆಪ್ ಏನು, ಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಪ್ರೊಸೆಸ್ಸಲ್ಲಿ ವಿಲೈ ಅಂತ ಪಾರ್ಟ್ ಇರುತ್ತೆ, ಅಲ್ಲಿ ಅಬ್ಸಾರ್ಪ್ಷನ್ ಟೇಕ್ ಪ್ಲೇಸ್ ಆಗುತ್ತೆ. ವಿಲೈ ಅಂದರೆ ಏನು, ವಿಲೈ ಇನ್ ಸ್ಮಾಲ್ ಇಂಟೆಸ್ಟೈನ್ ಅಬ್ಸರ್ವ್ ಡೈಜೆಸ್ಟೆಡ್ ನ್ಯೂಟ್ರಿಷನ್ ಇಂಟು ಬ್ಲಡ್ ಡ್ಯೂ ಟು ಲಾರ್ಜ್ ಸರ್ಫೇಸ್ ಏರಿಯಾ. ಅಂದರೆ ವಿಲೈ ಫಂಕ್ಷನ್ ಏನು, ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ವಿಲೈ ಫಂಕ್ಷನ್ ಏನೈತಿ, ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋದು ಯಾವುದು, ವಿಲೈ. ಮತ್ತೇನು ಮಾಡುತ್ತೆ, ವಿಲೈ ಇದ್ದಿದ್ದು ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಿ ಸ್ಮಾಲ್ ಇಂಟೆಸ್ಟೈನ್ ಒಂದು ಪಾರ್ಟ್ ಅದು ವಿಲೈ, ಅದೇನು ಮಾಡುತ್ತೆ, ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಿ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಮಾಡುತ್ತೆ. ಅಂದರೆ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿ ಬ್ಲಡ್ಡಲ್ಲಿ ಕಳಿಸೋದು ಯಾವುದು, ವಿಲೈ ಅಬ್ಸರ್ವ್ಸ್ ದಿ ನ್ಯೂಟ್ರಿಷನ್ ಫ್ರಮ್ ದಿ ಫುಡ್ ಆ್ಯಂಡ್ ಪಾಸಸ್ ಇಟ್ ಇಂಟು ಬ್ಲಡ್ ಬೈ ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಹೆಚ್ಚು ಇನ್ಕ್ರೀಸ್ ಆದರೆ ಏನಾಗುತ್ತೆ, ಅಬ್ಸರ್ಪ್ಷನ್ ಹೆಚ್ಚು ಇನ್ಕ್ರೀಸ್ ಆಗುತ್ತೆ. ಸೊ
ಅಬ್ಸಾರ್ಪ್ಷನ್ ಸ್ಟೆಪ್ 3 ಒಳಗೇನೆ ಮೇನ್ ಪಾರ್ಟ್ ಯಾವುದು? ವಿಲೈ. ವಾಟ್ ಈಸ್ ವಿಲೈ ಅಂತ ನಿಮಗೆ ಕೇಳಿದರೆ, ವಿಲೈ ಈಸ್, ಇಲ್ಲಿ ಬರಿತೀನಿ ಏನು, ವಿಲೈ is finger like projection. Villi is finger like projection or finger like structures. ಇಷ್ಟು ಬರೆದ್ರೆ ವಿಲೈ ಡೆಫಿನೇಷನ್ ಕಂಪ್ಲೀಟ್ ಆಗುತ್ತೆ. ವಿಲೈ ಈಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇನ್ ವಿಚ್ ಇಟ್ ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ passes it through blood to all parts of our body. It is called villi. ಇಷ್ಟು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅಸಿಮಿಲೇಷನ್ ಅಂದರೆ ಏನಂದರೆ ಯುಟಿಲೈಸೇಷನ್ ಆಫ್ ಅಬ್ಸರ್ವ್ಡ್ ಫುಡ್ ಫಾರ್ ಎನರ್ಜಿ ಗ್ರೋತ್ ಆ್ಯಂಡ್ ರಿಪೇರ್. ಅಂದರೆ ಈಗ ಅಬ್ಸರ್ವ್ ಮಾಡ್ಕೊಂಡಿರೋ ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಳೋದು. ಅಂದ್ರೇನ, ಈಗ ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ ನ್ಯೂಟ್ರಿಯೆಂಟ್ಸ್ನ, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಏನಂತಾರೆ? ಅಸಿಮಿಲೇಷನ್. ಅಂದರೆ ಈಗ ನಾವು ಅಬ್ಸರ್ವ್ ಮಾಡ್ಕೊಂಡಿರೋ ನ್ಯೂಟ್ರಿಯೆಂಟ್ಸ್ನ ಎನರ್ಜಿಗೆ, ಅಂದರೆ ನಾವು ಕೆಲಸ ಮಾಡೋಕ್ಕೆ ಹಾಗೂ ನಮ್ಮ ಬಾಡಿ ಮೇಂಟೆನೆನ್ಸ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಅದೇನು, ಯಾವ ಸ್ಟೆಪ್ ಅದು? ಅಸಿಮಿಲೇಷನ್ ಸ್ಟೆಪ್. ಇನ್ನು ಲಾಸ್ಟ್ ಸ್ಟೆಪ್ ಇಜೆಷನಲ್ಲಿ ಏನಾಗುತ್ತೆ? ರಿಮೂವಲ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ಥ್ರೋ ಅನಸ್. ಅಂದರೆ ಈಗ ಮೇಲೆ ಅಂತ ಕೆಳಗೆ ಎಲ್ಲ ಸ್ಟೆಪ್ ಆಗೋದು ಬಂದಿರುತ್ತೆ. ಫುಡ್ ಇದ್ದಿದ್ದು ಏನಾಗುತ್ತೆ? ಮೌತಲ್ಲಿ ಎಂಟರ್ ಆಗಿ ಅಲ್ಲಿದ್ದು ಸಿಂಪಲ್ ಇದ್ದಿದ್ದು ಕಾಂಪ್ಲೆಕ್ಸ್ ಆಗಿ ನೆಕ್ಸ್ಟ್ ಇಸೋಫ್ಯಾಗಸ್ ಇಂತ್ರ ವಾಟ್ ಈಸ್ ಇಸೋಫ್ಯಾಗಸ್ ಅಂದರೆ, ಮೊದಲು ಇಸೋಫ್ಯಾಗಸ್ ಅಂದರೆ ಏನು? ಇಟ್ ಈಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಪ್ರೆಸೆಂಟ್ ಬಿಟ್ವೀನ್ ದಿ ಸ್ಟಮಕ್ ಆ್ಯಂಡ್ ದಿ ಮೌತ್. ಅಲ್ಲಿ ಇಸೋಫ್ಯಾಗಸ್ಸಲ್ಲಿ ಒಂದು ಮೂಮೆಂಟ್ ಕಾಸ್ ಆಗುತ್ತೆ. ಈಗ ಬರೆಸ್ತೀನಿ. ಮೊದಲು ಇಜೆಷನ್ ಅಂದರೆ ನೋಡೋಣ. ರಿಮೂವಲ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ಥ್ರೂ ಅನಸ್ ಅಂದರೆ ಏನು? ಈಗ ನಮ್ಮ ಫುಡ್ಡಲ್ಲಿ ಏನಾಗಿರುತ್ತೆ, ಎಲ್ಲ ಡೈಜೆಸ್ಟ್ ಪ್ರೊಸೆಸ್ ಆಗಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಿಂದ ಅಬ್ಸರ್ವ್ ಆಗಿ ಬರುತ್ತೆ. ಬಂದಾದಮೇಲೆ ಎಲ್ಲಿ ಹೋಗುತ್ತೆ? ರೆಕ್ಟಮಲ್ಲಿ ಹೋಗುತ್ತೆ. ರೆಕ್ಟಮಲ್ಲಿ ಏನಾಗುತ್ತೆ? ರೆಕ್ಟಮಲ್ಲಿ ಅಲ್ಲಿ ಏನು ಅನ್ಡೈಜೆಸ್ಟೆಡ್ ಫುಡ್ ಬಂದಿರುತ್ತಲ್ಲ, ಅದರಲ್ಲಿ ಇರುವ ರಿಮೈನಿಂಗ್ ಅಂದರೆ ಅದರಲ್ಲಿ ಉಳಿದಿದ್ದ ನೀರಿನ ಅಂಶ ಮೀನ್ಸ್ ವಾಟರ್ ಕಂಟೆಂಟ್ನ ಏನು ಮಾಡುತ್ತೆ? ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವುದು? ರೆಕ್ಟಮ್ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಏನು ಮಾಡುತ್ತೆ? ಇನ್ನು ಅದೇನು ವೇಸ್ಟ್ ಮೆಟೀರಿಯಲ್ ಅಂದರೆ ಅನ್ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ, ಅದನ್ನು ಅನಸ್ ಥ್ರೋ ಹೊರಗೆ ಹಾಕುತ್ತೆ, ಮೀನ್ಸ್ ಔಟ್ಸೈಡ್ ದಿ ಬಾಡಿ. ಈಗ ಅಲ್ಲಿ ಇಸಾಫ್ಯಾಗಸಲ್ಲಿ ಒಂದು ಮೂಮೆಂಟ್ ಕಾಸ್ ಆಗುತ್ತೆ. ಯಾವುದು? ಇಸೋಫ್ಯಾಗಸ್ ಒಂದು ಮೂಮೆಂಟ್ ಕಾಸ್ ಆಗುತ್ತೆ. ಅದು ಮೂಮೆಂಟ್ ಯಾವುದು? ಪೆರಿಸ್ಟಾಲ್ಟಿಕ್ ಮೂಮೆಂಟ್. ಪೆರಿಸ್ಟಾಲ್ಟಿಕ್ ಮೂಮೆಂಟ್. ಅದರ ಡೆಫಿನೇಷನ್ ನೋಡೋಣ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂದ್ರೆ ಏನು? ದ ಮೂಮೆಂಟ್ in which the relaxation and contraction of esophagus is done. ಆ ಮೂಮೆಂಟಿಗೆ ಏನಂತಾರೆ? ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತಾರೆ. ಅಂದರೆ ಯಾವ ಮೂಮೆಂಟು? ರಿಲ್ಯಾಕ್ಸೇಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಅಂದರೆ ಏನು? ಹಿಗ್ಗೋದು ಮತ್ತು ಅದೇ ಶೇಪ್, ಯಾವ ಸೈಜಲ್ಲಿ ಇತ್ತಲ್ಲ ಅದೇ ಶೇಪಿಗೆ ಬರೋದಕ್ಕೆ ರಿಲ್ಯಾಕ್ಸೇಷನ್ ಅಂತಾರೆ. ಕಾಂಟ್ರಾಕ್ಷನ್ ಅಂದರೆ ಹಿಗ್ಗೋದು, ರಿಲ್ಯಾಕ್ಸೇಷನ್ ಅಂದರೆ ಮತ್ತೆ ಅದೇ ಶೇಪಿಗೆ ಬರೋದು ರಿಲ್ಯಾಕ್ಸೇಷನ್. ಆ ಮೂಮೆಂಟ್, ಈ ಟೈಪ್ ಆಫ್ ಮೂಮೆಂಟಿಗೆ ಏನಂತಾರೆ? ಪೆರಿಸ್ಟಾಲ್ಟಿಕ್ ಮೂಮೆಂಟ್. ಇನ್ನು ನಾವು ನೆಕ್ಸ್ಟ್ ಇಸೋಫ್ಯಾಗಸಲ್ಲಿ ಯಾವುದಾಗುತ್ತೆ? ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಆಗುತ್ತೆ. ಇಲ್ಲಿ ಬರ್ಕೊಳ್ಳಿ. ಇಸೋಫ್ಯಾಗಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫುಡ್ ಪೈಪ್. ಯಾವುದು? ಇಸೋಫ್ಯಾಗಸ್.
ಇಸೋಫ್ಯಾಗಸ್ ಇಸ್ ಫುಡ್ ಪೈಪ್, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು ಇದನ್ನೆಲ್ಲ ಈಗೇನು ಹ್ಯೂಮನ್ನಲ್ಲಾಗೋ ನ್ಯೂಟ್ರಿಷನ್ ಡೈಜೆಷನ್ನ ಕಲ್ತ್ವಿ. ಇನ್ನು ನೆಕ್ಸ್ಟ್ ನ್ಯೂಟ್ರಿಷನ್ ಇನ್ ಅಮೀಬಾ ಕಲಿಯೋಣ. ಮೀನ್ಸ್ ಅಮೀಬಾಲಿ ನ್ಯೂಟ್ರಿಷನ್ ಹೇಗಾಗುತ್ತೆ ಅಂತ. ಈಗ ನ್ಯೂಟ್ರಿಷನ್ ಇನ್ ಅಮೀಬಾ ಯೂಸಸ್ ಸೂಡೋಫೋಡಿಯಾ ಟು ಎನ್ಗಲ್ಫ್ ಫುಡ್. ಎನ್ಗಲ್ಫ್ ಫುಡ್ ಅಂದ್ರೇನು, ನಾವು ತಿನ್ನೋದಕ್ಕೆ ಏನು ಉಪಯೋಗಿಸ್ತೀವಿ, ಕೈ ಉಪಯೋಗಿಸ್ತೀವಿ. ಆದರೆ ಅಮೀಬಾ ಏನು ಉಪಯೋಗಿಸುತ್ತೆ, ಅದಕ್ಕೆ ಕೈ ಇರಂಗಿಲ್ಲ ಅಮೀಬಾಗೆ. ಸೊ ಇಟ್ ಯೂಸ್ ಸೂಡೋಪೋಡಿಯಾ. ಸೂಡೋಪೋಡಿಯಾ ಅಂದ್ರೇನು, ದ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಪ್ರೆಸೆಂಟ್ ಅಟ್ ದ ಔಟರ್ ಸರ್ಫೇಸ್ ಆಫ್ ದಿ ಅಮೀಬಾ. ಔಟರ್ ಸರ್ಫೇಸ್ ಮೇಲೆ, ಅಮೀಬಾ ಸರ್ಫೇಸ್ ಮೇಲೆ ಹೇರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ. ಅದಕ್ಕೆ ಏನಂತಾರೆ, ಸೂಡೋಪೋಡಿಯಾ. ಎನ್ಗಲ್ಫ್ ಅಂದರೆ ಅದರಿಂದನೇ ಅದು ಫುಡ್ ತಗೊಂಡು ತಿನ್ನುತ್ತೆ. ಫ್ಯಾಗೋಸೈಟೋಸಿಸ್. ಫ್ಯಾಗೋಸೈಟೋಸಿಸ್ ಅಂದ್ರೇನು, ಅದು ಡಿವಿಷನ್. ಈಗ ನೆಕ್ಸ್ಟ್ ಡೈಜೆಷನ್ ಅಕರ್ಸ್ ಇನ್ ಫುಡ್ ವ್ಯಾಕ್ಯೂಲ್ಸ್. ಅಂದರೆ ಈಗ ಫುಡ್ ಇಂಟೇಕ್ ಮಾಡಿರುತ್ತೆ, ಆ ಫುಡ್ ಡೈಜೆಷನ್ ಎಲ್ಲಾಗುತ್ತೆ, ಅಮೀಬಾ ಅಲ್ಲಿ ಫುಡ್ ವ್ಯಾಕ್ಯೂಲ್ ಅಂತ ಒಂದು ಪಾರ್ಟ್ ಇರುತ್ತೆ, ಸ್ಮಾಲ್ ಪಾರ್ಟ್. ಆ ಪಾರ್ಟಲ್ಲಿ ಏನಾಗುತ್ತೆ, ಡೈಜೆಷನ್ ಆಫ್ ಫುಡ್ ಅಕರ್ಸ್. ಅಲ್ಲಿ ಏನಾಗುತ್ತೆ, ಫುಡ್ ವ್ಯಾಕ್ಯೂಲ್ಸ್ ಅಂತ ಇರುತ್ತೆ. ಅಲ್ಲಿ ಏನಾಗುತ್ತೆ, ಈಗ ಏನದು ಫುಡ್ ಎನ್ಗಲ್ಫ್ ಮಾಡಿರುತ್ತಲ್ಲ, ಅಲ್ಲಿ ಡೈಜೆಷನ್ ಪ್ರೊಸೆಸ್ ಆಗುತ್ತೆ. ಇನ್ನು ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ಡ್, ವೇಸ್ಟ್ ಎಕ್ಸ್ಪೆಲ್ಡ್. ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮತ್ತು ವೇಸ್ಟ್ ಎಕ್ಸ್ಪೆಲ್ಡ್ ಅಂದ್ರೇನು, ನ್ಯೂಟ್ರಿಯೆಂಟ್ಸ್ ಇದ್ದಿದ್ದು ಅಬ್ಸರ್ವ್ ಆಗುತ್ತೆ, ವೇಸ್ಟ್ ಇದ್ದಿದ್ದು ಹೊರಗೆ ಹಾಕುತ್ತೆ ಅಷ್ಟೇ. ಸೆಂಟೆನ್ಸ್ ಮೀನಿಂಗೇನು ಅಷ್ಟೇ. ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಗೂ ವೇಸ್ಟ್ ಇದ್ದಿದ್ದನ್ನ ಹೊರಗೆ ಹಾಕುತ್ತೆ, ಎಕ್ಸ್ಪೆಲ್ಡ್. ಇನ್ನು ಸ್ಟೆಪ್, ಈ ಅಮೀಬಾ ಅಲ್ಲಿ ಯಾವ್ಯಾವ ಸ್ಟೆಪ್ ಆಗುತ್ತೆ ಅಂತ ನೋಡೋಣ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇಂಜೆಕ್ಷನ್. ಸೇಮ್ ಹ್ಯಾಸ್ ದ ಹ್ಯೂಮನ್ ಬೀಯಿಂಗು ಮತ್ತು ಇದಕ್ಕೆ ಸೇಮು, ಬಟ್ ಪಾರ್ಟ್ಸ್ ಆರ್ ಡಿಫ್ರೆಂಟ್. ಪಾರ್ಟ್ಸ್ ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಅಮೀಬಾ ಸರೌಂಡ್ಸ್ ಫುಡ್ ಯೂಸಿಂಗ್ ಸೂಡೋಫೋಡಿಯಾ. ಅಂದರೆ ಈಗ ಫುಡ್ ಇಲ್ಲಿದೆ ಅಂದರೆ ಅಮೀಬಾ ಏನು ಮಾಡುತ್ತೆ, ಇದನ್ನೆಲ್ಲ ಹಿಂಗೆ ಸರೌಂಡ್ ಮಾಡುತ್ತೆ ಅದನ್ನು. ಅಮೀಬಾ ಇಟ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್. ಮೊದಲು ಅದು ನೆನ್ಪಿಟ್ಕೊಳ್ಳಿ, ಅಮೀಬಾಗೆ ಡೆಫಿನೆಟ್ ಶೇಪ್ ಇರಲ್ಲ. ನೀವು ಹೇಗೆ ತೆಗೆದ್ರು ಇಟ್ ಈಸ್ ಅಮೀಬಾ. ಹೀಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸಿದ್ದಾರೆ ನೋಡಿ. ಈಗ ಏನು ಮಾಡುತ್ತೆ, ಫುಡ್ನ ಸರೌಂಡ್ ಮಾಡುತ್ತೆ. ಫುಡ್ ಸರೌಂಡ್ ಮಾಡಾದ್ಮೇಲೆ ಏನು ಮಾಡುತ್ತೆ, ಫುಲ್ ಕವರ್ ಮಾಡಿ ಅದನ್ನ ಒಳಗೆ ತೊಗೊಳುತ್ತೆ. ಇಲ್ಲಿ ತೊಗೊಂಡಿದೆ ನೋಡಿ. ಹೀಗೆ ಒಳಗೆ ತೊಗೊಂಡು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ, ಯಾವುದು, ಡೈಜೆಷನ್. ಎನ್ಸೈಮ್ಸ್ ಡೈಜೆಸ್ಟ್ ಫುಡ್ ಇನ್ಸೈಡ್ ದ ಫುಡ್ ವ್ಯಾಕ್ಯೂಲ್ಸ್. ಅಂದರೆ ನಿಮಗೆ ಇಲ್ಲಿ ಏನು ಫುಡ್ ವ್ಯಾಕ್ಯೂಲ್ ಕಾಣ್ತಿದೆಯಲ್ಲ, ಇಲ್ಲಿ ಏನಾಗುತ್ತೆ, ಡೈಜೆಷನ್ ಆಫ್ ಫುಡ್ ಆಗುತ್ತೆ. ಅಂದರೆ ಏನು ಫುಡ್ ಎನ್ಗಲ್ಫ್ ಮಾಡಿರುತ್ತಲ್ಲ, ಅಲ್ಲಿ ಡೈಜೆಷನ್ ಆಗುತ್ತೆ. ಇದೇನು ಫುಡ್ ವ್ಯಾಕ್ಯೂಲ್. ಇಲ್ಲಿ ಏನು ನಿಮಗೆ ರೆಡ್ ಕಲರ್ ಪಾರ್ಟ್ ಕಾಣ್ತಿದೆಯಲ್ಲ, ಇದು ಫುಡ್ ಪಾರ್ಟಿಕಲ್. ಇನ್ನು ನೆಕ್ಸ್ಟ್ ಸ್ಟೆಪ್ ಯಾವುದು, ಈಗ ನಾವು ಇಂಜೆಕ್ಷನ್ ನೋಡಿದ್ದೀವಿ, ಡೈಜೆಷನ್ ನೋಡಿದ್ದೀವಿ, ಇನ್ನು ಅಬ್ಸಾರ್ಪ್ಷನ್ ಕಡೆ ಹೋಗೋಣ. ಡೈಜೆಸ್ಟೆಡ್ ಫುಡ್ ಡಿಫ್ಯೂಸಸ್ ಇಂಟು ಸೈಟೋಪ್ಲಾಸಮ್. ಡೈಜೆಸ್ಟೆಡ್ ಫುಡ್ ಇದ್ದಿದ್ದು ಡಿಫ್ಯೂಸಸ್ ಇಂಟು ಸೈಟೋಪ್ಲಾಸಮ್. ಅಂದರೆ ಈಗೇನು ಡೈಜೆಸ್ಟೆಡ್ ಫುಡ್ ಆಗಿರುತ್ತಲ್ಲ, ಅದೆಲ್ಲ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಏನು ನಿಮಗೆ ಬ್ಲ್ಯಾಕ್ ಇಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಏನು ಫುಡ್, ಇಲ್ಲೆಲ್ಲ ಡೈಜೆಸ್ಟೆಡ್ ಫುಡ್ ಇದ್ದಿದ್ದು ಇಲ್ಲೆಲ್ಲ ಹಿಂಗೆ ಸ್ಪ್ರೆಡ್ ಆಗಿರುತ್ತೆ ಥ್ರೂ ಔಟ್ ಸೈಟೋಪ್ಲಾಸಮ್. ಅಂದರೆ ಇದೆಲ್ಲ ರೀಜನ್ ಏನು ನಿಮ್ಮದು ಸೈಟೋಪ್ಲಾಸಮ್, ಇದೆಲ್ಲ ಏನು ಸೈಟೋಪ್ಲಾಸಮ್. ಅಲ್ಲಿ ಏನಾಗಿರುತ್ತೆ, ನಿಮ್ಮದು ಫುಡ್ ಇದ್ದಿದ್ದು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅದೇನು ಅಬ್ಸಾರ್ಪ್ಷನ್. ಅಸಿಮಿಲೇಷನ್ ಅಂದರೆ ಏನು, ಫುಡ್ ಈಸ್ ಯೂಸ್ಡ್ ಫಾರ್ ಎನರ್ಜಿ ಆ್ಯಂಡ್ ಗ್ರೋತ್. ಸೇಮ್ ಹ್ಯಾಸ್ ದ ಹ್ಯೂಮನ್ ಬೀಯಿಂಗಲ್ಲೂ ಏನಾಗ್ತಿತ್ತು, ಅಬ್ಸರ್ವ್ ಮಾಡ್ಕೊಂಡಿರೋ ನ್ಯೂಟ್ರಿಯೆಂಟ್ಸ್ ಎದಕ್ಕೆ ಯೂಸ್ ಆಗ್ತಿತ್ತು, ಎನರ್ಜಿ ಫಾರ್ಮ್ ಮಾಡೋಕ್ಕೆ ಮತ್ತು ಗ್ರೋತಿಗೆ. ಸೇಮ್ ಹ್ಯಾಸ್ ಇನ್ ಅಮೀಬಾ ಅಲ್ಲೂ ಫುಡ್ ಇದ್ದಿದ್ದು ಎದಕ್ಕೆ ಯೂಸ್ ಆಗುತ್ತೆ, ಎನರ್ಜಿ ಮತ್ತು ಗ್ರೋತ್ ಆಗೋಕ್ಕೆ. ಇನ್ನು ನೆಕ್ಸ್ಟ್ ಇಜೆಷನ್. ಅನ್ಡೈಜೆಸ್ಟೆಡ್ ವೇಸ್ಟ್ ಈಸ್ ಎಕ್ಸ್ಪೆಲ್ಡ್ ಔಟ್ಸೈಡ್. ಅಂದರೆ ಈಗ ಅನ್ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ಲ ಅದು ಹೊರಗೆ ಹಾಕುತ್ತೆ. ಆದರೆ ಡೈಜೆಸ್ಟೆಡ್ ಫುಡ್ ಇದೇನಾಯಿತು, ಅಬ್ಸರ್ವ್ ಆಯಿತು. ಇನ್ನೇನು ಮಿಕ್ಕಿದ ಊಟ ಇರುತ್ತಲ್ಲ, ಅಂದರೆ ಫುಡ್, ಅನ್ಡೈಜೆಸ್ಟೆಡ್ ಫುಡ್, ಇಟ್ ಎಕ್ಸ್ಪೆಲ್ಡ್ ಔಟ್, ಅಂದರೆ ಅದನ್ನ ಹೊರಗೆ ಹಾಕುತ್ತೆ. ದಿಸ್ ಈಸ್ ವಾಟ್ ಅಮೀಬಾ. ಸ್ಟೆಪ್ಸ್ ಇನ್ಕ್ಲೂಡ್ ಇನ್ ನ್ಯೂಟ್ರಿಷನ್ ಇನ್ ಅಮೀಬಾ. ಇದು ನಿಮಗೆ ಇಂಪಾರ್ಟೆಂಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್.
ಅಮೀಬಾ ಬಗ್ಗೆ ನಿಮಗೆ ಡೈರೆಕ್ಟಾಗಿ 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ದ ನ್ಯೂಟ್ರಿಷನ್ ಇನ್ ಅಮೀಬಾ ಬೈ ಸ್ಟೆಪ್ ವೈಸ್, ಅಂದರೆ ನಿಮಗೆ ಸ್ಟೆಪ್ಸ್ ಕೇಳ್ತಾರೆ. ಆ ಸ್ಟೆಪ್ಸ್ ಇದ್ದಾಗ ನೀವು ಏನು ಬರೆಯೋದು, ಇಂಜೆಕ್ಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಆ್ಯಂಡ್ ಇಜೆಷನ್, ಇಷ್ಟು ಬರೆದ್ರೆ ನಿಮಗೆ 5/5 ಕೊಡ್ತಾರೆ. ಹಾಗೆ ಕಂಪಲ್ಸರಿ ಡೋಂಟ್ ಫರ್ಗೆಟ್ ಟು ಡ್ರಾ ದಿಸ್ ಡಯಾಗ್ರಾಮ್ಸ್, ಈ ಡಯಾಗ್ರಾಮ್ನ ಡ್ರಾ ಮಾಡೋದು ಮರಿಬೇಡಿ. ದೇ ವಿಲ್ ಆಸ್ಕ್ ಇನ್ ಬೋರ್ಡ್ಸ್ ಟು ಡ್ರಾ ದ ನ್ಯೂಟ್ರಿಷನ್ ಇನ್ ಅಮೀಬಾ ಆಲ್ಸೋ. ಇನ್ನು ನಾವು ನೆಕ್ಸ್ಟ್ ನೋಡೋಕ್ಕಾದ್ರೆ ಇಂಪಾರ್ಟೆಂಟ್ ಎನ್ಸೈಮ್ಸ್, ಅಂದರೆ ಯಾವ್ಯಾವ ಇಂಪಾರ್ಟೆಂಟ್ ಎನ್ಸೈಮ್ಸ್ ಇದೆ ಅಂತ, ಅಂದರೆ ಯಾವ್ಯಾವ ಇಂಪಾರ್ಟೆಂಟ್ ಎನ್ಸೈಮ್ಸ್ ರೋಲ್ ಟೇಕ್ ಪ್ಲೇಸ್ ಆಗ್ತಿದೆ ಅಂತ, ಅಂದರೆ ಅವು ಯಾವ ಎನ್ಸೈಮ್ಸು ಡೈಜೆಷನ್ ಪ್ರೊಸೆಸ್ಸಲ್ಲಿ ಇಂಪಾರ್ಟೆಂಟ್ ಇದೆ ಅಂತ. ಅಮೈಲೈಸ್, ಸ್ಟಾರ್ಚ್ ಇದ್ದಿದ್ದು ಶುಗರ್ ಕನ್ವರ್ಟ್ ಮಾಡೋದು, ನಾನು ಹಾಗೆ ಬರೆಸಿದ್ದೆ. ಸ್ಟಾರ್ಚ್ ಇದ್ದಿದ್ದನ್ನು ಶುಗರ್ ಕನ್ವರ್ಟ್ ಮಾಡೋದು ಅದು ಅಮೈಲೈಸ್. ಈಗ ಪೆಪ್ಸಿನ್, ಪ್ರೋಟೀನ್ ಇದ್ದಿದ್ದನ್ನ ಪೆಪ್ಟೈಡ್ಸಿಗೆ ಕನ್ವರ್ಟ್ ಮಾಡೋದು. ಟ್ರಿಪ್ಸಿನ್, ಲೈಪೇಸ್, ಅಮೈಲೈಸ್. ಪ್ಯಾಂಕ್ರಿಯಾಸ್, ಅಂದರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಒಳಗೆ ಇವು 3 ಬರ್ತವೆ. ಆ್ಯಕ್ಟ್ಸ್ ಆನ್ ಆಲ್ ಫುಡ್ ಟೈಪ್. ಬೈಲ್ ಜ್ಯೂಸ್ ಏನು ಮಾಡುತ್ತೆ, ಎಮ್ಯುಲ್ಸಿಫೈಡ್ ಫ್ಯಾಟ್ಸ್, ನಾಟ್ ಆ್ಯನ್ ಎನ್ಸೈಮ್. ಇದು ಬೈಲ್ ಜ್ಯೂಸ್ ಎನ್ಸೈಮ್ ಅಲ್ಲ, ರಿಮೆಂಬರ್ ಇಟ್, ಬೈಲ್ ಜ್ಯೂಸ್ ಈಸ್ ನಾಟ್ ಆ್ಯನ್ ಎನ್ಸೈಮ್. ಬೈಲ್ ಜ್ಯೂಸು ಎನ್ಸೈಮ್ ಅಲ್ಲ, ಇಟ್ ಈಸ್ ಅ ಜ್ಯೂಸ್ ವಿಚ್ ಎಮ್ಯುಲ್ಸಿಫೈಡ್ ಫ್ಯಾಟ್ಸ್. ಅದಿದ್ದು ಏನು ಮಾಡುತ್ತೆ, ಬ್ರೇಕ್ ಡೌನ್ ಆಫ್ ಫ್ಯಾಟ್ಸಿಗೆ ರೆಸ್ಪಾನ್ಸಿಬಲ್ ಇರುತ್ತೆ. ಇನ್ನು ನಮ್ಮ ಈ ಟಾಪಿಕ್ ನ್ಯೂಟ್ರಿಷನ್ ಟಾಪಿಕ್ ಕಂಪ್ಲೀಟೆಡ್. ಈಗೇನಾಯಿತು, ನಮ್ಮ ನ್ಯೂಟ್ರಿಷನ್ ಟಾಪಿಕ್ ಇದ್ದಿದ್ದು ಕಂಪ್ಲೀಟ್ ಆಯಿತು. ಅಂದ್ರೇನು, ಲೈಫ್ ಪ್ರೊಸೆಸ್ಸಲ್ಲಿ ಫಸ್ಟ್ ಪಾರ್ಟ್ ಯಾವುದು, ನ್ಯೂಟ್ರಿಷನ್ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ಪಾರ್ಟ್ ರೆಸ್ಪಿರೇಷನ್ ಕಡೆ ಹೋಗೋಣ. ಲೆಟ್ ಅಸ್ ರೀಡ್ ಅಬೌಟ್ ರೆಸ್ಪಿರೇಷನ್. ಈಗ ನಾವು ರೆಸ್ಪಿರೇಷನ್ ಕಡೆ ಹೋದರೆ ಫಸ್ಟ್ ಡೆಫಿನೇಷನ್, ರೆಸ್ಪಿರೇಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಲಿವಿಂಗ್ ಆರ್ಗಾನಿಸಮ್ಸ್ ರಿಲೀಸ್ ಎನರ್ಜಿ ಫ್ರಮ್ ಫುಡ್. ಅಂದರೆ ಅವರಲ್ಲಿ ಹೇಳ್ತಿರೋದೇನು, ರೆಸ್ಪಿರೇಷನ್ ಒಂದು ಪ್ರೊಸೆಸ್, ಅದರಿಂದ ಲಿವಿಂಗ್ ಆರ್ಗಾನಿಸಮ್ಸ್ ಏನು ಮಾಡುತ್ತೆ, ಎನರ್ಜಿ ರಿಲೀಸ್ ಮಾಡುತ್ತೆ ಫ್ರಮ್ ದ ಫುಡ್, ಅಂದರೆ ಗ್ಲೂಕೋಸ್. ಅಂದರೆ ಏನು, ಈಗ ನಾವು ಇಷ್ಟೊತ್ತವರೆಗೂ ನ್ಯೂಟ್ರಿಷನ್ ಇದ್ದಿದ್ದನ್ನ ಎನರ್ಜಿ ತೊಗೊಳಕ್ಕೆ ಯೂಸ್ ಮಾಡ್ಕೊಂಡ್ವಿ. ಆದರೆ ರೆಸ್ಪಿರೇಷನಲ್ಲಿ ಏನು, ಈ ಎನರ್ಜಿನ ಹೊರಗೆ ಹಾಕೋದಕ್ಕೆ, ವೈ, ಬಿಕಾಸ್ ಫ್ರಮ್ ಫುಡ್ಡಿಂದ ಹೊರಗೆ ಹಾಕೋದಕ್ಕೆ ರೆಸ್ಪಿರೇಷನ್ ಅಂತಾರೆ. ಯಾವ ಫುಡ್ಡು, ಗ್ಲೂಕೋಸ್. ಇನ್ನು ನಾವು ಸ್ಟೆಪ್ಸ್, ಇಟ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಡೌನ್ ಗ್ಲೂಕೋಸ್. ಅಂದ್ರೇನು, ಇಲ್ಲಿ ಗ್ಲೂಕೋಸ್ ಅಂದರೆ C6H12O6 ಇದ್ದಿದ್ದು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಅದು ಎಲ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಗಿ ಬ್ರೇಕ್ ಆಗಿ ಏನು ಪ್ರೊಡ್ಯೂಸ್ ಮಾಡುತ್ತೆ, ATP ಪ್ರೊಡ್ಯೂಸ್ ಮಾಡುತ್ತೆ. ಇದೇನು ಏನು ಪ್ರೊಡ್ಯೂಸ್ ಮಾಡುತ್ತೆ, ATP ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ. ಇಟ್ ಪ್ರೊಡ್ಯೂಸಸ್ ATP, ಎನರ್ಜಿ. ಅದು ATP ಅನ್ನೋದೇನು, ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ. ATP ಈಸ್ ದ ಫಾರ್ಮ್ ಆಫ್ ಎನರ್ಜಿ. ATP ಅಂದರೆ ಹಾಗೆ ಬರ್ಸಿದ್ದೀನಿ, ಅಡೆನೋಸಿನ್ ಟ್ರೈಫಾಸ್ಫೇಟ್, ನೆನಪಿಟ್ಕೊಳ್ಳಿ. ಏನು, ಗ್ಲೂಕೋಸ್ ಬ್ರೇಕ್ಸ್ ಡೌನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ATP. ಅಂದರೆ ಆಬ್ಸೆನ್ಸ್ ಅಂದರೆ ಆಕ್ಸಿಜನ್ ಇದ್ದು ಬ್ರೇಕ್ ಡೌನ್ ಆಗ್ಬೋದು, ಇಲ್ಲದೇ ಇದ್ರೂ ಬ್ರೇಕ್ ಡೌನ್ ಆಗ್ಬೋದು. ಆ ಪ್ರೊಸೆಸ್ಗೆ ಏನಂತಾರೆ, ರೆಸ್ಪಿರೇಷನ್. ದ ಎನರ್ಜಿ ರಿಲೀಸ್ಡ್ ಈಸ್ ಯೂಸ್ಡ್ ಫಾರ್ ಆಲ್ ಲೈಫ್ ಪ್ರೊಸೆಸ್ ಲೈಕ್ ಗ್ರೋತ್, ಮೂಮೆಂಟ್, ರಿಪೇರ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ಏನು ಎನರ್ಜಿ ರಿಲೀಸ್ ಆಗಿರುತ್ತಲ್ಲ ATP, ಅದು ಎಲ್ಲ ಲೈಫ್ ಪ್ರೊಸೆಸ್ಗೂ ಯೂಸ್ಫುಲ್ ಆಗುತ್ತೆ. ಅಂದರೆ ಏನು, ಬೆಳವಣಿಗೆಗೆ, ಮೂಮೆಂಟ್ ಮಾಡೋಕ್ಕೆ, ರಿಪೇರ್ ಅಂದರೆ ಗಾಯ ಆಗಿರೋದನ್ನ ಮತ್ತೆ ವಾಸಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ರೆಸ್ಪಿರೇಷನಲ್ಲಿ 2 ಟೈಪ್ಸ್ ಬರುತ್ತೆ, ಏರೋಬಿಕ್ ರೆಸ್ಪಿರೇಷನ್, ಆ್ಯನ್ಏರೋಬಿಕ್ ರೆಸ್ಪಿರೇಷನ್. ಈಗ ನಾವು ಫಸ್ಟ್ ಕಲಿತಿರೋದು ಏರೋಬಿಕ್ ರೆಸ್ಪಿರೇಷನ್. ಅಂದರೆ ಏನು, ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಈಗ ನಾನು ಏನು ಮೇಲ್ ರಿಯಾಕ್ಷನ್ ಬರ್ತಿದ್ದೀನಲ್ಲ, ಅದೇ ರಿಯಾಕ್ಷನ್ ಇದು. ಇಟ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ತರ್ತೀನಿ.
ಇನ್ನು ಈಗ ಅರೋಬಿಕ್ ರೆಸ್ಪಿರೇಷನ್ ಅಲ್ಲೇನು ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ರಿಯಾಕ್ಷನ್ ಬರ್ದಿದ್ದೀನಿ, ಇದೇ ರಿಯಾಕ್ಷನ್ ಅದು. ಇಟ್ ಈಸ್ ಟೇಕಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಬರ್ದಿದ್ದೀನಲ್ಲ, ಇದೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಗ್ಲೂಕೋಸ್ ಈಸ್ ಕಂಪ್ಲೀಟ್ಲಿ ಬ್ರೋಕ್ ಡೌನ್ ಇನ್ ಟು CO2 ಆ್ಯಂಡ್ H2O. ಇಲ್ಲಿ ಬರ್ದಿದ್ದೀನಿ. ದಿಸ್ ಈಸ್ ಓನ್ಲಿ ಅರೋಬಿಕ್ ರೆಸ್ಪಿರೇಷನ್ಗೆ. ನಿಮ್ಗೆ ರಿಯಾಕ್ಷನ್ ಕೇಳಿದ್ರೇನು ಇದನ್ನ ಬರಿಬೇಕು. ಇಟ್ ಈಸ್ ಮೋಸ್ಟ್ ಈ ಸಲ ಅಂತೂ ನಿಮ್ಗೆ 2025 ಬೋರ್ಡ್ ಎಕ್ಸಾಮಲ್ಲಿ aerobic respiration or anaerobic respiration ಇಂತ್ರ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಫಿಕ್ಸ್ ಕೇಳ್ತಾರೆ. ಇಟ್ ಈಸ್ ಗ್ಯಾರಂಟಿ ಕ್ವಶನ್ ಈ ಸಲ. ಸೊ ಸ್ಟಾರ್ ಮಾರ್ಕಲ್ಲಿ ಇಂಪಾರ್ಟೆಂಟ್ ಅಂತ ತಗೊಳ್ಳಿ. ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಟೈಮ್ ದೇ ಆಸ್ಕ್ ಫ್ರಮ್ aerobic respiration ಆ್ಯಂಡ್ anaerobic respiration. aerobic ಅಂತ ಆದರೂ ಕೇಳ್ಬೋದು, anaerobic ಅಂತ ಆದರೂ ಕೇಳ್ಬೋದು. ಬಟ್ ದೇ ವಿಲ್ ಆಸ್ಕ್ ಫ್ರಮ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ಇಂತ್ರನೇ. ಈಗ ನಾವು ಈ ರಿಯಾಕ್ಷನ್ ನೋಡೋಕೆ ಹೋದರೆ, ಗ್ಲೂಕೋಸ್ ಇದ್ದಿದ್ದು ಬ್ರೇಕ್ ಡೌನ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಂತ್ರ ಬ್ರೇಕ್ ಡೌನ್ ಆಗಿ CO2 ಮತ್ತು H2O ಫಾರ್ಮ್ ಮಾಡಿದೆ. ಮತ್ತೇನು ಫಾರ್ಮ್ ಮಾಡಿದೆ? ಎನರ್ಜಿ ಯಾವ ಫಾರ್ಮಲ್ಲಿದೆ? ATP. ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಫಾರ್ಮ್ ಮಾಡಿದೆ. ದಟ್ ಈಸ್ ವಾಟ್ ಹಿಯರ್ ಗ್ಲೂಕೋಸ್ ಈಸ್ ಕಂಪ್ಲೀಟ್ಲಿ ಬ್ರೋಕನ್ ಡೌನ್ ಇನ್ ಟು CO2 ಪ್ಲಸ್ H2O ಪ್ಲಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ? ATP, ಅಡೆನೋಸಿನ್ ಟ್ರೈಫಾಸ್ಫೇಟ್. ಈ ಪ್ರೊಸೆಸ್ ಅಂದರೆ ಅರೋಬಿಕ್ ಪ್ರೊಸೆಸ್ ಇದ್ದಿದ್ದು ಎಲ್ಲಿ ಅಕರ್ ಆಗುತ್ತೆ? ಮೈಟೋಕಾಂಡ್ರಿಯಾದಲ್ಲಿ. ರಿಮೆಂಬರ್ ಇಟ್. ಅಂದರೆ ವೇರ್ ಡಸ್ ದ ಅರೋಬಿಕ್ ರೆಸ್ಪಿರೇಷನ್ ಅಕರ್ಸ್? ಇನ್ ಸೆಲ್ ಒಳಗೆ ಎಲ್ಲಿ ಅಕರ್ ಆಗುತ್ತೆ ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾನು ಇಟ್ ಈಸ್ ದ ಸೆಲ್ ಆರ್ಗನಲ್ ಆಫ್ ದಿ ಸೆಲ್. ಇನ್ನು ನೆಕ್ಸ್ಟ್ ಅನಾರೋಬಿಕ್ ರೆಸ್ಪಿರೇಷನ್ ನೋಡಿದ್ರೆ, ವಾಟ್ ಈಸ್ ಅನಾರೋಬಿಕ್ ರೆಸ್ಪಿರೇಷನ್? ಇಟ್ ಅಕರ್ಸ್ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಅಂದರೆ ಎರೋಬಿಕ್ ಅಂದರೆ ಏನು? ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅನಾರೋಬಿಕ್ ಅಂದರೆ ಏನು? ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಹೀಗೆ ನೆನ್ಪಿಟ್ಕೊಳ್ಳಿ. ಆ್ಯನ್ ಅಂದರೆ ಏನು? ಅಪೋಸಿಟ್. ಎರೋಬಿಕ್ AE ಅಂದರೆ ಏನು? ಪ್ರೆಸೆನ್ಸ್. AN ಅಂದರೆ ಅಬ್ಸೆನ್ಸ್. ಹಿಂಗೆ ನೆನ್ಪಿಟ್ಕೊಳ್ಳಿ. ಈಗ ಇನ್ ನೆಕ್ಸ್ಟ್ ಗ್ಲೂಕೋಸ್ ಈಸ್ ಪಾರ್ಷಿಯಲಿ ಬ್ರೋಕನ್ ಡೌನ್. ಅಂದರೆ ಗ್ಲೂಕೋಸ್ ಇದ್ದಿದ್ದು ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗಲ್ಲ. ಹಾಫ್ ಆಫ್ ದಿ ಗ್ಲೂಕೋಸ್ ಓನ್ಲಿ ಬ್ರೇಕ್ ಡೌನ್. ಅಂದರೆ ಅರ್ಧ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ ಮತ್ತು ಅರ್ಧ ಗ್ಲೂಕೋಸ್ ಉಳಿಯುತ್ತೆ. ಇನ್ ಈಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್, ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಸ್ಟಲ್ಲಿ ಏನಾಗುತ್ತೆ? ಗ್ಲೂಕೋಸ್ ಇದ್ದಿದ್ದು ಬ್ರೇಕ್ ಡೌನ್ ಆಗಿ ಏನು ಫಾರ್ಮ್ ಮಾಡುತ್ತೆ? ಆಲ್ಕೋಹಾಲ್ ಅಂದರೆ ಏನು? OH ಫಾರ್ಮ್ ಮಾಡುತ್ತೆ. OH ಪ್ಲಸ್ CO2 ಪ್ಲಸ್ ಲಿಟಲ್ ಎನರ್ಜಿ. ಅಂದರೆ ಇಲ್ಲಿ ಎರೋಬಿಕ್ ರೆಸ್ಪಿರೇಷನ್ ಅಷ್ಟು ಎನರ್ಜಿ ಇಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಎರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ? ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಆ್ಯನರೋಬಿಕಲ್ಲಿ ಲಿಟಲ್ ಅಮೌಂಟ್ ಆಫ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್. ಈ ಪ್ರೊಸೆಸ್ ಎಲ್ಲಾಗ್ತಿದೆ? ಇದು ಈಸ್ಟಲ್ಲಿ ಆಗ್ತಿದೆ. ದಿಸ್ ಪ್ರೊಸೆಸ್ ಈಸ್ ಅಕರಿಂಗ್ ಇನ್ ಈಸ್ಟಲ್ಲಿ ಈ ಪ್ರೊಸೆಸ್ ಆಗ್ತಿದೆ. ಏನಾಗ್ತಿದೆ? ಮೊದಲು ಆ್ಯನರೋಬಿಕ್ ಅಂದರೆ ಏನು? ಇಟ್ ಅಕ್ವಿರ್ಸ್ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಮತ್ತೇನು? ಗ್ಲೂಕೋಸ್ ಇದ್ದಿದ್ದು ಕಂಪ್ಲೀಟ್ಲಿ ಬ್ರೇಕ್ ಆಗಲ್ಲ, ಪಾರ್ಷಿಯಲಿ ಬ್ರೇಕ್ ಆಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ಈಸ್ಟಲ್ಲಿ ನೋಡಿದ್ರೆ ಗ್ಲೂಕೋಸ್ ಇದ್ದಿದ್ದು ಬ್ರೇಕ್ ಡೌನ್, ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿ ಏನು ಫಾರ್ಮ್ ಮಾಡುತ್ತೆ? ಆಲ್ಕೋಹಾಲ್, CO2, ಲಿಟಲ್ ಅಮೌಂಟ್ ಆಫ್ ಎನರ್ಜಿ. ಅಂದರೆ ಆಲ್ಕೋಹಾಲ್ ಮತ್ತು CO2 ಪ್ಲಸ್ ಲಿಟಲ್ ಅಮೌಂಟ್ ಆಫ್ ಎನರ್ಜಿ ಫಾರ್ಮ್ ಮಾಡುತ್ತೆ ಆ್ಯನರೋಬಿಕ್ ರೆಸ್ಪಿರೇಷನಲ್ಲಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ನೋಡೋಕೆ ಹೋದರೆ ಇನ್ ಮಸಲ್ಸ್ ಒಳಗೆ ಏನಾಗುತ್ತೆ? ಡ್ಯೂರಿಂಗ್ ಹೆವಿ ಎಕ್ಸಸೈಸ್. ಅಂದರೆ ಎಕ್ಸಸೈಸ್ ಮಾಡಾದ್ಮೇಲೆ, ಮೀನ್ಸ್ ಮಸಲ್ಸ್ ಎಕ್ಸಸೈಸ್ ಮಾಡಾದ್ಮೇಲೆ ಏನಾಗುತ್ತೆ? ನಮಗೆ ಕ್ರ್ಯಾಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರ್ಯಾಂಪ್ಸ್ ಅಂದರೆ ಏನು? ಕೈ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳ್ಳೋದು ಆಗುತ್ತೆ. ಅದು ಆಗಬೇಕಂದ್ರೆ ಏನು ಕಾರಣ? ದಿಸ್ ಓನ್ಲಿ ಆ್ಯನರೋಬಿಕ್ ರೆಸ್ಪಿರೇಷನ್ ಕಾಸ್ ಆಗುತ್ತೆ. ಅಂದರೆ ಗ್ಲೂಕೋಸ್ ಇದ್ದಿದ್ದು ಪಾರ್ಷಿಯಲಿ ಬ್ರೇಕ್ ಡೌನ್ ಆಗುತ್ತೆ, ಕಂಪ್ಲೀಟ್ಲಿ ಅಲ್ಲ, ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಲಿಟಲ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟೇ. ಏನು? ಗ್ಲೂಕೋಸ್ ಇದ್ದಿದ್ದು ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಲಿಟಲ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ.
ಇದಿಷ್ಟೇ, ಮತ್ತೇನಿಲ್ಲ. ಇದು ವಿಡಿಯೋ ನಿಮಗೆ ಏನಾದ್ರು ಇನ್ನೊಮ್ಮೆ ತಿಳಿಲಿಲ್ಲ ಅಂದ್ರೆ ಮತ್ತೆ ಬ್ಯಾಕ್ ಮಾಡಿ ನೋಡಿ. ಬಿಕಾಸ್ ಈ ಸಲ ಅಂತರೂ ಟೈಪ್ಸ್ ಆಫ್ ರೆಸ್ಪಿರೇಷನ್ ಮೇಲೆ ಫಿಕ್ಸ್ ಕ್ವಶನ್ ಬಿದ್ದೇ ಬೀಳುತ್ತೆ, ದಟ್ ಈಸ್ ಗ್ಯಾರಂಟಿ. ಈಗ ನಾವು ಬ್ರೀತಿಂಗ್ ವರ್ಸಸ್ ರೆಸ್ಪಿರೇಷನ್. ಬ್ರೀತಿಂಗ್ ಮತ್ತು ರೆಸ್ಪಿರೇಷನ್ಗೆ ಡಿಫ್ರೆನ್ಸ್ ಏನು ನೋಡ್ರೆ, ಬ್ರೀತಿಂಗ್ ಇದ್ದಿದ್ದು ಫಿಸಿಕಲ್ ಪ್ರೊಸೆಸ್. ಫಸ್ಟ್ ಪಾಯಿಂಟ್, ಬ್ರೀತಿಂಗ್ ಈಸ್ ಅ ಫಿಸಿಕಲ್ ಪ್ರೊಸೆಸ್. ಅದೇ ರೆಸ್ಪಿರೇಷನ್ ಏನು, ಕೆಮಿಕಲ್ ಪ್ರೊಸೆಸ್. ಕೆಮಿಕಲ್ ಪ್ರೊಸೆಸ್ ಎದಕ್ಕಂತೀವಿ, ನಾವು ರೆಸ್ಪಿರೇಷನ್ನ ಒಂದು ಇಕ್ವೇಷನ್ ಫಾರ್ಮಲ್ಲಿ ಬರಿಬೋದು. ಏನು, C6, ನಾವು ಒಂದು ಇಕ್ವೇಷನ್ ಫಾರ್ಮಲ್ಲಿ ಹೇಗೆ ಬರಿಬೋದು, C6H12O6 ಪ್ಲಸ್ O2 ಗಿವ್ಸ್ CO2 ಪ್ಲಸ್ H2O ಪ್ಲಸ್ ಅಮೌಂಟ್ ಆಫ್ ಎನರ್ಜಿ ATP. ಹಾಗೆ ಬರಿಬೋದು. ಆದರೆ ನಾವು ಬ್ರೀತಿಂಗ್ನ ಹಾಗೆ ಬರೆಯೋಕ್ಕಾಗಲ್ಲ. ಸೊ ಇಟ್ ಈಸ್ ಅ ಫಿಸಿಕಲ್ ಪ್ರೊಸೆಸ್. ಇದು ಮತ್ತೇನು, ಫಿಸಿಕಲ್ ಪ್ರೊಸೆಸ್ ಆಫ್ ಟೇಕಿಂಗ್ ಇನ್ ಆಕ್ಸಿಜನ್ ಆ್ಯಂಡ್ ಗಿವಿಂಗ್ ಔಟ್ CO2. ಅಂದರೆ ಏನು, ನಾವು CO2 ಇಂಟೇಕ್ ಮಾಡ್ತೀವಿ ಹಾಗೂ ಔಟ್ ಏನು ಮಾಡ್ತೀವಿ, CO2. O2 ಇದ್ದಿದ್ದನ್ನ ಇಂಟೇಕ್ ಮಾಡಿ CO2ನ ಔಟ್ ಮಾಡ್ತೀವಿ, ದಟ್ ಈಸ್ ಬ್ರೀತಿಂಗ್. ರೆಸ್ಪಿರೇಷನ್ನು ಹಾಗೆ, ಕೆಮಿಕಲ್ ಪ್ರೊಸೆಸ್ ಆಫ್ ರಿಲೀಸಿಂಗ್ ಎನರ್ಜಿ ಫ್ರಮ್ ಫುಡ್ ಇನ್ಸೈಡ್ ಸೆಲ್ಸ್. ಅಂದರೆ ಈ ಏನು ಸೆಲ್ ಒಳಗೆ ಏನಿರುತ್ತಲ್ಲ ಫುಡ್ಡು, ಅದನ್ನ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಅದನ್ನ ಹೊರಗೆ ಹಾಕೋದಕ್ಕೆ ಏನಂತೀವಿ, ರೆಸ್ಪಿರೇಷನ್ ಅಂತೀವಿ. ಎನರ್ಜಿನ ಹೊರಗೆ ರಿಲೀಸ್ ಮಾಡೋದಕ್ಕೇನು, ರೆಸ್ಪಿರೇಷನ್ ಅಂತೀವಿ. ಮೀನ್ಸ್ ರಿಲೀಸಿಂಗ್ ಔಟ್ ಆಫ್ ಎನರ್ಜಿ ಫ್ರಮ್ ಫುಡ್ ಇನ್ಸೈಡ್ ಸೆಲ್ಸ್ ಈಸ್ ಕಾಲ್ಡ್ ರೆಸ್ಪಿರೇಷನ್. ಇಷ್ಟು ನೆನಪಿಟ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಇನ್ ನೆಕ್ಸ್ಟ್ ಸ್ಲೈಡ್ ನೋಡೋಕ್ಕೋದ್ರೆ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಷನಲ್ಲಿ ಹ್ಯೂಮನ್ ಒಳಗೆ ಹೇಗೆ ರೆಸ್ಪಿರೇಷನ್ ಅಕ್ಕರ್ ಆಗುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ಕಲಿಯೋಣ. ಈಗ ನಾವು ಇಲ್ಲಿ ಕೊಟ್ಟಿರೋ ಹಾಗೆ ನೋಡ್ರೆ, ಸ್ಟೆಪ್ಸ್ ಅಂದರೆ ಏರು ಯಾವ ಪಾತ್ವೆ, ಇದೇನು ಇಲ್ಲಿ ಕೊಟ್ಟಿರೋದು ಪಾತ್ವೆ ಅದರದ್ದು ಏರ್ದು. ಈಗ ಏರ್ ಎಂಟ್ರಿ ಎಲ್ಲಾಗುತ್ತೆ, ಫಸ್ಟ್ ಪಾರ್ಟ್ ನೋಸ್ಟ್ರಿಲ್. ಏರ್ ಎಂಟ್ರ್ ಆಗೋದೇ ನೋಸ್ಟ್ರಿಲಲ್ಲಿ. ಇನ್ನು ನೋಸ್ಟ್ರಿಲ್ ಇಂತ್ರ ಎಲ್ಲಿ ಪಾಸ್ ಆಗುತ್ತೆ, ನಜಲ್ ಕ್ಯಾವಿಟಿ. ನಜಲ್ ಕ್ಯಾವಿಟಿ ಇಂತ್ರ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಇಂತ್ರ ಲೇರಿಂಗ್ಸ್. ಲೇರಿಂಗ್ಸ್ ಇಂತ್ರ ಟ್ರ್ಯಾಕಿಯಾ. ಟ್ರ್ಯಾಕಿಯಾ ಇಂತ್ರ ಎಲ್ಲಿ ಹೋಗುತ್ತೆ, ಬ್ರೋಂಕೈ. ಅಲ್ಲಿ ಬ್ರೋಂಕೈ ಇದ್ದಿದ್ದು ಡಿವೈಡ್ ಆಗಿ ಏನಾಗುತ್ತೆ, ಬ್ರೋಂಕ್ಯೂಲ್ಸ್. ಬ್ರೋಂಕ್ಯೂಲ್ಸ್ ಇಂತ್ರ ಏನಾಗುತ್ತೆ, ಅಲ್ವೋಲೈ ವಿಚ್ ಇಸ್ ಅ ಬಲೂನ್ ಲೈಕ್ ಸ್ಟ್ರಕ್ಚರ್. ಈಗ ನಾವು ಇದು ಪ್ಯಾಸೇಜ್ನ ನೋಡಿದ್ವಿ, ಪಾತ್ವೆ ಅಂದರೆ ಹೇಗೆ ಎಂಟ್ರಿ ಯಾವ್ಯಾವ ಪಾರ್ಟಲ್ಲಿ ಹೋಗುತ್ತೆ ಅಂತ. ಇನ್ನು ಅದ್ರ ಸ್ಟೆಪ್ ವೈಸ್ ನೋಡೋಕ್ಕೋದ್ರೆ, ಗ್ಯಾಸ್ ಎಕ್ಸ್ಚೇಂಜ್ ಅಕರ್ಸ್ ಇನ್ ಅಲ್ವೋಲೈ. ಅಲ್ವೋಲೈ ಏನು, ಅಲ್ವೋಲೈ ಫಂಕ್ಷನ್ ಏನು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬೈ ಡಿಫ್ಯೂಷನ್. ಯಾವ ಪ್ರೊಸೆಸ್ಸು, ಡಿಫ್ಯೂಷನ್ ಪ್ರೊಸೆಸ್. ಇದು ನೆನ್ಪಿಟ್ಕೊಳ್ಳಿ, ಪ್ರೊಸೆಸ್ ಕೇಳ್ತಾರೆ. ಬೈ ವಿಚ್ ಪ್ರೊಸೆಸ್ ದ ಅಲ್ವೋಲೈ ಎಕ್ಸ್ಚೇಂಜ್ ದ ಗ್ಯಾಸಸ್, ಅಂದರೆ ಏನು, ಡಿಫ್ಯೂಷನ್. ಈಗ ನೆಕ್ಸ್ಟ್ ನಾವು ಕೀ ಪಾಯಿಂಟ್ಸ್ ನೋಡೋಕ್ಕೋದ್ರೆ ಏನು, ಹಿಮೋಗ್ಲೋಬಿನ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್. ಅಂದರೆ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಯಾವ್ದು ಹೆಲ್ಪ್ ಮಾಡುತ್ತೆ, ಹಿಮೋಗ್ಲೋಬಿನ್. ಇದನ್ನ ನೆನ್ಪಿಟ್ಕೊಳ್ಳಿ. ವಿಚ್ ಸೆಲ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್, ಹಿಮೋಗ್ಲೋಬಿನ್ ಟ್ರಾನ್ಸ್ಪೋರ್ಟ್ಸ್ ದಿ ಆಕ್ಸಿಜನ್. CO2 ಈಸ್ ಟ್ರಾನ್ಸ್ಪೋರ್ಟೆಡ್ ಮೇನ್ಲಿ ಹ್ಯಾಸ್ ಬೈಕಾರ್ಬೋನೇಟ್. ಅಂದರೆ CO2 ಇದ್ದಿದ್ದು ಬೈಕಾರ್ಬೋನೇಟ್ ಫಾರ್ಮಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. CO2 ಇದ್ದಿದ್ದು CO2 ಫಾರ್ಮಲ್ಲಿ ಟ್ರಾನ್ಸ್ಪೋರ್ಟ್ ಆಗಲ್ಲ. CO2 ಇದ್ದಿದ್ದು ಬೈಕಾರ್ಬೋನೇಟ್ ಫಾರ್ಮಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ATP, ಅಡೆನೋಸಿನ್ ಟ್ರೈಫಾಸ್ಫೇಟ್. ATP ಅಂದರೆ ಹಾಗೆ ಹೇಳಿದೇನು, ಅಡೆನೋಸಿನ್ ಟ್ರೈಫಾಸ್ಫೇಟ್ ಈಸ್ ದ ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್. ಎನರ್ಜಿ, ನಮ್ಮ ಸೆಲ್ಲಿಗೆ ಎನರ್ಜಿ ಕೊಡೋದು ಯಾವುದು, ATP. ಇಟ್ ಈಸ್ ರಿಲೀಸ್ಡ್ ವೈಲ್ ರೆಸ್ಪಿರೇಷನ್. ಅಂದರೆ ರೆಸ್ಪಿರೇಷನ್ ಆಗುವಾಗ ಏನಾಗುತ್ತೆ, ಅಡೆನೋಸಿನ್ ಟ್ರೈಫಾಸ್ಫೇಟ್ ATP ಇದ್ದಿದ್ದು ರಿಲೀಸ್ ಆಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಅಕ್ಯುಮುಲೇಷನ್ ಕಾಸಸ್ ಮಸಲ್ ಕ್ರ್ಯಾಂಪ್ಸ್. ಅಂದ್ರೆ ಏನು, ಈಗ ನಮ್ಮ ಬೋನ್ ಒಳಗೆ ಏನಾಗುತ್ತೆ, ನಾವು ಹೆವಿ ಎಕ್ಸಸೈಸ್ ಮಾಡಾದ್ಮೇಲೆ ಒಳಗೆ ಏನು ಫಾರ್ಮ್ ಆಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಏನು ಮಾಡುತ್ತೆ, ಆಕ್ಸಿಜನ್ ಸಪ್ಲೈನ ಕ್ಲೋಸ್ ಮಾಡುತ್ತೆ. ಆಕ್ಸಿಜನ್ ಸಪ್ಲೈ ಕ್ಲೋಸ್ ಮಾಡಾದ್ಮೇಲೆ ನಮಗೆ ಏನಾಗುತ್ತೆ, ಮಸಲ್ಸಲ್ಲಿ ಕ್ರ್ಯಾಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ವಾಟ್ ಕಾಲ್ಡ್, ಅದೇ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆದಮೇಲೆ ಏನು ಮಸಲ್ಸ್ ಕ್ರ್ಯಾಂಪ್ಸ್ ಅಂತಾರಲ್ಲ, ಡ್ಯೂ ಟು ದ ಲ್ಯಾಕ್ಟಿಕ್ ಆ್ಯಸಿಡ್ ಓನ್ಲಿ ಮಸಲ್ಸ್ ಕ್ರ್ಯಾಂಪ್ಸ್ ಅಕ್ಯೂರ್ಸ್. ಇನ್ನು ಈ ಟೇಬಲ್ ನಾವು ಕ್ಲಿಯರಾಗಿ ಓದಿದ್ವಿ ಅಂದರೆ ಈ ಟೇಬಲಿಂದ ನಿಮಗೆ ಈ ಸಲ 2 or 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬಿದ್ದೇ ಬೀಳುತ್ತೆ. ಸೊ ಇದನ್ನು 10 ಸಲ ನೀವು ಎಷ್ಟು ಸಲ ಓದ್ತಿರೋದ್ರಿ, ಆದರೆ ನಿಮ್ಗೆ ಮಾರ್ಕ್ಸ್ ಬೇಕಂದರೆ ರೀಡ್ ಇಟ್ ಕ್ಲಿಯರ್ಲಿ ಪರ್ಫೆಕ್ಟ್ಲಿ.
ಪರ್ಫೆಕ್ಟ್ಲಿ ಓದ್ರಿ ಇದನ್ನ. ದಿಸ್ ಒನ್ ಏನಿದೆ ಅದು ಫಸ್ಟ್ ಹಿಡ್ದೋಗೋಣ. ಎಲ್ಲದರಲ್ಲಿ ಪ್ರೊಸೆಸ್ಸಲ್ಲಿ ಕಾಮನ್ ಏನು, ಗ್ಲೂಕೋಸ್ ಮತ್ತು ಪೈರುವೇಟ್ ಇದ್ದಿದ್ದು ಕಾಮನ್. ಇದನ್ನ ಕಾಮನ್, ಇದನ್ನಂತರ ನೀವು ಒಂದು ಫಿಕ್ಸ್ ಬಯಾಟ್ ಹಾಕಿ ನೆನ್ಪಿಟ್ಕೊಳ್ಳಿ. ಏನು, ಗ್ಲೂಕೋಸ್ ಆ್ಯಂಡ್ ಪೈರುವೇಟ್. ಮೊದಲೇನು ಸ್ಟೆಪ್ ವೈಸ್ ಹೋಗೋಣ. ಗ್ಲೂಕೋಸ್ C6H12O6, ಅಲ್ಲಿ ಕಾರ್ಬನ್ ಕಾಂಪೌಂಡ್ ಎಷ್ಟಿದೆ, ಕಾರ್ಬನ್ ಮಾಲಿಕ್ಯೂಲ್ ಎಷ್ಟಿದೆ, 6 ಕಾರ್ಬನ್ ಮಾಲಿಕ್ಯೂಲ್ ಇದೆ. ಅಂದರೆ C6H12O6 ಕಾರ್ಬನ್ ಎಷ್ಟಿದೆ, 6 ಇದೆ. ಅದನ್ನೇ ಅವ್ರು ಇಲ್ಲಿ ಬರೆದಿರೋದು ಬ್ರ್ಯಾಕೆಟಲ್ಲಿ, ಅಷ್ಟು ಬರೋದು. ಇದು ರಿಯಾಕ್ಷನ್ ಎಲ್ಲಿ ಅಕ್ವರ್ ಆಗ್ತಿದೆ ಅಂದರೆ, ಇದು ರೆಸ್ಪಿರೇಷನ್ ಎಲ್ಲಿ ಬ್ರೇಕ್ ಡೌನ್ ಆಗ್ತಿದೆ ಅಂದರೆ, ಗ್ಲೂಕೋಸ್ ಬ್ರೇಕ್ ಡೌನ್ ಎಲ್ಲಿ ಆಗ್ತಿದೆ, ಇನ್ನು ಸೈಟೋಪ್ಲಾಸಮಲ್ಲಿ ಬ್ರೇಕ್ ಡೌನ್ ಆಗ್ತಿದೆ. ಅದು ಸೈಟೋಪ್ಲಾಸಮಲ್ಲಿ ಯಾವ ಆರ್ಗನಲ್ಲು, ಮೈಟೋಕಾಂಡ್ರಿಯಾ ಆರ್ಗನಲ್. ಇನ್ ಸೈಟೋಪ್ಲಾಸಮ್ ಮೈಟೋಕಾಂಡ್ರಿಯಾ ಆರ್ಗನಲ್ಲಿ ಏನಾಗ್ತಿದೆ, ಇದು ಗ್ಲೂಕೋಸ್ ಇದ್ದಿದ್ದು ಡಿವೈಡ್ ಆಗ್ತಿದೆ. ಪೈರುವೇಟ್, ಗ್ಲೂಕೋಸ್ ಇದ್ದಿದ್ದು ಏನು ಫಾರ್ಮ್ ಮಾಡುತ್ತೆ, ಪೈರುವೇಟ್ ಇದ್ದಿದ್ದು ಎಷ್ಟು ಕಾರ್ಬನ್ ಚೇನು, 3 ಕಾರ್ಬನ್ ಮಾಲಿಕ್ಯೂಲ್. ಪೈರುವೇಟ್ ಇಲ್ಲಿ 6 ಇದ್ದಿದ್ದು ಇಲ್ಲಿ ಬಂದು 3 ಕಾರ್ಬನ್ ಮಾಲಿಕ್ಯೂಲ್ ಆಗುತ್ತೆ ಪೈರುವೇಟಲ್ಲಿ. ಸೊ ಇನ್ ಪೈರುವೇಟ್ ಇಂದ್ರ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಅಂದರೆ ವಿತೌಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನು ಫಾರ್ಮ್ ಆಗುತ್ತೆ, ಇನ್ ಈಸ್ಟ್. ಹಾಗೆ ನಾನು ಹೇಳಿರೋಳಗೆ ಮೇಲೆ ಹೇಳಿದ್ದೀನಿ. ಈಗ ಮತ್ತೆ ಅದೇ ಇಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ, ಎಲ್ಲದರಲ್ಲೂ ಎನರ್ಜಿ ಫಾರ್ಮ್ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಲಿಟಲ್ ಅಮೌಂಟ್ ಆಫ್ ಎನರ್ಜಿ ಅಷ್ಟೇ ಫಾರ್ಮ್ ಆಗುತ್ತೆ. ಇಲ್ಲಿ ಎಥನಾಲಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ ಇದೆ, 2 ಕಾರ್ಬನ್ ಮಾಲಿಕ್ಯೂಲ್. ಅಂದರೆ ಏನು, ಇಲ್ಲಿ ನಿಮಗೆ 3 ಬಂದಿದೆ. ಗ್ಲೂಕೋಸ್ ಇದ್ದಿದ್ದು 6 ಕಾರ್ಬನ್ ಮಾಲಿಕ್ಯೂಲ್ ಇಂತ ಇಲ್ಲಿ ಏನಾಗಿದೆ, 3 ಕಾರ್ಬನ್ ಮಾಲಿಕ್ಯೂಲಿಗೆ ಇಲ್ಲಿ ಬಂದಿದೆ. ಈ 3 ಕಾರ್ಬನ್ ಮಾಲಿಕ್ಯೂಲಲ್ಲಿ 2 ಕಾರ್ಬನ್ ಮಾಲಿಕ್ಯೂಲ್ ಇಥನಾಲ್ ಫಾರ್ಮ್ ಆಗಿದೆ. ಹಾಗೂ ಇಲ್ಲೊಂದು ಮಾಲಿಕ್ಯೂಲ್ ಇದೆ ಕಾರ್ಬನ್ದು. ಅಂದರೆ ಇಲ್ಲಿ ಟೋಟಲ್ 3 ಆಗಿದೆ, ಇಲ್ಲಿ ಟೋಟಲ್ 3 ಕಾರ್ಬನ್ ಮಾಲಿಕ್ಯೂಲ್ ಇದೆ. ಇನ್ ನೆಕ್ಸ್ಟ್ ಇದೇನು, ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ಈಸ್ಟ್. ಈ ಪ್ರೊಸೆಸ್ ಆಗೋದಲ್ಲಿ ಈಸ್ಟಲ್ಲಿ ಆಗ್ತಿದೆ. ಇನ್ ನೆಕ್ಸ್ಟ್ ನೋಡಿದ್ರೆ ಈ ಪ್ರೊಸೆಸ್ ನೋಡೋಣ. ಲ್ಯಾಕ್ ಆಫ್ ಆಕ್ಸಿಜನ್ ಅಂದರೆ ಕಡಿಮೆ ಆಕ್ಸಿಜನ್ ಇಂತ್ರ. ಇಲ್ಲೇನು ಕಂಪ್ಲೀಟ್ಲಿ ಆಕ್ಸಿಜನ್ ಏನಿದೆ ಆಬ್ಸೆಂಟ್ ಇದೆ. ಆದರೆ ಇಲ್ಲಿ ಆಕ್ಸಿಜನ್ ಇದೆ, ಆದರೆ ಆಕ್ಸಿಜನ್ ಶಾರ್ಟೇಜ್ ಆಗಿದೆ. ಆಕ್ಸಿಜನ್ ಶಾರ್ಟೇಜ್ ಆಗಿದ್ರಿಂದ ಈ ಪ್ರೊಸೆಸ್ ಎಲ್ಲಿ ಅಕರ್ ಆಗ್ತಿದೆ, ಮಸಲ್ ಸೆಲ್ಲಲ್ಲಿ. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಎಷ್ಟು ಕಾರ್ಬನ್ ಮಾಲಿಕ್ಯೂಲು, 3 ಕಾರ್ಬನ್ ಮಾಲಿಕ್ಯೂಲ್. ಇಲ್ಲಿ ಎಷ್ಟಿದೆ, 3 ಇದೆ. ಇನ್ ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಪ್ರೆಸೆನ್ಸಲ್ಲಿ, ಅಂದರೆ ಕಂಪ್ಲೀಟ್ ಆಕ್ಸಿಜನ್ ಪ್ರೆಸೆಂಟ್ ಇದೆ. ಇದೆಲ್ಲಿ ಅಕ್ವರ್ ಆಗ್ತಿದೆ, ಮೈಟೋಕಾಂಡ್ರಿಯಾದಲ್ಲಿ. ಇದೇನು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಪ್ಲಸ್ ಎನರ್ಜಿ ರಿಲೀಸ್ ಮಾಡುತ್ತೆ. ಏನೇನು, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇನ್ ಮೈಟೋಕಾಂಡ್ರಿಯಾ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ ಎಷ್ಟಿರುತ್ತೆ, ಇಲ್ಲಿ ಲಾರ್ಜ್ ಅಮೌಂಟಲ್ಲಿ ಎನರ್ಜಿ ಇರುತ್ತೆ ಕಂಪೇರ್ಡ್ ಟು ಇನ್ ಮಸಲ್ ಸೆಲ್ಸ್ ಆ್ಯಂಡ್ ಇನ್ ಈಸ್ಟ್. ಇನ್ನು ಇದನ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ದಿಸ್ ರಿಯಾಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ರೀಡ್ ದಿಸ್ ಪರ್ಫೆಕ್ಟ್ಲಿ. ಇನ್ನು ನೆಕ್ಸ್ಟ್ ನೋಡೋಕ್ಕೋದ್ರೆ, ಈಗೇನು ನಮ್ಮದು ನ್ಯೂಟ್ರಿಷನ್ ಪಾರ್ಟ್ ಮತ್ತು ರೆಸ್ಪಿರೇಷನ್ ಪಾರ್ಟ್ ಕಂಪ್ಲೀಟ್ ಆಯಿತು. ಇನ್ಯಾವುದು ಥರ್ಡ್ ಪಾರ್ಟ್, ಟ್ರಾನ್ಸ್ಪೋರ್ಟೇಷನ್ ಏನಂತ ನೋಡಿದರೆ, ಹ್ಯೂಮನ್ ಹ್ಯಾವ್ ಅ ಸರ್ಕ್ಯುಲೇಟರಿ ಸಿಸ್ಟಮ್ ಟು ಟ್ರಾನ್ಸ್ಪೋರ್ಟ್ ಫುಡ್. ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ ಹ್ಯೂಮನ್ ಬಾಡಿಯಲ್ಲಿ. ಫುಡ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಹಾರ್ಮೋನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮತ್ತು ವೇಸ್ಟ್ ಮೆಟೀರಿಯಲ್ಸ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅದ್ರ ಹಾದಿ ಅದಾವೆ. ಅಂದ್ರೆ ಏನು, ಅದ್ರ ಪಾತ್ ಅದಾವೆ. ಆ ಪಾತಿಗೆ ಏನು, ಸರ್ಕ್ಯುಲೇಟರಿ ಸಿಸ್ಟಮ್ ಅದು ಪಾತ್. ಹ್ಯೂಮನ್ ಹ್ಯಾವ್ ಸರ್ಕ್ಯುಲೇಟರಿ ಸಿಸ್ಟಮ್, ಏನೇನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಫುಡ್, ಆಕ್ಸಿಜನ್, ಹಾರ್ಮೋನ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್ಸ್ ಥ್ರೂ ಔಟ್ ದಿ ಬಾಡಿ. ದ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಹಾರ್ಟ್, ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ಸ್. ಸರ್ಕ್ಯುಲೇಟರಿ ಸಿಸ್ಟಮ್ ಟೈಪ್ಸ್ ಯಾವ್ಯಾವ ಅಂದರೆ ಯಾವ್ಯಾವ ಆರ್ಗನ್ ಬರುತ್ತೆ ಅಂದರೆ, ಹಾರ್ಟ್ ಒಂದು ಬರುತ್ತೆ, ಬ್ಲಡ್ ಒಂದು ಬರುತ್ತೆ ಮತ್ತು ಬ್ಲಡ್ ವೆಸಲ್ಸ್. ಇವೆಲ್ಲ ಏನು ಮಾಡುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ಈಗ ಫಸ್ಟ್ ನಾವು ಹಾರ್ಟ್ ಬಗ್ಗೆ ಸ್ಟಡಿ ಮಾಡೋಕ್ಕೋದ್ರೆ, ಮೊದಲು ಹಾರ್ಟ್ ಫ್ಯೂಚರ್ಸ್ ನೋಡ್ಕೋಣ. ಹಾರ್ಟ್ ಏನು, ಮಸ್ಕುಲರ್ ಆರ್ಗನ್ ಡೆಟ್ ಪಂಪ್ಸ್ ಬ್ಲಡ್. ಹಾರ್ಟ್ ಏನು, ಮಸ್ಕುಲರ್ ಆರ್ಗನ್. ಮಸ್ಕುಲರ್ ಅಂದರೆ ಏನು, ಮಸಲ್ಸ್ ಇಂತ್ರ ಫಾರ್ಮ್ ಆಗಿರೋ ಆರ್ಗನ್.
ಇಟ್ ಈಸ್ ಮಸ್ಕ್ಯುಲರ್ ಆರ್ಗನ್ ದಟ್ ಪಂಪ್ಸ್ ಬ್ಲಡ್. ಡಿವೈಡೆಡ್ ಇಂಟು 4 ಚೇಂಬರ್ಸ್, ಅಂದರೆ ನಮ್ಮ ಹಾರ್ಟಲ್ಲಿ 4 ಚೇಂಬರ್ಸ್ ಇದೆ. ರೈಟ್ ಆಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಇನ್ನು ಲೆಫ್ಟ್ ಸೈಡ್ ಕಂಟೆನ್ಸ್ ಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಲೆಫ್ಟ್ ಸೈಡ್ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ ಮತ್ತು ರೈಟ್ ಸೈಡ್ ಕಂಟೆನ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಇದು ಹೀಗೆ ಯಾಕಿರುತ್ತೆ ಅಂತ ಮುಂದೆ ಹೇಳ್ತೀನಿ. ವಾಲ್ವ್ಸ್ ಎನ್ಶ್ಯೂರ್ ಒನ್ ಡೈರೆಕ್ಷನಲ್ ಫ್ಲೋ ಆಫ್ ಬ್ಲಡ್. ಅಂದ್ರೇನು? ವಾಲ್ವ್ಸ್ ಇದ್ದಿದ್ದು ವಾಲ್ವ್ಸ್ ಮೀನ್ಸ್ ನಾಟ್ ಗೋಡೆ ಅಲ್ಲ. ವಾಲ್ವ್ಸ್ ಅಂದ್ರೇನು? ಅದು ಈಗ ಒಂದು ಪೈಪ್ ಇದೆ ಅಂದ್ಕೊಳ್ಳಿ, ಇದು ವೆಸಲ್ಸ್, ಬ್ಲಡ್ ವೆಸಲ್ಸ್. ಇಲ್ಲೇನಿರುತ್ತೆ, ಈ ಫಾರ್ಮಲ್ಲಿ ಹಿಂಗೆ ಇರುತ್ತೆ. ಇವೇನು? ದಿಸ್ ಆರ್ ವಾಲ್ವ್ಸ್. ಇದಕ್ಕೇನಂತಾರೆ? ವಾಲ್ವ್ಸ್ ಅಂತಾರೆ. ಇದೇನು? ಬ್ಲಡ್ ವೆಸಲ್ ಅಂದ್ಕೊಳ್ಳಿ, ಇದು ವಾಲ್ವ್ಸ್. ಇದೇನು ಮಾಡುತ್ತೆ, ಈಗ ನೀವು ನೀರನ್ನ ಈ ನೀರು ಈ ಡೈರೆಕ್ಷನ್, ಅಂದರೆ ನೀರು ಹೀಗೆ ಫ್ಲೋ ಆಗ್ತಿದೆ ಅಂದರೆ ಇದು ಕೆಳಗೆ ಹೋಗೋಕ್ಕಷ್ಟೇ ಚಾನ್ಸ್ ಇರುತ್ತೆ. ಆದರೆ ಇದು ನೀರಿದ್ದಿದ್ದು ಒಳ್ಳೆ ರಿಟರ್ನ್ ಈ ಡೈರೆಕ್ಷನ್ ಬರ್ತಂದ್ರೆ ಏನಾಗುತ್ತೆ, ಇವೆರಡು ಹಿಂಗೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದರೆ ಏನಾಗುತ್ತೆ? ಬ್ಲಡ್ ಫ್ಲೋ ಸ್ಟಾಪ್ ಆಗುತ್ತೆ. ಸೊ ದೇರ್ ಈಸ್ ನೋ ಚಾನ್ಸ್ ಆಫ್ ರಿಟರ್ನ್ ಬ್ಯಾಕ್ ಆಫ್ ಬ್ಲಡ್ ಇನ್ ಥ್ರೂ ಔಟ್ ವಾಲ್ವ್ಸ್. ಅಂದರೆ ಒನ್ ಡೈರೆಕ್ಷನಲ್ ಎದಕ್ಕಂತಾರೆ? ಬಿಕಾಸ್ ದ ವಾಲ್ವ್ಸ್ ಕೆನಾಟ್ ಅಲೌ ದ ಬ್ಲಡ್ ಟು ರಿಟರ್ನ್ ಬ್ಯಾಕ್. ಯಾಕಂದರೆ ವಾಲ್ವ್ಸ್ ಇದ್ದಿದ್ದು ಏನು ಅಲೌ ಮಾಡಲ್ಲ, ಬ್ಲಡ್ ಫ್ಲೋನ ರಿಟರ್ನ್ ಬ್ಯಾಕ್, ಅಂದರೆ ಒನ್ ಡೈರೆಕ್ಷನಲ್ ಹೋಗಕ್ಕೆ ಬಿಡುತ್ತೆ, ಆದರೆ ಡಬಲ್ ಡೈರೆಕ್ಷನಲ್ ಹೋಗೋಕ್ಕೆ ಅಲೌ ಮಾಡಲ್ಲ. ಇನ್ನು ಸ್ಟೆಪ್ಸ್ ಬೈ ಹೌ ದ ಹಾರ್ಟ್ ಸರ್ಕ್ಯುಲೇಷನ್. ಹಾರ್ಟಲ್ಲಿ ಸರ್ಕ್ಯುಲೇಷನ್ ಅಂದರೆ ಬ್ಲಡ್ ಪಾತ್ ಹಾರ್ಟ್ ಒಳಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಈ ಫಸ್ಟ್ ಏನು? ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದಿ ಬಾಡಿ ಎಂಟರ್ಸ್ ದಿ ರೈಟ್ ಆಟ್ರಿಯಮ್. ಅಂದರೆ ಇಲ್ಲಿ ರೈಟ್ ಆಟ್ರಿಯಮ್, ಇಲ್ಲಿಂದ ಬ್ಲಡ್ ಏನಾಗುತ್ತೆ? ಎಂಟ್ರ್ ಆಗುತ್ತೆ. ಬ್ಲಡ್ ಇದ್ದಿದ್ದು ಎಂಟ್ರ್ ಆದಮೇಲೆ ಏನಾಗುತ್ತೆ? ಥ್ರೋ ದಿ ವೇನಾ ಕೇವಾ. ವೇನಾ ಕೇವಾ ಇಂತ್ರ ಏನಾಗುತ್ತೆ? ಅದು ಯಾವ ವೇನಾ ಕೇವಾ? ಅಪ್ಪರ್ ವೇನಾ ಕೇವಾ ಇಂತ್ರ ಎಂಟ್ರ್ ಆಗುತ್ತೆ. ಫಸ್ಟ್ ರೈಟ್ ಆಟ್ರಿಯಮ್ಗೆ ಎಂಟ್ರ್ ಆಗುತ್ತೆ. ಇನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವೆನ್ ದ ರೈಟ್ ಆಟ್ರಿಯಮ್ ಕಾಂಟ್ರಾಕ್ಟ್ಸ್, ಅಂದರೆ ಏನು? ರೈಟ್ ಆಟ್ರಿಯಮ್ ಇದ್ದಿದ್ದು ಕಾಂಟ್ರಾಕ್ಟ್ ಆದಾಗ ಬ್ಲಡ್ ಇದ್ದಿದ್ದು ಏನು ಆಗುತ್ತೆ? ಮೂವ್ಸ್ ಇಂಟು ರೈಟ್ ವೆಂಟ್ರಿಕಲ್. ಬ್ಲಡ್ ಇದ್ದಿದ್ದು ರೈಟ್ ವೆಂಟ್ರಿಕಲ್ಗೆ ಮೂವ್ ಆಗುತ್ತೆ, ಅಂದರೆ ಇಲ್ಲಿ ಮೂವ್ ಆಗುತ್ತೆ. ಬ್ಲಡ್ ಇದ್ದಿದ್ದು ಇಲ್ಲಿಂದ ಬಂದು ಇಲ್ಲಿ ಮೂವ್ ಆಗುತ್ತೆ ಬ್ಲಡ್ ರೈಟ್ ವೆಂಟ್ರಿಕಲ್ಗೆ. ಫಸ್ಟ್ ಸ್ಟೆಪ್ ಏನು? ಡಿಆಕ್ಸಿಜನೇಟೆಡ್ ಬ್ಲಡ್. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ನೆನಪಿಟ್ಕೊಳ್ಳಿ, ಡಿಆಕ್ಸಿಜನೇಟೆಡ್ ಬ್ಲಡ್ CO2. ಅಂದರೆ ನೀವು CO2 ಆಕ್ಸಿಜನೇಟೆಡ್ O2. CO2 O2. ಆಕ್ಸಿಜನೇಟೆಡ್ ಅಂದರೆ O2, ಡಿಆಕ್ಸಿಜನೇಟೆಡ್ ಅಂದರೆ CO2. ಫಸ್ಟ್ ಸೆಂಟೆನ್ಸಲ್ಲಿ ಏನು ಓದಿದ್ವಿ ನಾವು? ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದಿ ಬಾಡಿ ಎಂಟರ್ಸ್ ದಿ ರೈಟ್ ಆಟ್ರಿಯಮ್. ಮೊದಲೇನು? ರೈಟ್ ಆಟ್ರಿಯಮ್ಗೆ ಎಂಟರ್ ಆಗುತ್ತೆ. ನೆಕ್ಸ್ಟ್ ಏನು? ರೈಟ್ ವೆಂಟ್ರಿಕಲ್ಗೆ ಎಂಟರ್ ಆಗುತ್ತೆ. ಯಾವಾಗ? ವೆನ್ ರೈಟ್ ಆಟ್ರಿಯಮ್ ಗೆಟ್ ಕಾಂಟ್ರಾಕ್ಟ್ಸ್ ಆದಾಗ ಏನಾಗುತ್ತೆ? ಬ್ಲಡ್ ಇದ್ದಿದ್ದು ರೈಟ್ ಆಟ್ರಿಯಮ್ ಇಂದ ರೈಟ್ ವೆಂಟ್ರಿಕಲ್ಗೆ ಪಾಸ್ ಆಗುತ್ತೆ. ಇನ್ ನೆಕ್ಸ್ಟ್ ಸ್ಟೆಪ್ ನೋಡಿದ್ರೆ, ನೆಕ್ಸ್ಟ್ ಸ್ಟೆಪ್ ಇದ್ದಿದ್ದು ಏನು ಹೇಳುತ್ತೆ? ದ ರೈಟ್ ವೆಂಟ್ರಿಕಲ್, ಇಲ್ಲಿ ರೈಟ್ ವೆಂಟ್ರಿಕಲ್ ಏನಿದೆಯಲ್ಲ, ಇದು ರೈಟ್ ವೆಂಟ್ರಿಕಲ್ ಪಂಪ್ಸ್ ದಿಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಟು ದ ಲಂಗ್ಸ್ ಥ್ರೂ ದಿ ಪಲ್ಮನರಿ ಆರ್ಟ್ರಿ. ಇದೇನು ಮಾಡುತ್ತೆ? ಪಲ್ಮನರಿ ಆರ್ಟ್ರಿ ಇಲ್ಲಿಂದ ಏನಾಗುತ್ತೆ? ಹೀಗೆ ಹೋಗಿ ಪಲ್ಮನರಿ ಆರ್ಟ್ರಿ ಅಂತ ಎಲ್ಲಿ ಹೋಗುತ್ತೆ? ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಗೆ ಹೋಯ್ತಾ? ಎದರಿಂತ್ರ ಲಂಗ್ಸಿಗೆ ಹೋಯ್ತು? ಪಲ್ಮನರಿ ಆರ್ಟ್ರಿ ಇಂತ್ರ. ಇದು ಪಲ್ಮನರಿ ಆರ್ಟ್ರಿ ಇಂತ್ರ ಏನಾಯಿತು? ಲಂಗ್ಸಿಗೆ ಬ್ಲಡ್ ಫ್ರಮ್ ರೈಟ್ ವೆಂಟ್ರಿಕಲ್ ಟು ಲಂಗ್ಸಿಗೆ ಹೆಂಗೆ ಹೋಯ್ತು? ಪಲ್ಮನರಿ ಆರ್ಟ್ರಿ ಇಂತ್ರ ಹೋಯ್ತು. ಇನ್ ನೆಕ್ಸ್ಟ್ ದ ರೈಟ್ ವೆಂಟ್ರಿಕಲ್, ಈಗ ಮತ್ತೊಮ್ಮೆ ಹೋದರೆ ದ ರೈಟ್ ವೆಂಟ್ರಿಕಲ್ ಪಂಪ್ಸ್ ದಿಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಟು ಲಂಗ್ಸ್.
ಅಂದರೆ ಲಂಗ್ಸಿಗೆ ಟ್ರಾನ್ಸ್ಪೋರ್ಟ್ ಆಯಿತು. ಥ್ರೋ ದಿ ಪಲ್ಮನರಿ ಆರ್ಟ್ರಿ, ಅಂದರೆ ಪಲ್ಮನರಿ ಆರ್ಟ್ರಿ ಅಂತ ಏನಾಯಿತು, ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಲಂಗ್ಸಿಗೆ ಹೋಯಿತು. ಇನ್ ನೆಕ್ಸ್ಟ್ ಸ್ಟೆಪ್ ಇನ್ ದ ಲಂಗ್ಸ್, ಅಂದರೆ ಲಂಗ್ಸಲ್ಲಿ ಏನಾಗುತ್ತೆ, ಕಾರ್ಬನ್ ಇನ್ ದ ಲಂಗ್ಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಮೂವ್ಡ್. ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಮೂವ್ಡ್. ಲಂಗ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗಿ ಬ್ಲಡ್ ಬಿಕಮ್ಸ್ ಆಕ್ಸಿಜಿನೇಟೆಡ್. ಇಲ್ಲಿ ಏನಾಗುತ್ತೆ, ಬ್ಲಡ್ ಇಲ್ಲಿ ಯಾವ ಪ್ರೊಸೆಸ್ ಆಗುತ್ತೆ, CO2 ರಿಮೂವ್ ಮಾಡಿ O2 ಎಂಟ್ರ್ ಆಗುತ್ತೆ. ಇಲ್ಲಿ O2 ಎಂಟ್ರ್ ಆದಮೇಲೆ ಏನಾಗುತ್ತೆ, ಆಕ್ಸಿಜಿನೇಟೆಡ್ ಬ್ಲಡ್ ರಿಟರ್ನ್ಸ್ ಟು ಲೆಫ್ಟ್ ಆಟ್ರಿಯಮ್. ಈ ಆಕ್ಸಿಜಿನೇಟೆಡ್ ಬ್ಲಡ್ ಇದ್ದಿದ್ದು ಏನಾಗುತ್ತೆ, ಲೆಫ್ಟ್ ಆಟ್ರಿಯಮ್ಗೆ ಎಂಟ್ರ್ ಆಗುತ್ತೆ ಥ್ರೋ ದಿ ಪಲ್ಮನರಿ ವೇನ್. ಇಲ್ಲಿದೆ ಪಲ್ಮನರಿ ವೇನ್. ಇಲ್ಲಿಂದ ಏನಾಗುತ್ತೆ, ಇದು ಆಕ್ಸಿಜನ್ ಇದ್ದಿದ್ದು ಇಲ್ಲಿಂದ ಏನಾಗುತ್ತೆ, ಪಲ್ಮನರಿ ವೇನ್ಸ್ಗೆ ಎಂಟ್ರ್ ಆಗುತ್ತೆ. ಪಲ್ಮನರಿ ವೇನ್ಸ್ಗೆ O2 ಏನು ಲಂಗ್ಸಿಂತ್ರ O2 ಇದ್ದಿದ್ದು ಪಲ್ಮನರಿ ವೇನ್ಸ್ಗೆ ಎಂಟ್ರಿ ಆಯಿತು. ಇನ್ನು ನಾವು ನೆಕ್ಸ್ಟ್ ದ ಲೆಫ್ಟ್ ಆಟ್ರಿಯಮ್ ಕಾಂಟ್ರಾಕ್ಟ್ಸ್, ಅಂದರೆ ಇಲ್ಲಿ ಏನಾಗುತ್ತೆ, ಲೆಫ್ಟ್ ಆಟ್ರಿಯಮ್ ಇದ್ದಿದ್ದು ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆದಾದ್ಮೇಲೆ ಏನಾಗುತ್ತೆ, ಲೆಫ್ಟ್ ಆಟ್ರಿಯಮ್ ಇದ್ದಿದ್ದು ಆಕ್ಸಿಜನೇಟೆಡ್ ಬ್ಲಡ್ಡು ಲೆಫ್ಟ್ ವೆಂಟ್ರಿಕಲ್ಗೆ ಪಾಸ್ ಆಗುತ್ತೆ ಆ್ಯಂಡ್ ಸೆಂಡ್ಸ್ ದ ಆಕ್ಸಿಜನೇಟೆಡ್ ರಿಚ್ ಬ್ಲಡ್ ಇನ್ ಟು ದ ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ಆಟ್ರಿಯಮ್ಗೆ ಇದ್ದಿದ್ದು ಎಲ್ಲೋ ಐತಿ ಈಗ ಬ್ಲಡ್ಡು, ಲೆಫ್ಟ್ ವೆಂಟ್ರಿಕಲ್. ಯಾವ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್. ದ ಲೆಫ್ಟ್ ವೆಂಟ್ರಿಕಲ್ ಪಂಪ್ಸ್ ದಿಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ಆಲ್ ಪಾರ್ಟ್ ಆಫ್ ದಿ ಬಾಡಿ ಥ್ರೋ ದಿ ಅಯೋಟ. ಇಲ್ಲೇನು ಅಯೋಟ ಇದೆಯಲ್ಲ, ಬ್ಲಡ್ ಹೀಗೆ ಫ್ಲೋ ಆಗಿ ಇದು ಲೆಫ್ಟ್ ಆಟ್ರಿಯಮ್ಮಿಂತ್ರ ಲೆಫ್ಟ್ ವೆಂಟ್ರಿಕಲ್ಗೆ ಬ್ಲಡ್ ಪಾಸ್ ಆಯಿತು. ಯಾವುದು, ಲೆಫ್ಟ್ ವೆಂಟ್ರಿಕಲ್. ಇನ್ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಬ್ಲಡ್ನ ಪಂಪ್ ಮಾಡಿ ಅಯೋಟದಿಂದ ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಸೆಲ್ಲಿಗೆ ಕಳಿಸುತ್ತೆ. ಇದಿಷ್ಟೇ ಪ್ರೊಸೆಸ್. ಈಗ ನಾನು ನಿಮಗೆ ಈ ಪ್ರೊಸೆಸ್ ಅಂದರೆ ಹಾಗೆ ರಫ್ ಸ್ಕೆಚ್ ತೆಗೆದು ಎಕ್ಸ್ಪ್ಲೇನ್ ಮಾಡೋಕೆ ಹೋದ್ರೇನು, ಇದು ಒಂದು ಹಾರ್ಟ್ ಅಂದ್ಕೊಳ್ಳಿ, ಹಾರ್ಟ್. ಇದೇನು ರೈಟ್ ಆಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಮತ್ತು ಇಲ್ಲೇನಿದೆ ಮೇಲೆ, ಇಲ್ಲಿ ಲಂಗ್ಸ್ ಇದೆ, ಇಲ್ಲಿ ಲಂಗ್ಸ್ ಇದೆ, ಇಲ್ಲಿ ಬಾಡಿ ಪಾರ್ಟ್. ಈಗ ನಾವು ಫಸ್ಟ್ ಆಕ್ಸಿಜನ್ ಅಂದರೆ ಮೊದಲು ಎಂಟರ್ ಆಗೋದು ಯಾವುದು, ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ CO2. ನಾವು CO2 ಬರೆಯೋಣ, ಡಿಆಕ್ಸಿಜನೇಟೆಡ್ ಅಂತ ಬರೆಯೋದು ಬೇಡ, CO2 ಫಸ್ಟ್ ಎಲ್ಲಿ ಎಂಟರ್ ಆಗುತ್ತೆ, CO2 ಇದ್ದಿದ್ದು CO2 ಮೊದಲು ಎಂಟ್ರಿ ಆಗೋದು ರೈಟ್ ಆಟ್ರಿಯಮ್. ಹೇಗೆ, ಪಲ್ಮನರಿ ಏನಾಗುತ್ತೆ, ಪಲ್ಮನರಿ ಅಲ್ಲ, ವೇನಾ ಕೇವಾ. ಅದು ಯಾವುದು, ಅಪ್ಪರ್ ವೇನಾ ಕೇವಾ ಮೀನ್ಸ್ ಸುಪೀರಿಯರ್ ವೇನಾ ಕೇವಾ ಅಂತ ಏನಾಗುತ್ತೆ, ಬ್ಲಡ್ ಇದ್ದಿದ್ದು ಅಂದರೆ ಯಾವ ಬ್ಲಡ್ಡು, ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಎಲ್ಲಿ ಎಂಟರ್ ಆಗುತ್ತೆ, ರೈಟ್ ಆಟ್ರಿಯಮ್. ಇಲ್ಲೇನು, ಇದು ರೈಟ್ ಆಟ್ರಿಯಮ್ಗೆ ಎಂಟರ್ ಆಗುತ್ತೆ. ಇನ್ನು ಇಲ್ಲಿ ರೈಟ್ ಆಟ್ರಿಯಮ್ಗೆ ಎಂಟ್ರ್ ಆದಮೇಲೆ ಇಲ್ಲೇನಾಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ. ರೈಟ್ ಆಟ್ರಿಯಮ್ ಇದ್ದಿದ್ದು ಕಾಂಟ್ರಾಕ್ಷನ್ ಆಗುತ್ತೆ. ಕಾಂಟ್ರಾಕ್ಷನ್ ಆದಮೇಲೆ ಇಲ್ಲಿ ವಾಲ್ವ್ ಇರುತ್ತೆ, ಇಲ್ಲಿ ಈ ವಾಲ್ವ್ ಥ್ರೂ ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ದು ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ಈ ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಆ ಬ್ಲಡ್ನ ಡಿಆಕ್ಸಿಜನೇಟೆಡ್ ಬ್ಲಡ್ನ
ಪಂಪ್ ಮಾಡುತ್ತೆ. ಪಂಪ್ ಇಲ್ಲಿ ಇದೇನು ಪಲ್ಮನರಿ ಆರ್ಟ್ರಿ. ವಾಟ್ ಇಸ್ ದಿಸ್? ಪಲ್ಮನರಿ ಆರ್ಟ್ರಿ. ಪಲ್ಮನರಿ ಆರ್ಟ್ರಿ ಇದು. ಪಲ್ಮನರಿ ಆರ್ಟ್ರಿ ಇದು. ಈ ಪಲ್ಮನರಿ ಆರ್ಟ್ರೀಸ್ ಥ್ರೂ ಬ್ಲಡ್ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಅಲ್ಲ, ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಎಲ್ಲಿಂದ ಬರುತ್ತೆ? ಮೊದಲು ರೈಟ್ ವೆಂಟ್ರಿಕಲ್ ಹಿಡಿದ ಪಲ್ಮನರಿ ಆರ್ಟ್ರಿ ಥ್ರೂ, ಅಂದರೆ ಪಲ್ಮನರಿ ಆರ್ಟ್ರಿಯಿಂದ ಎಲ್ಲಿ ಹೋಗುತ್ತೆ? ಲಂಗ್ಸಿಗೆ ಹೋಗುತ್ತೆ. ಲಂಗ್ಸ್. ಇನ್ನು ಇಲ್ಲಿ ಲಂಗ್ಸಲ್ಲಿ ಏನಾಗುತ್ತೆ ಅಂದರೆ, ಲಂಗ್ಸಲ್ಲಿ CO2 ಇದ್ದಿದ್ದು O2 ಆಗುತ್ತೆ. ವೈ? ಬಿಕಾಸ್ ಅಲ್ಲಿ ಏನಾಗುತ್ತೆ, ಅಲ್ವಿಲ ಇದ್ದಿದ್ದು ಡಿವಿಷನ್ ಪ್ರೊಸೆಸ್ ಇಂದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ CO2 ಇದ್ದಿದ್ದು ಹೊರ ಹೋಗಿ O2 ಇದ್ದಿದ್ದು ಎಂಟ್ರ್ ಆಗುತ್ತೆ. ಇನ್ನು ಈ O2, ಇಲ್ಲಿರೋ O2 ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಇದಕ್ಕೇನಿರುತ್ತೆ, ಲೆಫ್ಟ್ ಆರ್ಟ್ರಿಗೆ ಏನು ಅಟ್ಯಾಚ್ ಇರುತ್ತೆ? ಪಲ್ಮನರಿ ವೇನ್. ಪಲ್ಮನರಿ ವೇನ್ಸ್ ಅಟ್ಯಾಚ್ ಇರುತ್ತೆ. ಈ ಪಲ್ಮನರಿ ವೇನ್ಸ್ ಥ್ರೂ ಏನಾಗುತ್ತೆ, ಇದೇನು ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತಲ್ಲ, ಪಲ್ಮನರಿ ವೇನ್ಸ್ ಥ್ರೂ ಎಲ್ಲಿ ಎಂಟ್ರ್ ಆಗುತ್ತೆ? ಲೆಫ್ಟ್ ಆಟ್ರಿಯಮ್. ಲೆಫ್ಟ್ ಆಟ್ರಿಯಮ್ಗೆ ಎಂಟ್ರ್ ಆದಮೇಲೆ ಏನಾಗುತ್ತೆ, ಲೆಫ್ಟ್ ಆಟ್ರಿಯಮ್ ಇದ್ದಿದ್ದು ಕಾಂಟ್ರಾಕ್ಟ್ ಆಗುತ್ತೆ. ಸೇಮ್ ಆ್ಯಸ್ ಈ ಪಾತಲ್ಲಿ ಏನು ಪ್ರೊಸೆಸ್ ಆಗಿತ್ತಲ್ಲ, ಅದೇ ಪ್ರೊಸೆಸ್ ಈ ಪಾತಲ್ಲಿ ಹೋಗುತ್ತೆ. ಏನಾಗುತ್ತೆ, ಲೆಫ್ಟ್ ಆಟ್ರಿಯಮ್ ಇದ್ದಿದ್ದು ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆದಮೇಲೆ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಲೆಫ್ಟ್ ವೆಂಟ್ರಿಕಲ್ಗೆ ಪಾಸ್ ಆಗುತ್ತೆ. ಇನ್ನು ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ ಇದೇನು ಮಾಡುತ್ತೆ, ಬ್ಲಡ್ನ ಪಂಪ್ ಮಾಡುತ್ತೆ. ಲೆಫ್ಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಬ್ಲಡ್ನ ಪಂಪ್ ಮಾಡುತ್ತೆ. ಸೊ ಆ ಪ್ರೆಷರಿಂದ ಏನಾಗುತ್ತೆ, ಇದು ಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಅಯೋರ್ಟ. ಇದೇನು ಅಯೋರ್ಟ. ಅಯೋರ್ಟದಿಂದ ಏನಾಗುತ್ತೆ, ಅಯೋರ್ಟದಿಂದ ಈ ಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ನಮ್ಮ ಬಾಡಿ ಅಲ್ಲ, ನಮ್ಮ ಬಾಡಿಗೆ ಹೋಗುತ್ತೆ, ಟು ಆಲ್ ಪಾರ್ಟ್ ಅವರ್ ಬಾಡಿ. ಮತ್ತು ಈ ಬಾಡಿ ಪಾರ್ಟಲ್ಲಿ ಇದ್ದಿದ್ದು ಏನಾಗುತ್ತೆ, ಥ್ರೂ ಇನ್ಫೀರಿಯರ್ ವೇನಕ್ಕೆವ ರೈಟ್ ವೆಂಟ್ರಿಕಲ್ಗೆ ಎಂಟ್ರಿ ಆಗುತ್ತೆ. ಅಂದರೆ ಇಲ್ಲಿ ಯಾವ ಬರೋದು, ಆಕ್ಸಿಜನು ಡಿಆಕ್ಸಿಜನೇಟೆಡ್. ಇದು ಯಾವುದು ವೇನಕ್ಕೆವ? ಇನ್ಫೀರಿಯರ್ ವೇನಕ್ಕವ. ಇದು ಇನ್ಫೀರಿಯರ್ ವೇನಕ್ಕೆವ. ಅದು ಯಾವುದು ಮೇಲಿಂದು ಸುಪೀರಿಯರ್, ಇದು ಇನ್ಫೀರಿಯರ್ ವೇನಕ್ಕೆವ. ಇನ್ಫೀರಿಯರ್ ವೇನಕ್ಕೆವ ಇಂತ್ರ ಏನಾಗುತ್ತೆ, ಇಟ್ ವಿಲ್ ಎಂಟರ್ಸ್ ಟು ದಿ ರೈಟ್ ವೆಂಟ್ರಿಕಲ್. ರೈಟ್ ವೆಂಟ್ರಿಕಲ್ ಇಂತ್ರ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ರೈಟ್ ಆಟ್ರಿಯಮ್ಗೆ ಹೋಗುತ್ತೆ. ರೈಟ್ ಆಟ್ರಿಯಮ್ ಟು ಸೇಮ್ ಪ್ರೊಸೆಸ್ ಅಕ್ಯೂರ್ಸ್ ಟ್ವೈಸ್. ಸೊ the heart is known as double circulatory system. Why the heart is double circulatory system ಅಂತ ಕೇಳಿದ್ರೆ, the blood circulate through the heart twice a time. So it is called as a double circulatory system. ಇದನ್ನ ಇಂಪಾರ್ಟೆಂಟ್. ವೈ ದ ಹಾರ್ಟ್ ಈಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಏನು ಹೇಳಬೇಕು, ಬಿಕಾಸ್ ದ ಹಾರ್ಟ್ ಮೀನ್ಸ್ ದ ಬ್ಲಡ್ ಸರ್ಕ್ಯುಲೇಟ್ಸ್ ಟ್ವೈಸ್ ಥ್ರೂ ದಿ ಹಾರ್ಟ್. ಸೊ ಇಟ್ ಈಸ್ ನೋನ್ ಆಸ್ ಅ ಡಬಲ್ ಸರ್ಕ್ಯುಲೇಟರಿ ಸಿಸ್ಟಮ್. ಇಷ್ಟು ಬರೆಯೋದು. ಇನ್ನು ಇದು ನೀವು ಡಯಾಗ್ರಾಮ್ ಇಲ್ಲಿ ಓದಕ್ಕೆ ಹೋಗಬೇಡಿ, ಇದು ರಫ್ ಡಯಾಗ್ರಾಮು. ನೀವು ರೀಡ್ ಮಾಡೋರಿದ್ರೆ ಈ ಸ್ಟೆಪ್ಸ್ ಇಲ್ಲೇನು ಈಗ 7 ಸ್ಟೆಪ್ಸ್ ಕೊಟ್ಟಿದ್ನಲ್ಲ, ಅದನ್ನ ಕಂಪ್ಲೀಟಾಗಿ ರೀಡ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಿದೆಯಲ್ಲ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ರೀಡ್ ದ ಸ್ಟೆಪ್ಸ್. ಇನ್ನು ನೆಕ್ಸ್ಟ್, ಈಗ ನಾವು ಎದ್ರ ಬಗ್ಗೆ ಓದಿದ್ವಿ ಇಷ್ಟೊತ್ತನ? ಹಾರ್ಟ್ ಬಗ್ಗೆ. ಇನ್ನು ಹಾರ್ಟ್ ಬಗ್ಗೆ ಓದಾದ್ಮೇಲೇನು ಬ್ಲಡ್ ಬಗ್ಗೆ ಓದೋ ಪಾರ್ಟ್. ಬ್ಲಡ್ ಬಗ್ಗೆ ಓದಬೇಕು. ಬ್ಲಡ್ ಈಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇದನ್ನ
ರಿಮೆಂಬರ್ ಮಾಡ್ಕೊಳ್ಳಿ. ಬ್ಲಡ್ ಏನು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಬಿಕಾಸ್ ಅದನ್ನ MCQ ಒಳಗೆ ಕೇಳ್ತಾರೆ. ಬ್ಲಡ್ ಆಪ್ಷನ್ ಕೊಡ್ತಾರೆ, ಯಾವ್ಯಾವ ಟಿಶ್ಯೂ: ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಸಾಲಿಡ್ ಕನೆಕ್ಟಿವ್ ಟಿಶ್ಯೂ, ಸೆಮಿ ಸಾಲಿಡ್ ಕನೆಕ್ಟಿವ್ ಟಿಶ್ಯೂ. ಯಾವುದು? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಈಸ್ ಯುವರ್ ಆನ್ಸರ್. ಡ್ಯಾಟ್ ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಸ್. ಬ್ಲಡ್ ಏನು ಮಾಡುತ್ತೆ? ಮೆಟೀರಿಯಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಪ್ಲಾಸ್ಮಾ ಅಂದರೆ ಬ್ಲಡ್ಡಲ್ಲಿರೋ ಕಂಪೋನೆಂಟ್ಸ್. ಬ್ಲಡ್ಡಲ್ಲಿ ಯಾವ್ಯಾವ ಕಂಪೋನೆಂಟ್ಸ್ ಪ್ರೆಸೆಂಟ್ ಇದಾವೆ ಅಂದರೆ, ಫಸ್ಟ್ ಒನ್ ಪ್ಲಾಸ್ಮಾ ಏನು ಅದ್ರ ಫಂಕ್ಷನ್ ಏನು? ಪ್ಲಾಸ್ಮಾದು ಕ್ಯಾರೀಸ್ ಫುಡ್ ಕ್ಯಾರಿ ಮಾಡುತ್ತೆ. ಪ್ಲಾಸ್ಮಾ ಕ್ಯಾರೀಸ್ ಫುಡ್. CO2 ಕ್ಯಾರೀಸ್ ಫುಡ್. CO2 ವೇಸ್ಟಸ್ ಹಾರ್ಮೋನ್ಸ್. ಅಂದರೆ ಪ್ಲಾಸ್ಮಾ ಇದ್ದಿದ್ದು ಫುಡ್ ಕ್ಯಾರಿ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾರಿ ಮಾಡುತ್ತೆ, ವೇಸ್ಟಸ್ ಕ್ಯಾರಿ ಮಾಡುತ್ತೆ ಮತ್ತು ಹಾರ್ಮೋನ್ಸ್ ಕ್ಯಾರಿ ಮಾಡುತ್ತೆ. ಇನ್ನು RBC ಫಂಕ್ಷನ್ ಏನಂದರೆ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋದು ಮೇನ್ ಕಂಪೋನೆಂಟ್ ಯಾವುದು? ಬ್ಲಡ್ದು RBC ಯೂಸಿಂಗ್ ಹಿಮೋಗ್ಲೋಬಿನ್. RBC ಅಂದ್ರೆ ಏನು? ರೆಡ್ ಬ್ಲಡ್ ಕಾರ್ಪಸಲ್ಸ್ ಆರ್ ರೆಡ್ ಬ್ಲಡ್ ಸೆಲ್ಸ್ ಅಂತಾರೆ. ರಿಮೆಂಬರ್ ಇಟ್, RBC ಈಸ್ ರೆಡ್ ಬ್ಲಡ್ ಸೆಲ್ಸ್ ಆರ್ ರೆಡ್ ಬ್ಲಡ್ ಕಾರ್ಪಸಲ್ಸ್. ಇನ್ನು WBC ಅಂದ್ರೆ ಏನು? ಫೈಟ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್. ಅಂದ್ರೆ ಏನು? ನಮ್ಮ ಬಾಡಿಯಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಅಟ್ಯಾಕ್ ಆದರೆ ಏನು ಮಾಡುತ್ತೆ? WBC ಇದ್ದಿದ್ದು ಅದ್ರ ಜೊತೆ ಫೈಟ್ ಮಾಡಿ ಆ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ. ಸೊ WBC ಈಸ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ ಇಮ್ಯುನಿಟಿ. ನಮ್ಮ ಬಾಡಿ ಇಮ್ಯುನಿಟಿನ ಕಾಪಾಡ್ಕೋಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? WBC ಅಮೌಂಟ್ ಹೆಚ್ಚಿರಬೇಕು. ಸೊ WBC ಅಂದ್ರೆ ಏನು? ವೈಟ್ ಬ್ಲಡ್ ಕಾರ್ಪೋಸೆಲ್ಸ್ ಮೀನ್ಸ್ ವೈಟ್ ಬ್ಲಡ್ ಸೆಲ್ಸ್ ಅಂದಂಗೆ. ಇನ್ನು ಪ್ಲೇಟ್ಲೆಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. 2025 ನಿಮಗೆ ಪ್ಲೇಟ್ಲೆಟ್ಸ್ ಮೇಲೆ ಒಂದು ಕ್ವಶನ್ ಬೀಳುತ್ತೆ. ಇಟ್ ಈಸ್ ಫಿಕ್ಸ್ಡ್. ಅಂದ್ರೇನು? ಹೆಲ್ಪ್ ಇನ್ ಬ್ಲಡ್ ಕ್ಲೋಟಿಂಗ್. ಅಂದರೆ ನೀವು ನಿಮ್ಮ ಗಾಯ ಆದಾಗ ರಕ್ತ ಹೊರಗೆ ಬರತ್ತಿರ್ತೈತಿ. ಆಗ ಏನಾಕತಿ? ರಕ್ತ ನಿಲ್ಸೋದು ಕೆಲಸ ಮಾಡೋದೇ ಪ್ಲೇಟ್ಲೆಟ್ಸ್. ಅಂದರೆ ರಕ್ತ ಮೀನ್ಸ್ ಬ್ಲಡ್ ಸ್ಟಾಪ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ? ಪ್ಲೇಟ್ಲೆಟ್ಸ್ ಮಾಡುತ್ತೆ. ಬ್ಲಡ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಬ್ಲಡ್ ವೆಸಲ್ಸ್ ನೋಡೋಣ. ಬ್ಲಡ್ ವೆಸಲ್ಸ್ 3 ಟೈಪ್ಸ್: ಆರ್ಟರೀಸ್, ವೇನ್ಸ್, ಕ್ಯಾಪಿಲರೀಸ್. ಆರ್ಟರೀಸ್ ಅಂದ್ರೇನು? ಕ್ಯಾರಿ ಬ್ಲಡ್ ಅವೇ ಫ್ರಮ್ ಹಾರ್ಟ್ ಬಿಟ್ಟು ದೂರ ಹೋಗೋದು ಯಾವುದು? ಆರ್ಟರೀಸ್. ಹಾರ್ಟ್ ಹತ್ರ ಬರೋದು ಯಾವುದು? ವೇನ್ಸ್. ಇಷ್ಟು ನೆನಪಿಟ್ಕೊಳ್ಳಿ. ಅವೇ ಅಂದರೆ ಏನು ಬರುತ್ತೆ? ಆರ್ಟರೀಸ್ ಬರುತ್ತೆ. ಅವೇ ಫ್ರಮ್ ದಿ ಹಾರ್ಟ್ ಆರ್ಟರೀಸ್, ಟುವರ್ಡ್ಸ್ ದಿ ಹಾರ್ಟ್ ವೇನ್ಸ್. ಅಂದ್ರೇನು? ಹಾರ್ಟ್ ಹತ್ರ ಇರೋದು ಯಾವುದು? ಆರ್ಟರೀಸ್. ಹಾರ್ಟ್ ಬಿಟ್ಟು ದೂರ ಇರೋದು ಯಾವುದು? ವೇನ್ಸ್. ಆರ್ಟರೀಸ್ ಏನು ಇರುತ್ತೆ? ಥಿಕ್ ಇಲಾಸ್ಟಿಕ್ ವಾಲ್ಸ್. ಅಂದರೆ ಅದರ ಆರ್ಟರೀಸ್ ವಾಲ್ಸ್ ಏನಿರುತ್ತೆ? ಥಿಕ್ ಇರುತ್ತೆ ಮತ್ತು ಇಲಾಸ್ಟಿಕ್ ಇರುತ್ತೆ. ಬಟ್ ವೇನ್ಸ್ ವಾಲ್ ಹೇಗಿರುತ್ತೆ? ಥಿನ್ ಇರುತ್ತೆ ಮತ್ತು ಹ್ಯಾವ್ ವಾಲ್ವ್ಸ್ ಅಂದರೆ ಇದೇ ಹೇಳಿದ್ದೆ. ಏನು ಮಾಡುತ್ತೆ ಅದು? ಒನ್ ಡೈರೆಕ್ಷನಲ್ ಫ್ಲೋಗೆ ಹೆಲ್ಪ್ ಮಾಡುತ್ತೆ. ಕ್ಯಾಪಿಲರೀಸ್ ಅಂದರೆ ಏನು? ಒನ್ ಸೆಲ್ ಥಿಕ್. ಅಂದರೆ ಒಂದು ಸೆಲ್ ಎಷ್ಟು ಥಿಕ್ ಇರುತ್ತಲ್ಲ ಅಷ್ಟೇ ಥಿಕ್ ಇರುತ್ತೆ ಕ್ಯಾಪಿಲರೀಸ್. ಅಲೌ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್. ಅಂದರೆ ನೀವು ಅಲ್ವೆಲೈಲ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳಿದ್ದೆ. ಅಂದರೆ ಅಲ್ವೆಲೈ ಏನಿದೆ? ಈಗ ಅಲ್ವೆಲೈ ಒಳಗೆ ಕ್ಯಾಪಿಲರೀಸ್ ಇದೆ. ಸೊ ಇಟ್ ಕ್ಯಾನ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ವಿತ್ ಟಿಶ್ಯೂ. ಅಂದರೆ ಅಲ್ವೆಲೈ ಈಸ್ ಮೇಡ್ ಅಪ್ ಆಫ್ ಕ್ಯಾಪಿಲರೀಸ್. ನೆಕ್ಸ್ಟ್ ಡಬಲ್ ಸರ್ಕ್ಯುಲೇಷನ್. ಇದೇ ಹೇಳಿದೆ ಡಬಲ್ ಸರ್ಕ್ಯುಲೇಷನ್ ಏನಂತ. ಈಗ ಡಬಲ್ ಸರ್ಕ್ಯುಲೇಷನ್ ಡೆಫಿನೇಷನ್ ಅನ್ನು: ಬ್ಲಡ್ ಪಾಸಸ್ ಥ್ರೂ ದ ಹಾರ್ಟ್ ಟ್ವೈಸ್ ಇನ್ ಒನ್ ಕಂಪ್ಲೀಟ್ ಸೈಕಲ್. ಒಂದು ಕಂಪ್ಲೀಟ್ ಸೈಕಲಲ್ಲಿ ಬ್ಲಡ್ ಇದ್ದಿದ್ದು 2 ಸಲ ಹಾರ್ಟಲ್ಲಿ ಫ್ಲೋ ಆಗೋದಕ್ಕೆ ಏನಂತಾರೆ? ಡಬಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಾರೆ. ಪಲ್ಮನರಿ ಸರ್ಕ್ಯುಲೇಷನ್ ಅಂದರೆ ಎದ್ರ ರಿಲೇಟೆಡ್? ನೀವು ತಲೆಯಲ್ಲಿ ನೆನ್ಪಿಟ್ಕೋರಿ. ಪಲ್ಮನರಿ ಅಂದರೆ ಯಾವತ್ತು ಲಂಗ್ಸ್ ರಿಲೇಟೆಡ್ ಸರ್ಕ್ಯುಲೇಟರಿ, ಲಂಗ್ಸ್ ಟು ಹಾರ್ಟ್ ಅನ್ನಂಗೆ ಪಲ್ಮನರಿ. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದರೆ ಹಾರ್ಟ್ ಟು ಬ್ಲಡ್. ಹಾರ್ಟ್ ಇಂತ್ರ ಬ್ಲಡ್ ಹೋಗೋದಕ್ಕೆ ಸಿಸ್ಟಮಿಕ್ ಅಂತಾರೆ, ಹಾಗೂ ಹಾರ್ಟ್ ಇಂತ್ರ ಲಂಗ್ಸಿಗೆ ಹೋಗೋದಕ್ಕೆ ಪಲ್ಮನರಿ ಸರ್ಕ್ಯುಲೇಷನ್ ಅಂದರೆ ನೆನಪಿಟ್ಕೊಳ್ಳಿ. ನಿಮಗೆ 11th ಕ್ಲಾಸಲ್ಲೂ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್
ಎನ್ಶ್ಯೂರ್ಸ್ ಕಂಪ್ಲೀಟ್ ಸಪ್ರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇಂಪಾರ್ಟೆಂಟ್ ಫಾರ್ ಎಫಿಷಿಯಂಟ್ ಆಕ್ಸಿಜನ್ ಸಪ್ಲೈ. ಅಂದರೆ ಇಲ್ಲಿ ಏನು ಮಾಡುತ್ತೆ, ಇದು ಡಬಲ್ ಸರ್ಕ್ಯುಲೇಟರಿ ಸಿಸ್ಟಮು ಎನ್ಶ್ಯೂರ್ ಆಕ್ಸಿಜನ್ ಕಡಿಮೆ ಬಿದ್ದಿದ್ರೆ ಆಕ್ಸಿಜನ್ನ ಹೆಚ್ಚು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಲಿಂಪ್ಯಾಟಿಕ್ ಸಿಸ್ಟಮ್ ಇಂಥ ನಿಮಗೆ ಮಿನಿಮಮ್ 1 MCQ ಕ್ವಶನ್ ಅಂತೂ ಬಿದ್ದೇ ಬೀಳುತ್ತೆ. ಲಿಂಪ್ಯಾಟಿಕ್ ಸಿಸ್ಟಮ್ ಇಂತ್ರ ಈ ಸರಿ ನಿಮಗೆ 1 ಇಂಪಾರ್ಟೆಂಟ್ ಕ್ವಶನ್ ಬೀಳುತ್ತೆ. ಸೊ ರಿಮೆಂಬರ್ ಇಟ್, ಲೈಟ್ ಯೆಲ್ಲೋ ಕಲರ್ ಫ್ಲೂಯಿಡ್ ಫಾರ್ಮ್ಡ್ ಬಿಟ್ವೀನ್ ಟಿಶ್ಯೂ. ಅಂದರೆ ಎಲ್ಲಿ ಫಾರ್ಮ್ ಆಗಿರುತ್ತೆ ಇದು ಲಿಂಪು, ಟಿಶ್ಯೂ ಬಿಟ್ವೀನ್ ಎರಡು ಟಿಶ್ಯೂ ಮಧ್ಯದಲ್ಲಿ ಏನು ಫಾರ್ಮ್ ಆಗಿರುತ್ತೆ, ಲಿಂಪ್ ಫಾರ್ಮ್ ಆಗಿರುತ್ತೆ. ಲಿಂಪ್ ಮೀನ್ಸ್ ಲಿಂಪ್ ಯಾವ ಕಲರಲ್ಲಿ ಇರುತ್ತೆ, ಯೆಲ್ಲೋ ಕಲರ್. ಯಾವ ಕಲರು, ಲಿಂಪ್ ಇದ್ದಿದ್ದು ಯೆಲ್ಲೋ ಕಲರಲ್ಲಿ ಇರುತ್ತೆ, ಮೀನ್ಸ್ ಹಳದಿ ಕಲರಲ್ಲಿ ಲಿಂಪ್ ಇರುತ್ತೆ. ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಫ್ಯಾಟ್ಸ್. ಲಿಂಪ್ ಇದ್ದಿದ್ದು ಎದಕ್ಕೆ ಹೆಲ್ಪ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಆಫ್ ಫ್ಯಾಟ್ಸ್. ಅಂದರೆ ಫ್ಯಾಟ್ಸ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸೋದಕ್ಕೆ. ಮತ್ತು ಡ್ರೈನೇಜ್ ಆಫ್ ಎಕ್ಸೆಸ್ ಫ್ಲೂಯಿಡ್. ಡ್ರೈನೇಜ್ ಅಂದ್ರೆ ಏನು, ವೇಸ್ಟನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ, ಲಿಂಪ್ ಹೆಲ್ಪ್ ಮಾಡುತ್ತೆ. ಅಂದರೆ ವೇಸ್ಟ್ ಎಲ್ಲ ಒಂದೇ ಕಡೆ ಗೊಳೆ ಆಗೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ, ಲಿಂಪ್ ಹೆಲ್ಪ್ ಮಾಡುತ್ತೆ. ಇನ್ನು ಕಂಟೆನ್ಸ್ ಲಿಂಪ್ ನೋಡ್ಸ್ ಡೆಟ್ ಫೈಟ್ ಇನ್ಫೆಕ್ಷನ್ಸ್. ಅಂದರೆ ಲಿಂಪ್ ನೋಡ್ಸ್ ಅಂತ ಲಿಂಪ್ ಕಂಟೆನ್ಸ್ ಲಿಂಪ್ ನೋಡ್ಸ್ ಡೆಟ್ ಫೈಟ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್. ಅಂದ್ರೆ ಏನು, ಲಿಂಪ್ ಇದ್ದಿದ್ದು ಬ್ಯಾಕ್ಟೀರಿಯಾ ಮೀನ್ಸ್ ಇನ್ಫೆಕ್ಟೆನ್ಸ್ ಅಂದರೆ ಏನು, ಬ್ಯಾಕ್ಟೀರಿಯಾ ಅಂತ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆ ಏನು ಮಾಡುತ್ತೆ, ಲಿಂಪ್ ಇದ್ದಿದ್ದು ಫೈಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಕಿಲ್ ದ ಇನ್ಫೆಕ್ಟೆಂಟ್ಸ್ನ ಏನು ಮಾಡುತ್ತೆ, ಕಿಲ್ ಮಾಡುತ್ತೆ. ಯಾವುದು, ಲಿಂಪ್ ನೋಡ್ಸ್. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಹೌ ಆಕ್ಸಿಜನ್ ಎಂಟರ್ಸ್ ದಿ ಬ್ಲಡ್ ಇನ್ ದ ಲಂಗ್ಸ್ ಒಳಗೆ ಆಕ್ಸಿಜನ್ ಹೇಗೆ ಎಂಟರ್ ಆಗಿದೆ ಅಂತ ಕ್ವಶನ್. ಈಗ ನಾವು ಇದನ್ನ ಸೆಂಟೆನ್ಸ್ ಓದಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನು, ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಕ್ಯೂರ್ಸ್ ಇನ್ ಅಲ್ವುಲೈ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಿ ಅಕ್ಯೂರ್ ಆಗುತ್ತೆ ಅಂತಿದೆ, ಅಲ್ವುಲೈ. ದ ಟೈನಿ ಏರ್ ಸ್ಯಾಕ್ಸ್ ಪ್ರೆಸೆಂಟ್ ಇನ್ ದ ಲಂಗ್ಸ್. ಟೈನಿ ಏರ್ ಸ್ಯಾಕ್ಸ್ ಅಂದ್ರೆ ಇಲ್ಲಾಂದ್ರೆ ದ ಬಲೂನ್ ಲೈಕ್ ಏರ್ ಸ್ಯಾಕ್ಸ್ ಪ್ರೆಸೆಂಟ್ ಇನ್ ದ ಲಂಗ್ಸ್, ಇಟ್ ಈಸ್ ಕಾಲ್ಡ್ ಅಲ್ವುಲೈ. ಅಲ್ವುಲೈ ಹ್ಯಾವ್ ಥಿನ್ ವಾಲ್ಸ್. ಅಂದರೆ ಅಲ್ವುಲೈ ಏನಿರುತ್ತೆ, ಥಿನ್ ವಾಲ್ಸ್. ಸೊ ಇಟ್ ಕ್ಯಾನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಈಗ ಥಿನ್ ವಾಲ್ ಇರಲಿಲ್ಲ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಆಗಲ್ಲ. ಸೊ ಅಲ್ವುಲೈ ಹ್ಯಾವ್ ಥಿನ್ ವಾಲ್ಸ್ ಆ್ಯಂಡ್ ಆರ್ ಸರೌಂಡೆಡ್ ಬೈ ಎ ನೆಟ್ವರ್ಕ್ ಆಫ್ ಕ್ಯಾಪಿಲರೀಸ್. ನಾನು ಈಗ ಹೇಳಿದ್ದೆ, ಅಲ್ವುಲೈ ಎದರಿಂತ ಮೇಡಪ್ ಆಗಿರುತ್ತೆ, ಕ್ಯಾಪಿಲರೀಸ್ ಇಂತ್ರ. ದ ಏರ್ ವಿ ಇನೇಲ್ ಕಂಟೆನ್ಸ್ ಎ ಹೈ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ನಾವು ಏನು ಉಸಿರಾಡ್ತೀವಿ, ಆಕ್ಸಿಜನ್ ಉಸಿರಾಡ್ತೀವಿ, ಆಕ್ಸಿಜನ್ ಒಳಗೆ ತಗೋತೀವಿ. ಸೊ ಇಟ್ ಹ್ಯಾಸ್ ಹೈ ಕಾನ್ಸಂಟ್ರೇಷನ್. ಅಂದರೆ ನಾವು ಆಕ್ಸಿಜನ್ ಒಳಗೆ ತಗೋತಿರ್ತೀವಿ, ಆಗ ಆಕ್ಸಿಜನ್ ಹೆಚ್ಚಿರುತ್ತೋ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುತ್ತೋ, ಆಕ್ಸಿಜನ್ ಈಸ್ ರೈಟ್ ಆನ್ಸರ್, ಆಕ್ಸಿಜನ್ನೇ ಹೆಚ್ಚಿರುತ್ತೆ. ಸೊ ದೇ ಗಿವನ್ ಹೈ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್. ಬ್ಲಡ್ ಕಮಿಂಗ್ ಟು ದ ಲಂಗ್ಸ್ ಹ್ಯಾಸ್ ಲೋ ಆಕ್ಸಿಜನ್. ಅಂದರೆ ಬ್ಲಡ್ಡಲ್ಲಿ ಏನಾಗುತ್ತೆ, ಬ್ಲಡ್ ಕಮಿಂಗ್ ಟು ಲಂಗ್ಸ್ ಹ್ಯಾಸ್ ಲೋ ಆಕ್ಸಿಜನ್. ಬ್ಲಡ್ಡಲ್ಲಿ ಏನಾಗುತ್ತೆ, ಆಕ್ಸಿಜನ್ ಲೋ ಆಗುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಹೈ ಆಗುತ್ತೆ. ವೈ, ಬಿಕಾಸ್ ನಾವು ಬಿಡೋದು ಯಾವುದು, ಕಾರ್ಬನ್ ಡೈಆಕ್ಸೈಡ್. ಅಂದರೆ ನಮ್ಮಲ್ಲಿ ಏನು, ಅದು ಒಂದು ಕಂಪ್ಲೀಟ್ ಸೈಕಲ್ ಆಗಿ ಏನಾಗ್ತಿದೆ, ನಮ್ಮ ಬಾಡಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೈ ಆಗಿ ಔಟ್ಸೈಡ್ ಹೋಗೋಕ್ಕೆ ಪಾತ್ ಹುಡುಕ್ತಿದೆ. ಈಗ ಡ್ಯೂ ಟು ಡಿಫ್ಯೂಷನ್ ಅಂದರೆ ಎಲ್ಲಿ ಡಿಫ್ಯೂಷನ್ ಪ್ರೊಸೆಸ್ ಆಗುತ್ತೆ, ಅಲ್ವುಲೈ. ಡ್ಯೂ ಟು ಡಿಫ್ಯೂಷನ್ ಆಕ್ಸಿಜನ್ ಮೂವ್ಸ್ ಫ್ರಮ್ ಅಲ್ವುಲೈ ಹೈ ಕಾನ್ಸಂಟ್ರೇಷನ್. ಡಿಫ್ಯೂಷನ್ ಅಂದರೆ ಏನು, ವಾಟ್ ಈಸ್ ಡಿಫ್ಯೂಷನ್, ದ ಮೂಮೆಂಟ್ ಆಫ್ ಗ್ಯಾಸಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅಂದರೆ ಈಗ ಅಲ್ವುಲೈಯಲ್ಲಿ ಆಕ್ಸಿಜನ್ ಹೆಚ್ಚಿದೆ ಅಂದರೆ ಬ್ಲಡ್ ಕ್ಯಾಪಿಲರೀಸ್ ಒಳಗೆ ಆಕ್ಸಿಜನ್ ಕಡಿಮೆ ಇದೆ. ಅಂದರೆ ಹೈಯರ್ ಟು ಲೋವರ್ ಅಂದ್ರೇನು, ಎಲ್ಲಿ ಹೆಚ್ಚಿದೆ ಎಲ್ಲಿ ಕಡಿಮೆ ಇದೆಯಲ್ಲ ಅಲ್ಲಿ ಹೆಚ್ಚಿದ್ದಿದ್ದು ಹೋಗೋದು. ಅಂದರೆ O2 ಇದ್ದಿದ್ದು ಎಲ್ಲಿ ಎಂಟರ್ ಆಗುತ್ತೆ, ಬ್ಲಡ್ ಕ್ಯಾಪಿಲರೀಸ್ಗೆ ಎಂಟರ್ ಆಗುತ್ತೆ. ದೇ ಗಿವನ್ ರಿಟರ್ನ್ ಇಂಟು ಬ್ಲಡ್ ಇನ್ ಕ್ಯಾಪಿಲರೀಸ್. ಲೋ O2. ಹಿಮೋಗ್ಲೋಬಿನ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಹಿಮೋಗ್ಲೋಬಿನ್ ಇನ್ ರೆಡ್ ಬ್ಲಡ್ ಸೆಲ್ಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಆಕ್ಸಿ ಹಿಮೋಗ್ಲೋಬಿನ್. ಏನು, ಹಿಮೋಗ್ಲೋಬಿನ್ ಇದ್ದಿದ್ದು ರೆಡ್ ಬ್ಲಡ್ ಸೆಲ್ಸಲ್ಲಿ ಏನಿರುತ್ತೆ, ಹಿಮೋಗ್ಲೋಬಿನ್ ಇರುತ್ತೆ. ಆ ಹಿಮೋಗ್ಲೋಬಿನ್ ಏನಾಗುತ್ತೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಮಾಡುತ್ತೆ. ಅಂದರೆ ಆಕ್ಸಿಜನ್ ಜೊತೆ ಅದು
ಕಂಬೈನ್ ಆಗುತ್ತೆ. ಇಟ್ ವಿಲ್ ಕಂಬೈನ್ ವಿತ್ ಆಕ್ಸಿಜನ್. ಯಾವುದು ಹಿಮೋಗ್ಲೋಬಿನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಹಿಮೋ ಹಿಮೋಗ್ಲೋಬಿನ್ ಫಾರ್ಮ್ ಮಾಡುತ್ತೆ. ಅಟ್ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸಸ್ ಫ್ರಮ್ ಬ್ಲಡ್ ಇನ್ ಟು ದ ಅಲ್ವೋಲೈ. ಬ್ಲಡ್ ಇಂತ್ರ ಕಾರ್ಬನ್ ಡೈಆಕ್ಸೈಡ್ ಎಲ್ಲಾಗುತ್ತೆ, ಎಲ್ಲಿ ಹೋಗುತ್ತೆ? ಅಲ್ವೋಲೈಗೆ ಎಂಟರ್ ಆಗುತ್ತೆ. ಅಲ್ವೋಲೈ ಇಂತ್ರ ಏನಾಗುತ್ತೆ? ಹೊರಗೆ ಹಾಕುತ್ತೆ. ಮೀನ್ಸ್ ನಾವು ಅಲ್ವೋಲೈ ಇಂತ್ರ ನಮ್ಮ ಏನು ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದನ್ನ ಹೊರಗೆ ಹಾಕ್ತೀವಿ. ದಟ್ ಈಸ್ ವಾಟ್ ದೇ ಗಿವನ್. ಇನ್ ಲಾಸ್ಟ್ ನೋಡಿದರೆ ಏನು ಕೊಟ್ಟಿದ್ದಾರೆ? ದಿಸ್ ಪ್ರೊಸೆಸ್ ಎನ್ಶ್ಯೂರ್ಸ್ ದಟ್ ಆಕ್ಸಿಜನ್ ರಿಚ್ ಬ್ಲಡ್, ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್ ಯಾವುದು? O2 ಈಸ್ ಸೆಂಟ್ ಟು ದ ಲೆಫ್ಟ್ ಸೈಡ್ ಆಫ್ ದಿ ಹಾರ್ಟ್ ಫಾರ್ ಸರ್ಕ್ಯುಲೇಷನ್ ಥ್ರೂ ದಿ ಬಾಡಿ. ವೈ ಅಂದರೆ ನಮ್ಮ ಲೆಫ್ಟ್ ಸೈಡ್ ಎದಕ್ಕೆ ನಾವು ಒಂದು ಕಳಿಸ್ತಿದ್ದೀವಿ ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್ ಇದ್ದಿದ್ದು ಏನಾಗುತ್ತೆ? ಹೈಯರ್ ಕಾನ್ಸಂಟ್ರೇಷನ್ ಇಂತ್ರ ಲೋವರ್ ಕಾನ್ಸಂಟ್ರೇಷನ್ ಹೋಗಬೇಕಾಗುತ್ತೆ. ಸೊ ಇಟ್ ಈಸ್ ಸೆಂಡ್ಸ್ ಫ್ರಮ್ ಲೆಫ್ಟ್ ಸೈಡ್ ಆಫ್ ದಿ ಹಾರ್ಟ್. ಇನ್ನು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಒಳಗೆ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಅಕರ್ ಆಗುತ್ತೆ ಅಂತ ನೋಡೋಣ. ಈಗ ಇಲ್ಲಿ ನಾವು ಮೇಲೆ ಡಯಾಗ್ರಾಮ್ ಪ್ರಕಾರ ನೋಡಿದರೆ ಏನಿದೆ? ಇದೇನು? ಲಂಗ್ ಕ್ಯಾಪಿಲರೀಸ್. ಇದು ಪಲ್ಮನರಿ ಆರ್ಟರಿ ಲಂಗ್ಸ್, ಇದು ಪಲ್ಮನರಿ ವೇನ್ಸ್ ಫ್ರಮ್ ಲಂಗ್ಸ್. ಅಯೋಟಾ ಟು ಬಾಡಿ, ಆರ್ಟ್ರಿ, ಕ್ಯಾಪಿಲರೀಸ್ ಇನ್ ದ ಬಾಡಿ ಆರ್ಗನ್ ಅಪಾರ್ಟ್ ಫ್ರಮ್ ಲಂಗ್ಸ್. ಇದೇನು? ವೇನ್ಸ್ ಫ್ರಮ್ ಬಾಡಿ, ವೇನ ಕೇವಾ. ಇದೆಲ್ಲ ಏನು? ಪ್ರೊಸೆಸ್ ಆಗೋ ಸ್ಪಾಟ್ಸ್. ಈ ಪ್ರೊಸೆಸ್ ಆಗೋ ಸ್ಪಾಟ್ಸ್ ಅವೆಲ್ಲ ಅಂದರೆ ಸೈಟ್. ಇನ್ನು ನಾವು ಇಷ್ಟೊತ್ತನ ಹ್ಯೂಮನ್ಸಲ್ಲಿ ಅಂದರೆ ಮೀನ್ಸ್ ಎನಿಮಲ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೇಗಾಗುತ್ತೆ ಅಂತ ನೋಡ್ತಿದ್ವಿ. ಇನ್ನು ಪ್ಲ್ಯಾಂಟ್ಸಲ್ಲಿ ನೋಡಿದ್ರೆ ಪ್ಲ್ಯಾಂಟ್ಸಲ್ಲಿ ವಾಸ್ಕುಲರ್ ಬಂಡಲ್ಸ್ ಅಂತ ಇರ್ತೈತಿ. ವಾಸ್ಕುಲರ್ ಬಂಡಲ್ಸಲ್ಲಿ 2 ಟೈಪ್ಸ್ ಬರ್ತೈತಿ. ಯಾವುದು? ಝೈಲಮ್ ಆ್ಯಂಡ್ ಫ್ಲೋಯಮ್. ವಾಸ್ಕುಲರ್ ಬಂಡಲ್ ಹ್ಯಾಸ್ 2 ಟೈಪ್ಸ್, ಝೈಲಮ್ ಆ್ಯಂಡ್ ಫ್ಲೋಯಮ್. ಫಸ್ಟ್ ಆಫ್ ಆಲ್ ನಾವು ಝೈಲಮ್ ಅಂದರೆ ಏನಂತ ನೋಡೋಣ. ಕಂಡಕ್ಟ್ಸ್ ವಾಟರ್ ಆ್ಯಂಡ್ ಮಿನಿರಲ್ಸ್. ವಾಟರ್ಸ್ ಆ್ಯಂಡ್ ಮಿನಿರಲ್ಸ್ನ ಕಂಡಕ್ಟ್ ಮಾಡಿ ಫ್ರಮ್ ರೂಟ್ಸ್ ಟು ಲೀವ್ಸ್. ಅಂದರೆ ರೂಟ್ಸ್ ಇಂತ್ರ ಲೀವ್ಸಿಗೆ ಏನು ಮಾಡುತ್ತೆ? ವಾಟರ್ ಮತ್ತು ಮಿನಿರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ವಾಟ್ ದ ಝೈಲಮ್ ಡು? ಝೈಲಮ್ ವಿಲ್ ಟ್ರಾನ್ಸ್ಪೋರ್ಟ್ ದ ವಾಟರ್ ಆ್ಯಂಡ್ ಮಿನಿರಲ್ಸ್ ಫ್ರಮ್ ರೂಟ್ಸ್ ಟು ಲೀವ್ಸ್. ರೂಟ್ಸ್ ಇಂತ್ರ ಏನು ಮಾಡುತ್ತೆ? ಲೀವ್ಸಿಗೆ ವಾಟರ್ ಮತ್ತು ಮಿನಿರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಟ್ರಾನ್ಸ್ಪೋರ್ಟ್ ಈಸ್ ಯೂನಿಡೈರೆಕ್ಷನಲ್ ಅಂದ್ರೇನು? ಒನ್ ಡೈರೆಕ್ಷನಲ್. ಈಗ ರೂಟ್ಸ್ ಇಂತ್ರ ಲೀವ್ಸಿಗೆ ಹೋಗಿದೆ ಅಂದರೆ ಮತ್ತೆ ಲೀವ್ಸ್ ಇಂತ್ರ ರೂಟ್ಸಿಗೆ ಬರೋ ಚಾನ್ಸ್ ಇರಂಗಿಲ್ಲ. ಅಂದರೆ ರೂಟ್ಸ್ ಇಂತ್ರ ಲೀವ್ಸಿಗೆ ಅಷ್ಟೇ ಹೋಗ್ತಾವ, ಲೀವ್ಸ್ ಇಂತ್ರ ರೂಟ್ಸಿಗೆ ರಿಟರ್ನ್ ಬರೋ ಚಾನ್ಸಸ್ ಇಲ್ಲ. ಮೀನ್ಸ್ ಒನ್ ವೇ. ಡ್ರೈವನ್ ಬೈ ಟ್ರಾನ್ಸ್ಪಿರೇಷನ್ ಪುಲ್. ಟ್ರಾನ್ಸ್ಪಿರೇಷನ್ ಪುಲ್ ಅಂದರೆ ಏನು? ಈಗ ರೂಟ್ಸ್ ಇಂತ್ರ ಲೀವ್ಸಿಗೆ ಹೋಗ್ಬೇಕು ಅಂದರೆ ಅಲ್ಲಿ ಏನಾಗಬೇಕು? ಒಂದು ಫೋರ್ಸ್ ರಿಕ್ವೈರ್ ಇರ್ತೈತಿ. ಯಾಕಂದರೆ ನಾವು ಕೆಳಗಿಂತ್ರ ಮೇಲೆ ಹೋಗ್ಬೇಕಂದ್ರೆ ಒಂದು ಫೋರ್ಸ್, ವಿ ನೀಡ್ ಅ ಫೋರ್ಸ್. ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ ಸಕ್ಷನ್ ಫೋರ್ಸ್. ಅಲ್ಲಿ ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಿದೆ? ಸಕ್ಷನ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ದಿಸ್ ಫೋರ್ಸ್ ಬೈ ವಿಚ್ ದ ವಾಟರ್ ಟ್ರಾನ್ಸ್ಪೋರ್ಟ್ ಫ್ರಮ್ ರೂಟ್ಸ್ ಟು ಲೀವ್ಸ್ ಈಸ್ ಕಾಲ್ಡ್ ಸಕ್ಷನ್ ಫೋರ್ಸ್. ಈ ಸಕ್ಷನ್ ಫೋರ್ಸಿಗೆ ಏನಂತಾರೆ? ಡೆಫಿನೇಷನ್ ಟ್ರಾನ್ಸ್ಪಿರೇಷನ್ ಪುಲ್ ಅಂತಾರೆ. ಆ್ಯಂಡ್ ರೂಟ್ ಪ್ರೆಷರ್ ಆ್ಯಂಡ್ ಆಸ್ಮೋಸಿಸ್. ಆಸ್ಮೋಸಿಸ್ ಪ್ರೊಸೆಸ್ ಎಲ್ಲಿ ಆಗುತ್ತೆ? ರೂಟ್ಸಲ್ಲಿ ಆಗುತ್ತೆ. ಆಸ್ಮೋಸಿಸ್ ಅಂದ್ರೇನು? ದ ಮೂಮೆಂಟ್ ಆಫ್ ವಾಟರ್ ವಿಚ್ ಈಸ್ ಡನ್ ಬೈ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್. ಆಸ್ಮೋಸಿಸ್ ಅಂದ್ರೇನು? ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇದ್ದಿದ್ದು ಯಾವ ಸಬ್ಸ್ಟೆನ್ಸ್ನ ಒಳಗೆ ತೊಗೋಬೇಕು, ಯಾವ ಸಬ್ಸ್ಟೆನ್ಸ್ನ ಒಳಗೆ ತೊಗೋಬಾರ್ದು ಅನ್ನೋ ಡಿಸಿಷನ್ ಮೇಲೆ ಪ್ರೊಸೆಸ್ ಆಗೋದು. ಅದು ಏನು? ಆಸ್ಮೋಸಿಸ್. ಇನ್ನು ಝೈಲಮ್ ಓದಿದ್ವಿ. ಇನ್ನು ಝೈಲಮ್ ಆದಮೇಲೇನು? ಫ್ಲೋಯಿಮ್ ಅಂದ್ರೆ ಏನು? ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ಮೀನ್ಸ್ ಫುಡ್ ಅಂದರೆ ಯಾವ ಫಾರ್ಮಲ್ಲಿ ಇರುತ್ತೆ? ಫುಡ್ ಶುಗರ್ ಫಾರ್ಮ್ ಫ್ರಮ್ ಲೀವ್ಸ್ ಟು ಆಲ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್. ಮೇಲೇನು ವಾಟರ್ ಮತ್ತು ಮಿನಿರಲ್ಸ್ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಏನಂತೀವಿ? ಝೈಲಮ್ ಅಂತೀವಿ. ಅದೇ ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ ಅದಕ್ಕೆ ಏನಂತೀವಿ? ಫ್ಲೋಯಿಮ್ ಟಿಶ್ಯೂ. ಇದು ಫ್ಲೋಯಿಮ್ ಟಿಶ್ಯೂ. ಟ್ರಾನ್ಸ್ಪೋರ್ಟ್ ಈಸ್ ಬೈ ಡೈರೆಕ್ಷನಲ್. ಅಂದರೆ ಟ್ರಾನ್ಸ್ಪೋರ್ಟ್ ಇದ್ದಿದ್ದು ಮೇಲಿಂತ್ರ ಕೆಳಗೂ ಹೋಗ್ಬೋದು, ಕೆಳಗಿಂತ್ರ ಮೇಗೂ ಬರ್ಬೋದು. ಅಂದರೆ ಮೇಲೂ ಹೋಗ್ಬೋದು, ಕೆಳಗೂ ಬರ್ಬೋದು. ಬಟ್ ಇಲ್ಲೇನಿದೆ? ಮೇಲೆ ಹೋಗುತ್ತೆ, ಬಟ್
ಕೆಳಗೆ ಬರಲ್ಲ. ದಿಸ್ ಈಸ್ ವಾಟ್ ಯೂನಿಡೈರೆಕ್ಷನಲ್ ಆ್ಯಂಡ್ ಬೈಡೈರೆಕ್ಷನಲ್ ಡಿಫ್ರೆನ್ಸ್. ಮತ್ತು ಇಲ್ಲಿ ಏನಿರುತ್ತೆ, ರಿಕ್ವೈರ್ಸ್ ಎನರ್ಜಿ, ATP ಎನರ್ಜಿ ರಿಕ್ವೈರ್ ಇರುತ್ತೆ. ವೈ ಎನರ್ಜಿ ರಿಕ್ವೈರ್ಡ್? ಬಿಕಾಸ್ ಅದು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಮೇಲೂ ಮಾಡಬೇಕು ಕೆಳಗೂ ಮಾಡಬೇಕು. ಸೊ ಇಟ್ ರಿಕ್ವೈರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP ಫಾರ್ಮಲ್ಲಿ ಏನು ಇರುತ್ತೆ, ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಇನ್ ಲಾಸ್ಟ್ ಪಾರ್ಟ್ ಆಫ್ ಲೈಫ್ ಪ್ರೊಸೆಸ್, ಈಗ ನಾವು 3 ಪಾರ್ಟ್ ಓದಿದ್ವಿ. ಏನೇನು? ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, 3 ಪಾರ್ಟ್ಸ್ ಓದಿದ್ವಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಎಕ್ಸ್ಕ್ರಿಷನ್ ಓದಬೇಕು. ಎಕ್ಸ್ಕ್ರಿಷನ್ ಅಂದರೆ ಏನು? ಎಕ್ಸ್ಕ್ರಿಷನ್ ಈಸ್ ದ ಪ್ರೊಸೆಸ್. Excretion is the process by which living organisms remove metabolic waste from their bodies. Metabolic waste ಅಂದರೆ ಏನು? ಬಾಡಿಯಲ್ಲಿ ರಿಕ್ವೈರ್ಡ್ ಇಲ್ಲದ ಮೆಟೀರಿಯಲ್ಸ್ನ ಹೊರಗೆ ಹಾಕೋದಕ್ಕೆ ಏನಂತಾರೆ? ಎಕ್ಸ್ಕ್ರಿಷನ್ ಅಂತಾರೆ. ಮೀನ್ಸ್ ದ ವೇಸ್ಟ್ ಮೆಟೀರಿಯಲ್ಸ್ ದಟ್ ಕ್ಯಾನ್ ಬಿ ರಿಮೂವ್ಡ್ ಔಟ್ ಫ್ರಮ್ ದಿ ಬಾಡಿ ಈಸ್ ಕಾಲ್ಡ್ ಎಕ್ಸ್ಕ್ರಿಷನ್. Excretion is the process by which living organisms removed metabolic waste from their body. In humans, the main excretory product is urea. Urea ಇದ್ದಿದ್ದೇನು? ಮೇನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್. ಅದು ಮೀನ್ಸ್ ಇಂಪಾರ್ಟೆಂಟ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್. ಇದು ಎಲ್ಲಿ ಫಾರ್ಮ್ ಆಗುತ್ತೆ? ಲಿವರಲ್ಲಿ ಫಾರ್ಮ್ ಆಗುತ್ತೆ. ಲಿವರಲ್ಲಿ ಫಾರ್ಮ್ ಆಗೋ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಮೇನ್ ಯಾವುದು? ಯೂರಿಯಾ ಎಲ್ಲಿ ಫಾರ್ಮ್ ಆಗುತ್ತೆ? ಲಿವರ್. ರಿಮೆಂಬರ್ ಇಟ್, ಯೂರಿಯಾ ಇದ್ದಿದ್ದು ಲಿವರಲ್ಲಿ ಫಾರ್ಮ್ ಆಗುತ್ತೆ. ಎಲ್ಲಿ? ಲಿವರಲ್ಲಿ ಯೂರಿಯಾ ಫಾರ್ಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂದರೆ ನಾವು ಮನುಷ್ಯರೊಳಗೆ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಒಳಗೆ ನೋಡಿದರೆ ಏನಿರುತ್ತೆ? ಕನ್ಸಿಸ್ಟ್ ಆಫ್ 2 ಕಿಡ್ನೀಸ್ ಅಂದರೆ 2 ಕಿಡ್ನಿ ಕನ್ಸಿಸ್ಟ್ ಇರುತ್ತೆ. 2 ಕಿಡ್ನೀಸ್ ಕನ್ಸಿಸ್ಟ್. It consists 2 kidneys, 2 ureters ಅಂದರೆ ಇದು ureters, urinary bladder, ಇದು ಏನಿದೆಯಲ್ಲ ಇದು urinary bladder ಆ್ಯಂಡ್ ಯುರೆತ್ರಾ. ಇಲ್ಲಿ ಏನು ನಿಮಗೆ ಫ್ರಂಟ್ ಪಾರ್ಟ್ ಕಾಣ್ತಿದೆಯಲ್ಲ ಇದು ಯುರೆತ್ರಾ. ಕಿಡ್ನಿ ಫಿಲ್ಟರ್ಸ್ ಬ್ಲಡ್ ಆ್ಯಂಡ್ ರಿಮೂವ್ ವೇಸ್ಟ್. ಈ ಬ್ಲಡ್ ಫಿಲ್ಟರ್ ಮಾಡೋದು ಯಾವುದು? ಕಿಡ್ನಿ. ವಿಚ್ ಪಾರ್ಟ್ ಆಫ್ ದಿ ಬಾಡಿ ಫಿಲ್ಟರ್ಸ್ ದ ಬ್ಲಡ್ ಅಂದರೆ ಯಾವುದು? ಕಿಡ್ನಿ. ಆ್ಯಂಡ್ ಆಲ್ಸೋ ರಿಮೂವ್ಸ್ ದ ವೇಸ್ಟ್ ಫ್ರಮ್ ಅವರ್ ಬಾಡಿ. ನಮ್ಮ ಬಾಡಿ ಅಂತ ಹೊರಗೆ ಹಾಕೋ ಪಾರ್ಟ್ ಅದು ವೇಸ್ಟ್ನ ಕಿಡ್ನಿ. ದ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಈಸ್ ನೆಫ್ರಾನ್. ರಿಮೆಂಬರ್ ಇಟ್. ವಾಟ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ? ಲಂಗ್ಸ್. ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಈಸ್ ನೆಫ್ರಾನ್. ಇಲ್ಲಿ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇಟ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಲಂಗ್ಸ್. ದ ಫಂಕ್ಷನಲ್ ಯೂನಿಟ್ ಆಫ್ ಲಂಗ್ಸ್ ಅಲ್ಲ, ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ. ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಈಸ್ nephron, or nephron is the functional unit of kidney. The functional unit or the fundamental or the basic functional unit of kidney is nephron. ಹಂಗಾದ್ರೆ ನೆನ್ಪಿಟ್ಕೊಳ್ಳಿ. ಇನ್ನು ನೆಫ್ರಾನ್ ನೋಡೋಕೆ ಹೋದರೆ ಏನಿರುತ್ತೆ? ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅವ್ರು ಕೊಟ್ಟಿದ್ದಾರೆ. ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಯಾವುದು? ನೆಫ್ರಾನ್. ಈಚ್ ನೆಫ್ರಾನ್ ಕನ್ಸಿಸ್ಟ್ ಆಫ್ ಗ್ಲೊಮೆರುಲಸ್. ಅಂದರೆ ಒಂದು ಕಿಡ್ನಿಯಲ್ಲಿ ದೇರ್ ಆರ್ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಇದೆ. ದೇರ್ ಈಸ್ ಕೌಂಟ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್. ಈಚ್ ನೆಫ್ರಾನ್ ಕನ್ಸಿಸ್ಟ್ ಆಫ್ ಗ್ಲೊಮೆರುಲಸ್ ಎಲ್ಲಿದೆ? ಇಲ್ಲಿದೆ. ದಿಸ್ ಪಾರ್ಟ್ ಅಂದರೆ ಇಲ್ಲಿ ಏನಿದೆ ಅಲ್ಲ, ಇದೇನು? ಗ್ಲೊಮೆರುಲಸ್. ಬೌಮ್ಯಾನ್ಸ್ ಕ್ಯಾಪ್ಸುಲ್. ಇದೇನು ಇದೆಯಲ್ಲ, ಇದು ಬೌಮ್ಯಾನ್ಸ್ ಕ್ಯಾಪ್ಸುಲ್. ದಿಸ್ ಈಸ್ ಬೌಮ್ಯಾನ್ಸ್ ಕ್ಯಾಪ್ಸುಲ್. ಇಲ್ಲಿ ಒಳಗೆ ಏನಿದೆ ಅಲ್ಲ, ಇದು ಗ್ಲೊಮೆರುಲಸ್. ಆ್ಯಂಡ್ ರೀನಲ್ ಟ್ಯೂಬ್ಯೂಲ್ಸ್ ಅಂದ್ರೇನು? ಇದೆಲ್ಲ ಏನು ನಿಮಗೆ ಕಾಣ್ತಿದೆಯಲ್ಲ, ಎಫರೆಂಟ್ ಮತ್ತು ಇಫರೆಂಟ್, ಇವೇ ರೀನಲ್ ಟ್ಯೂಬ್ಯೂಲ್ಸ್. ಇದೊಂದು ಮತ್ತು ಇದೊಂದು ರೀನಲ್ ಟ್ಯೂಬ್ಯೂಲ್ಸ್. ಇವು ಹೆಲ್ಪ್ಸ್ ಇನ್ ಫಿಲ್ಟ್ರೇಷನ್, ರೀಅಬ್ಸಾರ್ಪ್ಷನ್ ಆ್ಯಂಡ್ ಯೂರಿನ್ ಫಾರ್ಮೇಷನ್.
ಎದಕ್ಕೆ ಹೆಲ್ಪ್ ಮಾಡುತ್ತೆ? ನಮಗೆ ನೆಫ್ರಾನು ಫಿಲ್ಟ್ರೇಷನ್ ಆಫ್ ಬ್ಲಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ನ ಬ್ಲಡ್ಡಿಂದ ರೀಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಯೂರಿನ್ ಫಾರ್ಮ್ ಮಾಡೋಕ್ಕೂ ನಮಗೆ ನೆಫ್ರಾನ್ ಹೆಲ್ಪ್ ಮಾಡುತ್ತೆ. ಇನ್ನು ಈ ನೆಫ್ರಾನಲ್ಲಿ ಯಾವ್ಯಾವ ಸ್ಟೆಪ್ ಟೇಕ್ ಪ್ಲೇಸ್ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಸಿ ವಾಟ್ ಸ್ಟೆಪ್ಸ್ ದ ನೆಫ್ರಾನ್ಸ್ ಟೇಕ್ಸ್ ಪ್ಲೇಸ್ ಇನ್ ನೆಫ್ರಾನ್ ಟೇಕ್ಸ್ ಪ್ಲೇಸ್. ಈಗ ಸ್ಟೆಪ್ಸ್ ಆಫ್ ಯೂರಿನ್ ಫಾರ್ಮೇಷನ್ ಬಗ್ಗೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಇಟ್ ಮೇ ಬಿ MCQ ಆರ್ ಇಟ್ ಮೇ ಬಿ ಕ್ವಶನ್ ಟೈಪ್ ಆದರೂ ಕೇಳ್ತಾರೆ, MCQ ಟೈಪ್ ಆದರೂ ಕೇಳ್ತಾರೆ. ಸೊ ಕಾನ್ಸಂಟ್ರೇಷನ್ ಇಟ್ಟು ಕೇಳಿ. ಏನಾಗುತ್ತೆ ಸ್ಟೆಪ್ಸ್ ಆಫ್ ಯೂರಿನ್ ಫಾರ್ಮೇಷನಲ್ಲಿ ಫಸ್ಟ್ ಸ್ಟೆಪ್ ಅಲ್ಟ್ರಾ ಫಿಲ್ಟ್ರೇಷನ್ ಏನಾಗುತ್ತೆ? ಬ್ಲಡ್ ಇದ್ದಿದ್ದು ಫಿಲ್ಟರ್ ಆಗುತ್ತೆ ಇನ್ ಗ್ಲೋಮೆರುಲಸ್. ಯಾವ ಪಾರ್ಟಲ್ಲಿ ಆಗುತ್ತೆ? ಗ್ಲೋಮೆರುಲಸ್ ಪಾರ್ಟಲ್ಲಿ ಏನಾಗುತ್ತೆ? ಬ್ಲಡ್ ಇದ್ದಿದ್ದು ಫಿಲ್ಟರ್ ಆಗುತ್ತೆ. ಗ್ಲೋಮೆರುಲಸ್ ಪಾರ್ಟಲ್ಲಿ ಫಿಲ್ಟರ್ ಆಗುತ್ತೆ. ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಅಲ್ಟ್ರಾ ಫಿಲ್ಟ್ರೇಷನ್ ಎಲ್ಲಾಗುತ್ತೆ? ಗ್ಲೋಮೆರುಲಸ್ ಆಗುತ್ತೆ. ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ? ಯೂಸ್ಫುಲ್ ಸಬ್ಸ್ಟೆನ್ಸ್ ಲೈಕ್ ಗ್ಲೂಕೋಸ್, ಅಮೈನೋ ಆ್ಯಸಿಡ್ ಆ್ಯಂಡ್ ವಾಟರ್ ಆರ್ ರೀಅಬ್ಸಾರ್ಬ್ಡ್. ಏನೇನು ರೀಅಬ್ಸರ್ವ್ ಆಗುತ್ತೆ? ಗ್ಲೂಕೋಸ್ ರೀಅಬ್ಸರ್ವ್ ಆಗುತ್ತೆ, ಅಮೈನೋ ಆ್ಯಸಿಡ್ ರೀಅಬ್ಸರ್ವ್ ಆಗುತ್ತೆ ಮತ್ತು ವಾಟರ್ ರೀಅಬ್ಸರ್ವ್ ಆಗುತ್ತೆ. ಈಗ ನೀವು ಫಸ್ಟ್ ನೈಟ್ರೋಜಿನಿಯಸ್ ವೇಸ್ಟ್ ಅಂದರೆ ಏನು ತಿಳ್ಕೊಳ್ಳಿ. ನೈಟ್ರೋಜಿನಿಯಸ್ ವೇಸ್ಟ್ means the waste that present in the blood before filtration. ಎಕ್ಸಾಂಪಲ್ ಏನು? NH2. ಎಕ್ಸಾಂಪಲ್ ಏನು? ಅಮೋನಿಯಾ, NH3, NH4 ಇವು ಏನಿರುತ್ತೆ ನೈಟ್ರೋಜಿನಿಯಸ್ ವೇಸ್ಟಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಏನು? ಟ್ಯೂಬುಲರ್ ಸಿಕ್ರಿಷನ್ನಲ್ಲಿ ಏನಾಗುತ್ತೆ? ಅಡಿಷ್ನಲ್ ವೇಸ್ಟ್ ಆರ್ ಆ್ಯಡೆಡ್ ಟು ಫಿಲ್ಟ್ರೇಟ್. ವೇಸ್ಟ್ ಇದ್ದಿದ್ದು ಏನಾಗುತ್ತೆ? ಆ್ಯಡ್ ಆಗುತ್ತೆ ಫಿಲ್ಟ್ರೇಟ್ ಬ್ಲಡ್ಡಲ್ಲಿ. ಅದೇನು? ಟ್ಯೂಬುಲರ್ ಸಿಕ್ರಿಷನ್. ಅಡಿಷ್ನಲ್ ವೇಸ್ಟ್ ಆರ್ ಆ್ಯಡೆಡ್ ಟು ಫಿಲ್ಟ್ರೇಟ್ ಅಂದರೆ ಇನ್ನೂ ಏನು ಇಲ್ಲಿ ಉಳಿದಿರೋದು ಮತ್ತೇನು ವೇಸ್ಟ್ ಇರುತ್ತಲ್ಲ ಅದಿದ್ದು ಇಲ್ಲಿ ಬಂದು ಏನಾಗುತ್ತೆ? ಫಿಲ್ಟ್ರೇಟ್ಗೆ ಮತ್ತೆ ಆ್ಯಡ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ಫಿಲ್ಟ್ರೇಷನ್ ಟೇಕ್ಸ್ ಪ್ಲೇಸ್. ಯೂರಿನ್ ಈಸ್ ಕಲೆಕ್ಟೆಡ್ ಇನ್ ಕಲೆಕ್ಟಿಂಗ್ ಡಕ್ಟಲ್ಲಿ ಏನಾಗುತ್ತೆ? ಯೂರಿನ್ ಬರುತ್ತೆ. ಈಗ ನಾವು ಕ್ಲಿಯರ್ ಕಟ್ಟಾಗಿ ಡಯಾಗ್ರಾಮ್ ಪ್ರಕಾರ ಇದನ್ನೆಲ್ಲ ನೋಡೋಕೆ ಹೋದರೆ ಏನಿರುತ್ತೆ? ಮೊದಲು ಬ್ಲಡ್ ಇದ್ದಿದ್ದೇನು? ಎಫರೆಂಟ್ ಆಟ್ರಿಯೋಲ್ ಇಂತ್ರ ಏನಾಗುತ್ತೆ? ಇಲ್ಲಿ ಎಂಟ್ರ್ ಆಗುತ್ತೆ. ಇದನ್ನೆಲ್ಲ ಅಳಿಸ್ತೀನಿ. ಮೊದಲು ಬ್ಲಡ್ ಇದ್ದಿದ್ದು ಏನಾಗುತ್ತೆ? ಎಫರೆಂಟ್ ಆಟ್ರಿಯೋಲ್ ಇಂತ್ರ ಇಲ್ಲಿ ಎಂಟ್ರ್ ಆಗುತ್ತೆ. ಇದೇನು? ಗ್ಲೋಮೆರುಲಸ್. ಇದು ಬೌಮ್ಯಾನ್ಸ್ ಕ್ಯಾಪ್ಸುಲ್. ಗ್ಲೋಮೆರುಲಸ್ ಏನು ಮಾಡುತ್ತೆ? ಅಲ್ಟ್ರಾ ಫಿಲ್ಟ್ರೇಷನ್ ಮಾಡುತ್ತೆ. ಹಿಯರ್ ಅಲ್ಟ್ರಾ ಫಿಲ್ಟ್ರೇಷನ್ ಟೇಕ್ಸ್ ಪ್ಲೇಸ್. ಅಲ್ಟ್ರಾ ಫಿಲ್ಟ್ರೇಷನ್ ಆದಮೇಲೆ ಬೌಮ್ಯಾನ್ಸ್ ಕ್ಯಾಪ್ಸುಲ್ ಏನು ಮಾಡುತ್ತೆ? ಇಲ್ಲಿ ಏನು ಕೊಟ್ಟಿದ್ದಾರೆ? ಬೌಮ್ಯಾನ್ಸ್ ಕ್ಯಾಪ್ಸುಲು ಇದೇನು ಮಾಡುತ್ತೆ? ಗ್ಲೋಮೆರುಲಸ್ ಇದ್ದಿದ್ದು ಈ ಏನು ಅಲ್ಟ್ರಾ ಫಿಲ್ಟ್ರೇಷನ್ ಮಾಡುತ್ತೆ. ಇದು ಬೌಮ್ಯಾನ್ಸ್ ಕ್ಯಾಪ್ಸುಲ್ ಇದ್ದಿದ್ದು ಇದು ಗ್ಲೋಮೆರುಲಸ್ ಏನು ಅಲ್ಟ್ರಾ ಫಿಲ್ಟ್ರೇಷನ್ ಮಾಡಿರೋ ಬ್ಲಡ್ ಇರುತ್ತಲ್ಲ, ಫಿಲ್ಟ್ರೇಟ್ ಮಾಡಿರೋದು, ಅದನ್ನು ಕಲೆಕ್ಟ್ ಮಾಡೋದು ಯಾವುದು? ಬೌಮ್ಯಾನ್ಸ್ ಕ್ಯಾಪ್ಸುಲ್ ಕಲೆಕ್ಟ್ ದ ಫಿಲ್ಟ್ರೇಟ್ ಬ್ಲಡ್. ಬೌಮ್ಯಾನ್ಸ್ ಕ್ಯಾಪ್ಸುಲ್ ಯಾವ ಶೇಪ್ ಇರುತ್ತೆ? ಸಿ ಶೇಪ್ಡ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಬೌಮ್ಯಾನ್ಸ್ ಕ್ಯಾಪ್ಸುಲ್ ಅಂದ್ರೆ ಏನು? ಸಿ ಶೇಪ್ಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಬೌಮ್ಯಾನ್ಸ್ ಕ್ಯಾಪ್ಸುಲ್. ಇನ್ನು ಬೌಮ್ಯಾನ್ಸ್ ಕ್ಯಾಪ್ಸುಲ್ ಇಂತ್ರ ಇದೇನು? ಎಲ್ಲ ಪಾರ್ಟು ಟ್ಯೂಬುಲರ್ ಪಾರ್ಟ್. ಇದು ದಿಸ್ ಆಲ್ ಆರ್ ಟ್ಯೂಬುಲರ್ ಪಾರ್ಟ್. ಇದೆಲ್ಲ ಏನು? ಟ್ಯೂಬುಲರ್ ಪಾರ್ಟ್. ಇದು ವೇರ್ ದ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಸಮ್ ಎಸೆನ್ಷಿಯಲ್ ಮೆಟೀರಿಯಲ್ಸ್ ಟೇಕ್ಸ್ ಪ್ಲೇಸ್. ಇಲ್ಲಿದ್ದು ಫಿಲ್ಟ್ರೇಟ್ ಆಗಿರೋ ಬ್ಲಡ್, ಅನ್ಫಿಲ್ಟ್ರೇಟ್ ಬ್ಲಡ್ ಏನಾಗುತ್ತೆ? ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಪಾಸ್ ಆಗೋವಾಗ ಏನಾಗುತ್ತೆ?
ಪ್ರಾಕ್ಸಿಮಲ್ ಕನ್ವ್ಯುಲೇಟೆಡ್ ಟ್ಯೂಬ್. ಪ್ರಾಕ್ಸಿಮಲ್ ಕನ್ವ್ಯುಲೇಟೆಡ್ ಟ್ಯೂಬ್ ಇದ್ದಿದ್ದು ಏನು ಮಾಡುತ್ತೆ, ಬ್ಲಡ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು ಎಂಟ್ರಾಗಿ ಥ್ರೂಔಟ್ ಇಲ್ಲೆಲ್ಲ ಅಬ್ಸರ್ವ್ ಆಗಿ ಲಾಸ್ಟ್ ಬ್ಲಡ್ ಎಲ್ಲಿ ಹೋಗುತ್ತೆ, ಕಲೆಕ್ಟಿಂಗ್ ಡಕ್ಟ್ ಹೋಗುತ್ತೆ. ಇಲ್ಲಿ ಏನಾಗಿರುತ್ತೆ, ಇಲ್ಲೆಲ್ಲ ವೇಸ್ಟ್ ಬ್ಲಡ್ ಇಲ್ಲಿ ಬಂದಿರುತ್ತೆ. ಹಾಗೂ ಇಲ್ಲಿ ಏನು ಪ್ರಾಕ್ಸಿಮಲ್ ಕನ್ವ್ಯುಲೇಟೆಡ್ ಟ್ಯೂಬ್ ಥರ ಇನ್ನೊಂದು ಡಿಸ್ಟೆನ್ಸ್ ಕನ್ವ್ಯುಲೇಟೆಡ್ ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಏನು ಮಾಡುತ್ತೆ, ಕ್ಯಾಪಿಲರೀಸ್ ಅಂದರೆ ಇದ್ರ ಸರೌಂಡ್ಸ್ ಎಲ್ಲ ಏನಿರುತ್ತೆ, ಕ್ಯಾಪಿಲರೀಸ್ ಇರುತ್ತೆ, ಅಂದರೆ ಬ್ಲಡ್ ವೆಸಲ್ಸ್. ಆ ಬ್ಲಡ್ ವೆಸಲ್ಸ್ಗೆ ಫಿಲ್ಟ್ರೇಟೆಡ್ ಬ್ಲಡ್ಡನ್ನು ಏನು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಅನ್ಫಿಲ್ಟ್ರೇಟೆಡ್ ಬ್ಲಡ್ ಇಲ್ಲಿ ಪಾಸಾಗಿ ಎಲ್ಲಿ ಬರುತ್ತೆ, ಕಲೆಕ್ಟಿಂಗ್ ಡಕ್ಟಲ್ಲಿ ಬರುತ್ತೆ. ಇನ್ನು ಕಲೆಕ್ಟಿಂಗ್ ಡಕ್ಟಿಂತ್ರ ಇಲ್ಲಿಂತ್ರ ಏನಾಗುತ್ತೆ, ಅದು ಕಲೆಕ್ಟಿಂಗ್ ಡಕ್ಟಿಂತ್ರ ಏನಾಗುತ್ತೆ, ಯುರೇಟರ್ಸ್ ಬರುತ್ತೆ. ಯುರೇಟರ್ಸ್ ಇಂತ್ರ ಏನು, ಯುರೇಟರ್ಸ್ ಅಂದರೆ ಏನು, ಇಟ್ ಈಸ್ ದ ಪ್ಯಾಸೇಜ್ ಆಫ್ ದಿ ಯೂರಿನ್. ಇಟ್ ಈಸ್ ದ ಪ್ಯಾಸೇಜ್ ಆಫ್ ದಿ ಯೂರಿನ್ ಟು ಯೂರಿನರಿ ಬ್ಲ್ಯಾಡರ್. ಇಲ್ಲಿ ಬಂದು ಏನಾಗುತ್ತೆ, ಯೂರಿನರಿ ಬ್ಲ್ಯಾಡರ್ಗೆ ಏನಾಗುತ್ತೆ, ಯೂರಿಯಾ ಇದ್ದಿದ್ದು ಫಿಲ್ ಆಗುತ್ತೆ. ಮೀನ್ಸ್ ಯೂರಿನ್ ಇದ್ದಿದ್ದು ಎಲ್ಲಿ ಫಿಲ್ ಆಗುತ್ತೆ, ಯೂರಿನರಿ ಬ್ಲ್ಯಾಡರ್ಗೆ ಯೂರಿನ್ ಫಿಲ್ ಆಗುತ್ತೆ. ಯೂರಿನರಿ ಬ್ಲ್ಯಾಡರಿಂತ್ರ ಹೊರಗೆ ಎದರಿಂತ್ರ ಹೋಗುತ್ತೆ, ಯುರೇತ್ರ ಇಂತ್ರ ಏನು ಯೂರಿನ್ ಫಾರ್ಮ್ ಆಗಿರುತ್ತಲ್ಲ ಅದು ಹೊರಗೆ ಹೋಗುತ್ತೆ. ದಟ್ ಈಸ್ ವಾಟ್ ದೇ ಗಿವನ್, ಸ್ಟೋರ್ಡ್ ಇನ್ ದ ಬ್ಲ್ಯಾಡರ್ ಅಂಟಿಲ್ ರಿಮೂವ್ ಎಲ್ಲಿಂತ್ರ ಆಗುತ್ತೆ, ಯುರೇತ್ರ ಇಂತ್ರ ಆಗುತ್ತೆ. ಇನ್ ನೆಕ್ಸ್ಟ್ ಎಕ್ಸ್ಕ್ರೀಷನ್ ಇನ್ ಪ್ಲ್ಯಾಂಟ್ಸಲ್ಲಿ ಎಕ್ಸ್ಕ್ರೀಷನ್ ಹೇಗಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿದ್ರೆ ಪ್ಲ್ಯಾಂಟ್ಸ್ ರಿಮೂವ್ ವೇಸ್ಟ್ ಬೈ, ಅಂದರೆ ಪ್ಲ್ಯಾಂಟ್ಸ್ ಯಾವ ಟೈಪಿಂತ್ರ ವೇಸ್ಟ್ ರಿಮೂವ್ ಮಾಡುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಡಿಫ್ಯೂಷನ್ ಇಂತ್ರ ಏನು ಮಾಡುತ್ತೆ, ಪ್ಲ್ಯಾಂಟ್ಸ್ ಒಳಗಿರೋ ವೇಸ್ಟನ್ನ ಹೊರಗೆ ಹಾಕುತ್ತೆ. ಸ್ಟೋರಿಂಗ್ ವೇಸ್ಟ್ ಇನ್ ಲೀವ್ಸ್, ಅಂದರೆ ಲೀವ್ಸಲ್ಲಿ ವೇಸ್ಟನ್ನ ಏನು ಮಾಡುತ್ತೆ, ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾವುದು, ಪ್ಲ್ಯಾಂಟ್ಸ್. ಮತ್ತು ಬಾರ್ಕ್ ಅಂದ್ರೇನು, ಅದ್ರ ತೊಗಟಿರ್ತೈತಲ್ಲ ಅದರೊಳಗೆ ಏನು ಮಾಡಿರುತ್ತೆ, ವೇಸ್ಟನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಫ್ರೂಟ್ಸ್ ಆಲ್ಸೋ ಇಟ್ ಈಸ್ ದ ವೇಸ್ಟ್ ಆಫ್ ದಿ ಪ್ಲ್ಯಾಂಟ್. ಫ್ರೂಟ್ ಏನಿರುತ್ತಲ್ಲ ಅದು ಅದರಲ್ಲೂ ಏನು ಮಾಡಿರುತ್ತೆ, ಪ್ಲ್ಯಾಂಟ್ ಇದ್ದಿದ್ದು ವೇಸ್ಟನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ರಿಲೀಸಿಂಗ್ ಆಕ್ಸಿಜನ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಇಟ್ ಈಸ್ ದ ವೇಸ್ಟ್. ನಮಗೆ ಹ್ಯೂಮನ್ಸಿಗೆ ಇಂಪಾರ್ಟೆಂಟ್ ಯಾವುದು, ಆಕ್ಸಿಜನ್. ವೇಸ್ಟ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ಬಟ್ ಪ್ಲ್ಯಾಂಟ್ಸಿಗೇನು ಇಂಪಾರ್ಟೆಂಟ್ CO2 ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್, ಆ್ಯಂಡ್ ವೇಸ್ಟ್ ಈಸ್ O2. ರೆಸಿನ್ಸ್, ಲೇಟೆಕ್ಸ್, ಗಮ್ಸ್ ಹೆಲ್ಪ್ಸ್ ರಿಮೂವ್ ವೇಸ್ಟ್. ರೆಸಿನ್ಸ್, ಲೇಟೆಕ್ಸ್, ಗಮ್ಸ್ ಹೆಲ್ಪ್ಸ್ ರಿಮೂವ್ ವೇಸ್ಟ್. ಇವೆಲ್ಲ ಏನು ಮಾಡುತ್ತೆ, ವೇಸ್ಟನ್ನ ಹೊರಗೆ ಹಾಕೋಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗಿದ್ರ ನೋಟ್ಸ್ ಇದ್ದಿದ್ದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅದನ್ನ ಮರಿಬೇಡಿ. ಯಾಕಂದರೆ ಇಂಪಾರ್ಟೆಂಟ್ ನೋಟ್ಸ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಎಲ್ಲ ಅದ್ರಾಗ ಹಾಕಿರ್ತೈತಿ. ಸೊ ಡೋಂಟ್ ನೆಗ್ಲೆಕ್ಟ್ ದ ಟೆಲಿಗ್ರಾಮ್ ಚಾನಲ್. ಅದನ್ನ ಹೋಗಿ ಜಾಯ್ನ್ ಆಗ್ರಿ. ಯಾಕಂದರೆ ಇವನ್ನೆಲ್ಲ ನೋಟ್ಸ್ನ ಅದ್ರಾಗ ಬಿಟ್ಟಿರ್ತೀನಿ.